विनाशाय श्रीशाय गुणराशये हृद्याय शुद्धविद्याय मध्वाय च नमो नमः। श्रीशादिदेवतारम्भां श्रीमन्मध्वसुमध्यमां साक्षान्मद्गुरुपर्यन्तां वन्दे गुरुपरम्पराम्। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। मायी भवैरिणे माध्वराद्धान्तवनचारिणे वचो नखरिणे वादिराजकेसरिणे नमः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमः। अत्यन्तदयालवे यस्य प्रचण्डतपसा श्रुतिगीतवृत्तः तुष्टो हरिः किल वशं वदतामवाप। श्रीमध्वसन्मतपयोनिधि पूर्णचन्द्रः श्रीविष्णुतीर्थमुनिराट् मुदमातनोतु। अनवद्यात्मचारित्रं वादिखद्योतभास्करं विद्यामान्य गुरुं वन्दे विद्याविद्योतभास्वरं। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। सर्वगुरुभ्यो नमः। ಅಂತರ್ಯಾಮಿ ನಾರಾಯಣ ರೂಪಿಯಾದ ಭಗವಂತ ಬ್ರಹ್ಮದೇವರ ಒಳಗಡೆ ಇದ್ದು ಬ್ರಹ್ಮದೇವರಿಗೆ ಉಪದೇಶ ಮಾಡಿದಂತಹ ಮೊಟ್ಟಮೊದಲ ಪುರುಷ ಸೂಕ್ತದ ದ್ರಷ್ಟಾರ ಅದು ನಾರಾಯಣ ದೇವರು. ಅಂತಹ ನಾರಾಯಣ ದೇವರು ಹೇಳಿದ ಈ ಪುರುಷ ಸೂಕ್ತದಲ್ಲಿ ಪುರುಷನೇ ಪ್ರತಿಪಾದ್ಯ ಅನ್ನತಕ್ಕಂಥ ವಿಚಾರ ಬಂದಿದೆ. ಈ ಪುರುಷ ಅಂದರೆ ಪರಮಾತ್ಮನ ಒಂದು ಜಗತ್ ಸೃಷ್ಟಿಗಿಂತ ಮುಂಚೆ ಆವಿರ್ಭಾವಗೊಂಡ ಒಂದು ರೂಪ. ಅದು ಆ ತರಹದ ಒಂದು ಪುರುಷ ರೂಪವೇ ಇಲ್ಲಿ ಪ್ರತಿಪಾದ್ಯವಾಗಿದೆ ಅನ್ನೋದನ್ನ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದರಲ್ಲಿ 3 ಪುರುಷ ರೂಪಗಳಿದೆ ಅಂತ ಆ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ. ವಿಷ್ಣೋಸ್ತು ಪುರುಷಾಖ್ಯಾನಿ ತ್ರೀಣಿ ರೂಪಾಣ್ಯತೋ ವಿದುಹು. ಪ್ರಥಮಂ ಮಹತಸ್ರಶ್ರು, ದ್ವಿತೀಯಂತು ಅಂಡ ಸಂಸ್ಥಿತಂ, ತೃತೀಯಂ ದೇಹಿನಾಂ ದೇಹಿ ತಾನಿ ಜ್ಞಾತ್ವಾ ವಿಮುಚ್ಯತೆ ಅಂತ ಹೇಳ್ತಾ ಇದ್ದ. ನಾವು ಪರಮಾತ್ಮನ 3 ಬಗೆಯ ವ್ಯಾಪಾರಗಳನ್ನು ಮಾಡುವ ಒಂದೇ ಹೆಸರಿನ ಒಬ್ಬನೇ ಮೂಲ ರೂಪದ ಪರಮಾತ್ಮನಿಂದ ಹೊರಹೊಮ್ಮಿದ 3 ರೂಪಗಳು. ಶಾಸ್ತ್ರದಲ್ಲಿ ಪರಮಾತ್ಮನ ರೂಪಗಳಿಗೆ, ಮೂಲ ರೂಪಕ್ಕೆ, ಅವತಾರ ರೂಪಗಳಿಗೆ ಯಾವುದೇ ಭೇದ ಎಣಿಸಬಾರದು ಅಂತ ಸ್ಪಷ್ಟವಾಗಿದೆ. ಹಾಗಾದರೆ ಯಾವ ರೂಪಗಳಿಗೂ ಭೇದನೆ ಇಲ್ಲ ಅಂತ ಆದರೆ ಅದು ರೂಪ, ಅದು ಮೊದಲನೇದ್ದು ಪ್ರಥಮ, ಇದು ದ್ವಿತೀಯ ಪುರುಷ ರೂಪ, ಇದೆಲ್ಲ ಯಾತಕ್ಕೆ? ಎಲ್ಲ ರೂಪಗಳೆಲ್ಲ ಅಭೇದ ಇದೆ ಅಲ್ವಾ ಅಂದರೆ, ನೋಡಿ, ರೂಪಗಳಲ್ಲಿ ಅಭೇದ ಇದ್ದರೂ ಕೂಡ ಆಯಾಯ ರೂಪಗಳು ಮಾಡುವಂತಹ ಕಾರ್ಯಗಳಲ್ಲಿ ವೈವಿಧ್ಯತೆ ಇದೆ. ಆರಂಭದಲ್ಲಿ ಬಂದ ಪುರುಷ ರೂಪ ಎಂಬತಕ್ಕಂಥದ್ದು ಮಹತ್ತತ್ವವನ್ನೇ ಸೃಷ್ಟಿ ಮಾಡುತ್ತೆ, ಅದು ಇನ್ಯಾವುದನ್ನು ಸೃಷ್ಟಿ ಮಾಡೋದಿಲ್ಲ, ಅದು ಜಗತ್ ಸೃಷ್ಟಿಯನ್ನೆಲ್ಲ ಮಾಡುವುದು. ಹಾಗಾದರೆ ಒಂದೊಂದು ಆ ರೂಪಗಳಿಗೆ ಆಯಾಯ ಕಾರ್ಯಗಳೇ ವೈವಿಧ್ಯತೆ ಇರೋಣದರಿಂದ ಅನೇಕ ರೂಪಗಳು ಅಂತಲೂ ಹೇಳ್ತೇವೆ. ಆದರೆ ಎಲ್ಲಾ ರೂಪಗಳಿಗೂ ಎಲ್ಲಾ ತರದ ಪೂರ್ಣತ್ವ ಇದೆ, ಎಲ್ಲವನ್ನೂ ಮಾಡತಕ್ಕಂತಹ ಸಾಮರ್ಥ್ಯ ಇದೆ, ಆದ್ರಿಂದ ಅಭೇದ ಇದೆ. ಆದ್ರಿಂದ ಎಲ್ಲ ರೂಪಗಳ ಅಭೇದ ಅಂದ ಮಾತ್ರಕ್ಕೆ ಒಂದೇ ಸಾಕು, ಯಾಕೆ ಅನೇಕ ಅನಂತ ಅನ್ನೋ ಪ್ರಶ್ನೆಗೆ, ಈಗ ನಮ್ಮ ಒಳಗಡೆ ಪರಮಾತ್ಮ ಬಿಂಬನಾಗಿ ಅದೇ ಪುರುಷ ನಾಮಕನಾಗಿ ಭಗವಂತ ಇದ್ದಾನೆ. ಆ ಪರಮಾತ್ಮ ಈ ಸಾತ್ವಿಕ ಜೀವನಿಗೆ ಮಾತ್ರ ಮೋಕ್ಷವನ್ನು ಕೊಡ್ತಾನೆ ಹೊರತಾಗಿ ಎಲ್ಲರಿಗೂ ಮೋಕ್ಷ ಕೊಡಲ್ಲ. ಅನಾದಿ ಕಾಲದಿಂದ ಈ ಸಾತ್ವಿಕ ಜೀವನ ಒಳಗಡೆನೆ ಪರಮಾತ್ಮ ಇದ್ದಾನೆ. ಅವನೇ ಇವನಿಗೆಲ್ಲ ಪ್ರೇರಣೆ ಮಾಡಿ ಅವನಿಂದ ಎಲ್ಲ ಕಾರ್ಯವನ್ನು ಸಾಧನೆಯನ್ನು ಮಾಡಿಸ್ತಾನೆ. ಕೊನೆಗೆ ಅವನಿಗೆಲ್ಲ ಸಾಧನೆ ಮುಕ್ತಾಯ ಹಂತಕ್ಕೆ ಬಂದಾಗ ಈ ಪುರುಷನೇ ಅವನಿಗೆ ಕಾಣುತ್ತಾನೆ ಒಳಗಣ್ಣಿನಿಂದ. ಆದ್ದರಿಂದ ಈ ಪುರುಷನ ಕರ್ತವ್ಯ ಕೇವಲ ಆ ಸಾತ್ವಿಕ ಜೀವನಿಗೆ ಮೋಕ್ಷ ಕೊಡೋದು ಮಾತ್ರ. ಅವನು ಬೇರೆ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಬರಲ್ಲ ಅಂತ ಅರ್ಥ ಅಲ್ಲ, ಅವನು ಮಾಡಬಲ್ಲ, ಆದರೆ ಮಾಡಲ್ಲ. ಯಾಕೆ ಅಂದರೆ, ನಾನು ಹಲವಾರು ರೂಪ ತಗೊಂಡು ಹಲವಾರು ಕಾರ್ಯಗಳನ್ನು ನಾನು ಮಾಡಬಲ್ಲೆ, ನನಗೆ ಅಂತ ವಿಭವಾದ ಅನೇಕಾನಿ ರೂಪಾಣಿ ಅಂತ. ಒಂದೇ ಕಡೆ ಒಂದೇ ರೂಪದಿಂದ ಎಲ್ಲ ಮಾಡಬಹುದಾಗಿತ್ತಲ್ಲ ಪರಮಾತ್ಮ ಅಂದರೆ, ನನಗೆ ಹಲವು ಅನಂತ ರೂಪಗಳು ತೋಳಿಗೆ ಬರುತ್ತೆ, ತಗೊಳ್ತೇನೆ, ನಿಮ್ಗೆ ತೋಳಿಗೆ ಬರಲ್ಲ, ಒಂದೇ ಎಲ್ಲ ಮಾಡ್ಬೇಕಷ್ಟೇ. ಆದ್ದರಿಂದ ಪರಮಾತ್ಮನಿಗೆ ರೂಪಗಳೇನಿದೆ ಅವು ಅನಂತ, ಆದ್ದರಿಂದ ಅದು ಅವನ ವೈಭವದ ಸಂಕೇತ. ಆದ್ದರಿಂದ ಆ ರೀತಿಯಾದಂತಹ ಪರಮಾತ್ಮನ ಪುರುಷ ರೂಪ ಅದು ಇಲ್ಲಿ ಮೊಟ್ಟ ಮೊದಲು ಮಹತಸ್ರಷ್ಟ್ರು ಅಂತ ಹೇಳ್ತಾರೆ. ಈ ಪ್ರಳಯ ಕಾಲದಲ್ಲಿ ಎಲ್ಲ ಪ್ರಕೃತಿ ತನ್ನ ಬೇರುಗಳಿಂದ ತನ್ನ ಗುಣಗಳಿಂದ ಸೇರ್ಕೊಂಡು ಎಲ್ಲವೂ ಕೂಡ ಆ ಪ್ರಕೃತಿ ಆ ಚಿತ್ ಪ್ರಕೃತಿಯಲ್ಲಿ ಲೀನವಾಗಿ ಅನಂತರದಲ್ಲಿ ಪರಮಾತ್ಮನಲ್ಲೂ ಕೂಡ ಅದು ಸೇರ್ಕೊಂಡ್ಬಿಟ್ಟು. ನೋಡಿ, ಪ್ರಳಯ ಕಾಲ ಬಂದಾಗ ಮಹತ್ತತ್ವದ ಶರೀರವನ್ನು ಪಡೆದ ಬ್ರಹ್ಮದೇವರನ್ನ ಪರಮಾತ್ಮ ಹೊಟ್ಟೆಯಲ್ಲಿ ಹಾಕೊಂಡ್ಬಿಟ್ಟ. ಅಲ್ಲಿಗೆ ಮಹತ್ತತ್ವ ಪರಮಾತ್ಮನ ಹೊಟ್ಟೆಯಲ್ಲಿ ಸೇರ್ಕೊಂಡ್ಬಿಟ್ಟು. ಮಹತ್ತತ್ವ ಪ್ರಳಯ ಕಾಲದಲ್ಲಿ ಎಲ್ಲಿದೆ? ಪರಮಾತ್ಮನ ಹೊಟ್ಟೆಯಲ್ಲಿ. ಯಾಕೆ? ಅದು ಪರಮಾತ್ಮನ ಹೊಟ್ಟೆಯಲ್ಲಿರುವ ಮಹತ್ತತ್ವ ಬ್ರಹ್ಮದೇವರ ಶರೀರ.
ಬ್ರಹ್ಮದೇವರು ತಮ್ಮ ಮಹತ್ತತ್ವಾತ್ಮಕವಾದ ಶರೀರದ ಜೊತೆಗೆ ಪರಮಾತ್ಮನ ಹೊಟ್ಟೆಯಲ್ಲಿ ಅವರು ಪ್ರವೇಶ ಮಾಡಿದ್ದರಿಂದ ಅವರು ಕೂಡ ಆ ತತ್ವದ ಜೊತೆಗೆ ಆ ಚೇತನ ಅವೆರಡನ್ನೂ ಒಳಗಡೆನೆ ಪರಮಾತ್ಮ ಹೊಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಅಹಂಕಾರ ತತ್ವದಿಂದ ವೈಕಾರಿಕ, ತೈಜಸ, ತಾಮಸ ಇವುಗಳಿಂದ ರುದ್ರದೇವರು, ಈ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಅವರೆಲ್ಲ ಬಂದರು. ಅವರೆಲ್ಲರನ್ನು ಕೂಡ ಅವರ ತತ್ವದ ಜೊತೆಗೆ ಪರಮಾತ್ಮ ಹೊಟ್ಟೆಯಲ್ಲಿ ಹಾಕೊಂಡ್ರು. ಯಾಕೆ ಪ್ರಳಯ ಕಾಲದಲ್ಲಿ ಅದು ಒಂದೇ ಜಾಗ, ಬೇರೆ ಎಲ್ಲೂ ಹೋಲಿಕ್ಕೆ ಸಾಧ್ಯ ಇದೆ. ಹೀಗೆ ಈ ಜಡ ಪ್ರಕೃತಿ ಇರ್ಬೋದು, ಎಲ್ಲವನ್ನೂ ಕೂಡ ಆಯಾಯ ದೇವತೆಗಳ ಜೊತೆಗೆ ಪರಮಾತ್ಮ ತನ್ನ ಆ ಹೊಟ್ಟೆಯಲ್ಲಿ ಅವರನ್ನು ಇಟ್ಕೊಂಡ್ಬಿಟ್ಟಿದ್ದಾನೆ. ಆವಾಗ ದೀರ್ಘಕಾಲದವರೆಗೆ ಒಂದು ಪ್ರಳಯ ಕಾಲ ನಡೆಯಿತು. ಅದಾದ ನಂತರದಲ್ಲಿ ಮಹಾಲಕ್ಷ್ಮೀ ದೇವಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾಳೆ. ಅದು ಲಯಸ್ಯ ಅಷ್ಟಮೋ ಭಾಗ ಅಂತ, ಅಂದರೆ ಪ್ರಳಯದ ಕೊನೆಯ ಹಂತ ನಡೀತಾ ಇರುವಾಗ ಲಕ್ಷ್ಮೀದೇವಿ ಪರಮಾತ್ಮನ ಎಬ್ಬಿಸಿದ್ದಾಳೆ. ಸ್ವಾಮಿ, ಇನ್ನೇನು ಮತ್ತೆ ಪ್ರಳಯ ಕಾಲ ಮುಗಿದು ಸೃಷ್ಟಿಕಾಲ ಆರಂಭ ಆಗ್ತಾ ಇದೆ, ಅದರಿಂದ ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡು. ಆ ಸಮಯದಲ್ಲಿ ಪರಮಾತ್ಮ ತನ್ನ ಹೊಟ್ಟೆಯಲ್ಲಿದ್ದಂತಹ ಈ ಎಲ್ಲ ಮಹತ್ತತ್ವ ಅಂದರೆ ಅದು ಎಲ್ಲ ತತ್ವಗಳನ್ನು ಒಳಗೊಂಡಿದೆ. ಅದು ಅಹಂಕಾರ ತತ್ವ ಆಗಿರ್ಬೋದು, ಪಂಚಭೂತಗಳಾಗಿರ್ಬೋದು, ಎಲ್ಲವೂ ಪರಮಾತ್ಮನ ಹೊಟ್ಟೆಯಲ್ಲಿ ಸೇರಿಬಿಟ್ಟಿದೆ. ಅದರಲ್ಲಿ 14 ಲೋಕಗಳೆಂಬತಕ್ಕಂಥದ್ದೇನಿದೆ ಅದೆಲ್ಲವೂ ಕೂಡ ಅದು ಪ್ರಾಕೃತ ಲೋಕ. ಅದು ಪರಮಾತ್ಮನ 3 ಲೋಕಗಳು ಮಾತ್ರ ಅಪ್ರಾಕೃತ ಲೋಕ. ಅವುಗಳೆಲ್ಲ ಪರಮಾತ್ಮನ ಹೊಟ್ಟೆಯಲ್ಲಿ ಸೇರೋದು ಅಂತೆಲ್ಲ ಇದೆ. ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಅವೆಲ್ಲ ಪ್ರಳಯ ಕಾಲದಲ್ಲೂ ಇರುತ್ತೆ. ಇಲ್ಲದೆ ಇರೋದು ಯಾವುದು? ಅದು ಕೇವಲ ಈ 14 ಲೋಕಗಳು, ಪಾತಾಳದಿಂದ ಹಿಡಿದು ಸತ್ಯಲೋಕದವರೆಗೆ ಅಲ್ಲಿರುವ ಎಲ್ಲ ದೇವತೆಗಳು ಕೂಡ ಅವರೆಲ್ಲ ಪರಮಾತ್ಮನ ಹೊಟ್ಟೆಯಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಆ ಸಮಯದಲ್ಲಿ ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿ ಸಂಭೂತಂ ಷೋಡಶಕಲಂ ಆದೋ ಲೋಕಸ್ಯ ಸೃಕ್ಷಯ ಅಂತ ಭಾಗವತ ಇದನ್ನು ಹೇಳುತ್ತೆ. ನೋಡಿ, ಪರಮಾತ್ಮ ಪುರುಷ ರೂಪವನ್ನ ತೆಗೆದುಕೊಂಡ ಅಂತ ಹೇಳ್ತಾರೆ. ತೆಗೆದುಕೊಂಡ ಅನ್ನೋದಕ್ಕೆ ಎಲ್ಲಿತ್ತು ಮತ್ತೆ? ಅದು ಎಲ್ಲಿಂದಲೂ ತೆಗೆದುಕೊಂಡ. ನಾವು ನಮ್ಮ ಹತ್ರ ಏನೋ ಇರಲ್ಲ, ಅಂಗಡಿಗೆ ಹೋಗಿ ತೆಗೆದುಕೊಂಡು ಬರ್ತೀವಿ. ಆ ಥರ ಪರಮಾತ್ಮ ತಗೊಳ್ಳೋದಲ್ಲ. ಜಗೃಹೆ ಅನ್ನೋದಕ್ಕೆ ಶ್ರೀಮದ್ ಆಚಾರ್ಯರು ಭಾಗವತಾತ್ಮರಲ್ಲಿ ವ್ಯಾಖ್ಯಾನ ಮಾಡ್ತಾರೆ, ವ್ಯಕ್ತ್ಯಪೇಕ್ಷೆಯ ಜಗೃಹೆ ಅಂತ ಹೇಳ್ತಾರೆ. ಅಂದರೆ ಬೇರೆಯವರಿಗೆ ಕಾಣಿಸಿಕೊಂಡ ಅಂತಷ್ಟೇ ಹೊರತಾಗಿ ಅವನು ಎಲ್ಲ ಕಡೆ ಎಲ್ಲ ರೂಪಗಳಿಂದ ಎಲ್ಲ ಕಾಲದಲ್ಲಿ ಇದ್ದ. ಆ ರೂಪಗಳನ್ನು ತಗೊಳ್ಳೋದು ಅನ್ನೋದಕ್ಕೆ ನಾವು ಸುಮ್ಮನೆ ನಮಗೆ ಅರ್ಥ ಆಗಲಿಕ್ಕೆ ಆ ಥರ ಹೇಳೋದಷ್ಟೇ ಹೊರತು, ಈಗ ಪರಮಾತ್ಮನಿಗೆ ಆ ರೂಪ ಮೊದಲು ಇದ್ದಿಲ್ಲ ಆಮೇಲೆ ತಗೊಂಡ ಹಾಗೆಲ್ಲ ಏನೂ ಕೂಡ. ಎಲ್ಲ ರೂಪಗಳು ಅವನ ಹೊಟ್ಟೆಯಲ್ಲೇ ಅವನಲ್ಲೇ ಇದೆ, ಅವನಿಗೆ ಅವನೇ ಆಧಾರ. ಆದರೆ ಪುರುಷ ರೂಪವೂ ಕೂಡ ಅದು ಪರಮಾತ್ಮನಲ್ಲೇ ಇತ್ತು. ಆ ರೂಪ ಅದು ಜಗೃಹಿ ಅಂದರೆ ತೆಗೆದುಕೊಂಡ ಅಂದರೆ ಪ್ರಕಟಗೊಳಿಸಿದ ಅಂತ ಅರ್ಥ. ಅದು ನರಸಿಂಹದೇವರು ತನ್ನ ರೂಪವನ್ನು ಪ್ರಕಟಗೊಳಿಸಿದ್ದಷ್ಟೇ. ನರಸಿಂಹದೇವರು ಮೊದಲೇ ಅಲ್ಲಿ ಬಂದು ಕೂತಿದ್ರು, ಅವನು ಕರೀತಾ ಮೊದಲೇ ಬಂದು ಕೂತಿದ್ರು ಅನ್ನೋಕ್ಕೆ ಇಲ್ಲದೇ ಇದ್ದರೆ ತಾನೆ. ನರಸಿಂಹನ ರೂಪವೂ ಕೂಡ ನರಸಿಂಹದೇವರಂತೂ ಸರ್ವವ್ಯಾಪ್ತರಾಗಿದ್ದಾರೆ ಅಂತ ತೋರಿಸೇ ಬಿಟ್ಟಿದ್ದಾರೆ ತನ್ನ ರೂಪದಲ್ಲಿ. ಎಲ್ಲ ಕಡೆ ವ್ಯಾಪ್ತನಾದ ಪರಮಾತ್ಮ ಎಲ್ಲ ಕಾಲದಲ್ಲೂ ಇದ್ದಾನೆ. ಪ್ರಳಯ ಕಾಲ ಬಂತು, ವ್ಯಾಪ್ತನಾಗಿದ್ದ, ಕಾಲ ಬಂದದಕ್ಕೆ ಹೊಟ್ಟೋದ. ಹಂಗಿಲ್ಲ, ಪ್ರಳಯ ಕಾಲ ಪರಮಾತ್ಮನಿಗೆ ಏನು ಮಾಡೋಕ್ಕಾಗಲ್ಲ. ಅವನು ಎಲ್ಲ ರೂಪಗಳು ಎಲ್ಲ ಕಾಲದಲ್ಲೂ ಇರುತ್ತೆ, ಎಲ್ಲ ದೇಶದಲ್ಲೂ ಇರುತ್ತೆ. ಆದ್ರಿಂದ ಈ ಭೂಮಂಡಲ ಇಲ್ಲ, ಪರಮಾತ್ಮ ಹೆಂಗಿರ್ತಾನೆ ಅಂದರೆ ತನ್ನ ಒಳಗೆ ಅವನು ಇರ್ತಾನೆ ಅಷ್ಟೇ. ಆದ್ದರಿಂದ ಪರಮಾತ್ಮನ ಪದ್ಮನಾಭ ರೂಪವೇ ಎಲ್ಲ ರೂಪಗಳು ಹೊರಹೊಮ್ಮೋದಕ್ಕೆ ಅದು ಒಂದು ರೀತಿಯಲ್ಲಿ ಕಾರಣ. ಅವನೇ ಮೂಲ ನಾರಾಯಣ ಅಂತೇಳಿ ಆದಿ ಕಾಲದಲ್ಲಿ ಪರಮಾತ್ಮನ ಪದ್ಮನಾಭ ರೂಪದಿಂದ 2 ಕೂದಲುಗಳ ಮೇಲೆ ಬಂತು. ಒಂದು ಬಿಳಿ ಕೂದಲು, ಇನ್ನೊಂದು ಕಪ್ಪು ಕೂದಲು. ಬಿಳಿ ಕೂದಲು ಅಂದರೆ ಅವನು ಮುದುಕಾಗ್ಬಿಟ್ಟಿದ್ದ, ನೆರೆ ಬಂದಿತ್ತು, ಎಲ್ಲ ಕೆಂಪು ಬಿಳಿ ಆಗಿತ್ತು ಅಂತಲ್ಲ, ಶುದ್ಧವಾದದ್ದು ಅಂತ, ಶುಕ್ಲಂ ಅಂತ ಹೇಳಿ. ಪರಮಾತ್ಮ ಕಪಿಲ ವಾಸುದೇವನಾಗಿ ಅವತಾರ ಮಾಡುವಾಗ ನಾನು ಶುಕ್ಲನಾಮಕನಾಗಿ ನಿನಗೆ ಅವತಾರ ಮಾಡಬೇಕಂತಿದ್ದೇನೆ, ಕರ್ದಮರೆ ನಿಮ್ಗೇನು ಮದುವೆಗೆ ಮಾಡ್ಕೊಳ್ತಿರೋ ಇಲ್ಲೋ ಅಂತ ಹೇಳಿದ. ಶುಕ್ಲ ಅಂದ್ರೆ ಬೆಳ್ಳಗೆ ಅಂತಿರೋದು ಅಂತಲ್ಲ, ಶುಕ್ಲ ಅಂದ್ರೆ ಪರಿಶುದ್ಧ. ಆದ್ರಿಂದ ಇಲ್ಲೂ ಕೂಡ ಕಪ್ಪು ಬೆಳಕು ಅಂತ ಹೇಳಿದರೆ ಅದು ನಾವು ಆ ಥರ ಕಪ್ಪು ಅಂದರೆ ಅದು ಕಲುಷಿತ ಹಂಗೆಲ್ಲ ಇಟ್ಕೊಂಡ್ಬಿಟ್ಟಿದ್ದೇವೆ. ಆದ್ರಿಂದ ಪರಮಾತ್ಮನ ಪದ್ಮನಾಭ ರೂಪದಿಂದಲೇ ಅಲ್ಲೇ ಒಳಗಿದ್ದದ್ದು ಅಲ್ಲೇ ಹೊರಗಡೆ ಬರ್ತದೆ. ಆದರೆ ಎಲ್ಲೋ ಇರೋಕ್ಕೆ ಎಲ್ಲ ದೇವತೆಗಳು ಇವನಲ್ಲೇ ಸೇರ್ಕೊಂಡಾಗ ಇವನು ಎಲ್ಲೋ ಯಾಕೋಬೇಕು, ಅವನ ಒಳಗಡೆನೆ ಎಲ್ಲ ರೂಪಗಳಿದೆ. ಅದರಿಂದ ಜಗರ್ಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿ ಸಂಭೂತಂ. ಆ ರೂಪ ಎಂಥದ್ದಾಗಿತ್ತು ಅಂದರೆ ಪ್ರಳಯ ಕಾಲದಲ್ಲಿ ಏನೊಂದು ಮಹತ್ತತ್ವ ಅದು ಎಲ್ಲಿ ಹೋಗಬೇಕು, ಪರಮಾತ್ಮನ ಹೊಟ್ಟೆ ಸೇರ್ಕೊಂಡು. ಆಮೇಲೆ ಅಹಂಕಾರ ತತ್ವ, ಅದಕ್ಕೆ ಅಭಿಮಾನಿ, ಅದನ್ನೇ ದೇವನ ಪಡ್ಕೊಂಡೇ ರುದ್ರದೇವರು ಅವರು ಸೇರ್ಕೊಂಡ್ಬಿಟ್ಟು ಪಂಚಭೂತಗಳಿಂದ ನಿರ್ಮಾಣಗೊಂಡ ಎಲ್ಲ ದೇವತೆಗಳಾಗ್ಲಿ ಮತ್ತೊಂದಾಗ್ಲಿ ಎಲ್ಲರೂ ಕೂಡ ಅವರೆಲ್ಲ ಎಲ್ಲಿದ್ದಾರೆ, ಅದು ಪರಮಾತ್ಮನ ಹೊಟ್ಟೆಯಲ್ಲೇ ಇದ್ದಾರೆ. ಆದ್ರಿಂದ ಸಂಭೂತಂ ಅನ್ನೋದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ, ಆ ಎಲ್ಲ ತತ್ವಗಳ ಜೊತೆಗೆ ಬೆರೆತುಕೊಂಡೇ ಇರುವಂತಹ ಪರಮಾತ್ಮ ಆ ತತ್ವಗಳನ್ನು ಹೊರಗೆ ತರೋದಕ್ಕೆ ತನ್ನ ಪುರುಷ ರೂಪವು ಕೂಡ ಒಳಗಡೆನೇ ಇರಬೇಕಾದ್ರೆ ಅದನ್ನೇ ಹೊರಗೆ ತಂದ. ಅದರ ಮಹತ್ತತ್ವಾದಿಗಳು ಎಲ್ಲಿತ್ತು ಅಂದರೆ ಆ ತತ್ವಗಳೆಲ್ಲ ಪರಮಾತ್ಮನಲ್ಲೇ ಇತ್ತು, ಭಗವಂತನಲ್ಲೇ. ಯಾಕೆ ಅಂದರೆ ಈ ಜಡ ಶರೀರ ಅದರ ಜೊತೆಗೆ ಆ ಚೇತನ ಇಬ್ರು ಕೂಡ ಒಟ್ಟೊಟ್ಟಿಗೆ ಪರಮಾತ್ಮನ ಒಂದು ಹೊಟ್ಟೆಯಲ್ಲಿ ಪ್ರವೇಶ ಮಾಡಿದ.
ಹೇಗೆ ನಾವು ನದಿಯಲ್ಲಿ ಸಮುದ್ರದಲ್ಲಿ ಒಂದ್ ಕಡೆ ನೀರು ಹೊಡಿಬೇಕು ಅಂತ ಮುಳುಗಬೇಕು, ಹಾರಬೇಕು, ಡೈ ಹೊಡಿಬೇಕು ಅಂದ್ರೆ ನಮ್ಮ ಬಟ್ಟೆ ಜೊತೆಗೆ ನಾವು ಹೊಟ್ಟೋಗ್ತೀವಿ ಒಳಗಡೆ, ನೀರಲ್ಲಿ ಮುಳುಗಿ ಸ್ನಾನ ಮಾಡ್ತೇವೆ, ಮತ್ತೆ ಬಟ್ಟೆ ಜೊತೆಗೆ ಮೇಲೆ ಬರ್ತೇವೆ. ಹಂಗೆ ತಮ್ಮ ಶರೀರ ಮಹತ್ತತ್ವ ಬ್ರಹ್ಮದೇವರಿಗೆ ಆ ಶರೀರದ ಜೊತೆಗೆ ಪರಮಾತ್ಮ ಹೊಟ್ಟೆ ಸೇರ್ಕೊಂಡು ಆ ಎಲ್ಲ ಸತ್ಯಲೋಕ ನರಸಿಂಹಾಗ್ನಿಯಿಂದ ಸುಟ್ಟು ಭಸ್ಮ ಆಗ್ಬಿಟ್ಟು ಅದನ್ನೆಲ್ಲ ಸುಟ್ಟು ಬೂದಿ ಮಾಡಿಬಿಟ್ಟ ಪರಮಾತ್ಮ. ಆಮೇಲೆ ಎಲ್ಲ ದೇವತೆಗಳು. ಆದ್ದರಿಂದ ಸಂಭೂತಂ ಮಹದಾದಿಭಿ ಅಂತಾರೆ ಆಚಾರ್ಯ. ಅಂದರೆ ಮಹದಾದಿಭಿ ಅಂದರೆ ಮಹತ್ತತ್ವ, ಆದಿಪದದಿಂದ ಅಹಂಕಾರ ತತ್ವ, ಇದನ್ನೇ ಶರೀರವನ್ನಾಗಿ ಪಡೆದುಕೊಂಡಿರುವ ಬ್ರಹ್ಮದೇವರು, ಆಮೇಲೆ ರುದ್ರದೇವರು, ಇವರೆಲ್ಲರಿಂದ ಸಂಭೂತಂ ಒಳಗೆ ಮಿಶ್ರಣವನ್ನ ಪಡೆದಿರ್ತಕ್ಕಂಥದ್ದು. ಅಂದರೆ ಮಹತ್ತತ್ವಾದಿಗಳನ್ನ ತನ್ನ ಅಂತರ್ಹಿತವನ್ನಾಗಿ ಮಾಡಿಕೊಂಡವನು ಪರಮಾತ್ಮ. ಅದಕ್ಕೆ ಉಪನಿಷತ್ತು ಪರಮಾತ್ಮ ಹೇಗೆ ಸೃಷ್ಟಿ ಮಾಡ್ತಾನೆ, ಹೇಗೆ ಲಯ ಮಾಡ್ತಾನೆ ಅನ್ನೋದಕ್ಕೆ ಅಲ್ಲಿ ಊರ್ಣನಾಭಿ ಎಂದು ಉದಾಹರಣೆ ಕೊಡ್ತಾರೆ. ಯಥೋರ್ಣನಾಭಿ ಸೃಜತೆ ಗೃಹತೆ ಚ ಯಥಾ ಪೃಥಿವ್ಯಾಂ ಓಷಧಯ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾ ತಥಾಕ್ಷರಾತ್ ಸಂಭವತೀಹ ವಿಶ್ವಂ ಅಂತ ಹೇಳುತ್ತೆ. ನೋಡಿ, ಜೇಡರು ಹುಳು ಏನ್ ಮಾಡುತ್ತೆ, ತಾನು ತಿಂದಂತ ಆಹಾರವನ್ನೇ ಅದು ಮತ್ತೆ ನೂಲಾಗಿ ಮಾಡಿ ಎಲ್ಲ ಬಲೆ ಕಟ್ಟತ್ತೆ, ಎಲ್ಲ ಮುಗಿತು ಅಂತಾನೆ ಅದನ್ನ ಒಳಗಡೆ ತಗೊಂಡು. ಇದನ್ನ ಸೂಕ್ಷ್ಮ ತಿಳ್ಕೊಳ್ಳೋದು ಅನೇಕರು ಏನು ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ತಿಂದ ಆಹಾರ ನೂಲಾಗೋದಲ್ಲ, ಅದೇ ಆಹಾರ ಆಗತ್ತೆ ಅನ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಯಾವತ್ತೂ ಕೂಡ ತಾನು ತಿಂದ ಆಹಾರವನ್ನ ನೂಲು ಮಾಡುತ್ತೆ ಹೊರತು ತಾನೇ ಆ ನೂಲಾಗ್ತಾ ಆಗ್ತಾ ಹೋದ್ರೆ ಕೊನೆಗೆ ಅದು ಎಲ್ಲ ದೊಡ್ಡ ನೂಲು ಮಾಡಿ ದೊಡ್ಡ ಬಲೆ ಮಾಡಿದ್ರೆ ಇದೇ ಇಲ್ಲ, ಕೊನೆಗೆ ಸತ್ತೋಗ್ಬಿಟ್ಟಿರತ್ತೆ ಅಷ್ಟೇ, ಎಲ್ಲ ದೇಹದ ಎಷ್ಟು ಇಳಿಯುತ್ತೆ. ಅದಕ್ಕೆ ತಾನು ತಿಂದ ಆಹಾರ, ಅದೇನು ಬೇರೆ ಹುಳುಗಳಿಂದೆಲ್ಲ ತಿಂದಿರುತ್ತೆ, ಸ್ಪೈಡರ್ ಮ್ಯಾನ್ ಜೇಡ್ರ ಹುಳು, ಅದನ್ನ ಹೊಟ್ಟೆ ತುಂಡು ಅದು ಜೀರ್ಣ ಆದ್ಕೊಳ್ಳಿ ಅದನ್ನು ನೂಲು ಶುರು ಮಾಡುತ್ತೆ. ನೋಡಿ ಹೇಗೆ ಒಬ್ಬ ಹಿಂದೆಲ್ಲ ಯಜ್ಞೋಪಯುಕ್ತ ಮಾಡುವಾಗ ದಾರ ತೆಗಿತಾ ಇತ್ತು, ದಾರ ಅವ್ರು ಹೇಗೆ ಹತ್ತಿ ತಗೊಂಡು ಅಲ್ಲಿ ಹಿಂಗೆ ಇಟ್ಕೊಂಡು ತಿರುಸಿ ಹಿಂಗೆ ದಾರ ಎಳೆಯೋರು, ಈ ಆ ವ್ಯಕ್ತಿನೇ ದಾರ ಆಗ್ಬಿಡ್ತಾನ ಅವನು, ಅವನ ಕೈಯಲ್ಲಿ ದಾರ ಬರುತ್ತೆ, ಹತ್ತಿ ದಾರ ಆಗೋದು ಅವನುವೇ ದಾರ. ಹಾಗೆ ತಾನು ಉಪಭುಕ್ತವಾದದ್ದು ಏನು ಆಹಾರ ತಗೊಂಡಿದೆ ಜೇಡ್ರ ಬೆಲೆ ಆ ಹುಳು, ಅದನ್ನೇ ಅಲ್ಲಿ ನೂಲನ್ನಾಗಿ ಮಾಡ್ತಾ ಮಾಡ್ತಾ ಕೊನೆಗೆ ಸಾಕಾಯ್ತು ಅಂದ್ರೆ ಎಲ್ಲ ಹಿಂಗೆ ಹೋಗಿ ಹಿಂಗೆ ಮಾಡ್ಕೊಂಡು ಒಳಗೆ ತಗೊಂಡು ಮತ್ತೆ ಮುಗಿಸ್ಬಿಡತ್ತೆ. ಅದು ಪರಮಾತ್ಮ ಹಾಗೆ. ಅಂದ್ರೆ ಹಾಗಾದ್ರೆ ಎಲ್ಲಿತ್ತು ಆ ನೂಲು ಹುಟ್ಟೋದಕ್ಕೆ ಮೂಲ ದ್ರವ್ಯ? ಪರಮಾತ್ಮನ ಹೊಟ್ಟೆಯಲ್ಲಿ, ಅದರ ಹೊಟ್ಟೆಯಲ್ಲಿ ಹೇಗಿತ್ತು ಹಾಗೆ. ಯಾಕೆ ಎಲ್ಲಿ ಹೇಗೆ ಬಂತಪ್ಪ ಅದು ಅಂತ ಹೇಳಿದ್ರೆ ಆ ಪ್ರಳಯ ಕಾಲದಲ್ಲಿ ಎಲ್ಲ ಪರಮಾತ್ಮನ ಹೊಟ್ಟೆಯನ್ನು ಸೇರ್ಕೊಂಡ್ಬಿಟ್ಟಿದೆ. ಆ ಮಹತ್ತತ್ವದಿಂದಲೇನೆ ಈ ಬ್ರಹ್ಮದೇವರ ಶರೀರ ಕಮಲ, 14 ದಳ ಕಮಲ ಅದೆಲ್ಲ ಹುಟ್ಟಿದೆ. ಆದ್ರಿಂದ ಸಂಭೂತಂ ಅಂತ ಇದ್ದಾರೆ. ಅಂದ್ರೆ ಅದರ ಜೊತೆ ಒಳಗೇನೆ ಇದೆ, ಎಲ್ಲಿಂದಲೋ ಪರಮಾತ್ಮ ತಗೊಂಬಂದಿದ್ದ. ಆ ಭಗವಂತನಿಗೆ ಮಹತ್ತತ್ವಾದಿಗಳು ಎಲ್ಲೋ ಇಟ್ಟು ಅಲ್ಲಿಂದ ತಗೊಂಬರಕ್ಕೆ ಲಕ್ಷ್ಮೀದೇವಿ ನೀನೇ ಇಟ್ಕೊಂಬಿಡಿ ಮಹತ್ತತ್ವ ಗುಣತ್ರಯಗಳು, ಆಮೇಲೆ ನಾನು ಇಸ್ಕೊತೇನೆ ಸೃಷ್ಟಿಕಾಲ ಮಾಡುವಾಗ ಅಂತಲ್ಲ, ಪರಮಾತ್ಮ ತನ್ನ ಹೊಟ್ಟೆಯಲ್ಲೇ ತಗೊಂಡ್ಬಿಟ್ಟಿದ್ದಾರೆ. ಲಕ್ಷ್ಮೀದೇವಿ ಕೇವಲ ನಿಯಾಮಕಳಷ್ಟೇ, ಅವುಗಳೆಲ್ಲ ಸೇರೋದು ಯಾಕೆ ಅಂದ್ರೆ ಲಕ್ಷ್ಮೀದೇವಿ ಕೂಡ ಪ್ರಳಯ ಕಾಲದಲ್ಲಿ ಪರಮಾತ್ಮನನ್ನು ಅವಲಂಬನೆ ಮಾಡ್ಕೊಂಡಿದ್ದಾಳೆ. ಅವಳ ಹೊಟ್ಟೆಯಲ್ಲಿ ಯಾವುದೇ ಇದ್ರೂ ಮತ್ತೆ ಅದು ಪರಮಾತ್ಮನಿಗೆ ಬರಲೇಬೇಕು. ಆದ್ದರಿಂದಾಗಿ ಆ ಭಗವಂತ ಅವನು ಸೃಷ್ಟಿಕಾಲದಲ್ಲಿ ಜಗೃಹೇ ಪೌರುಷಂ ರೂಪಂ ಅಂದ್ರೆ ಅವನು ಹೊತ್ತಾಗಿ ತಗೊಂಡ ಅಂತ ಅರ್ಥ ಅಲ್ಲ, ಇದ್ದ ರೂಪವನ್ನೇ ಪ್ರಕಟಗೊಳಿಸಿದ. ಅದು ಮತ್ತೆ ಜಗತ್ ಸೃಷ್ಟಿಯ ಒಂದು ಹಿನ್ನೆಲೆಯಲ್ಲಿ ಮಹತ್ತತ್ವವನ್ನು ಸೃಷ್ಟಿ ಮಾಡ್ಲಿಕ್ಕೋಸ್ಕರ. ಆ ಮಹತ್ತತ್ವವಾದ್ರೂ ಎಲ್ಲಿತ್ತು ಅಂದ್ರೆ ಅದು ಸಂಭೂತಂ ಅಂತ ಅವನ ಒಳಗಡೆನೆ ಅಂತರ್ಹಿತವಾಗಿತ್ತು. ಪರಮಾತ್ಮನ ಒಳಗಡೆ ಎಲ್ಲ ತತ್ವಗಳು, ತತ್ವೇಶ್ವರಗಳು ಎಲ್ಲವೂ ಕೂಡ, ಈ ಲೋಕಗಳು ಕೂಡ ಸೂಕ್ಷ್ಮವಾಗದ ಪರಮಾತ್ಮನ ಹೊಟ್ಟೆಯಲ್ಲಿ. ಆದ್ರಿಂದ ನೋಡಿ, ಇಲ್ಲೆಲ್ಲ ರಾಮಾನುಜರು ಏನು ಅರ್ಥ ಮಾಡ್ತಾರೆ ಅಂದ್ರೆ ಅವರು ಜಗತ್ತನ್ನ ಸೃಷ್ಟಿ ಮಾಡುವಾಗ ಪರಮಾತ್ಮ ಪ್ರಕೃತಿಯ ಒಳಗಡೆ ಹೋಗ್ತಾ ಅಂದ್ರೆ ಅವನಿಗೆ ಪ್ರಾಕೃತ ದೇಹ ಬಂದ್ಬಿಡ್ತು ಅಂತ ಹೇಳ್ತಾರೆ. ಆಮೇಲೆ ಪರಮಾತ್ಮ ಪ್ರಳಯ ಕಾಲದಲ್ಲಿ ಎಲ್ಲ ಪ್ರಕೃತಿ, ಅದರ ಗುಣಗಳು, ಮಹತ್ತತ್ವ, ಅಹಂಕಾರ ತತ್ವ, ಉಳಿದ ಎಲ್ಲವುಗಳು ಅವುಗಳನ್ನು ಹೊಟ್ಟೆಯಲ್ಲಿ ಇಟ್ಕೊಂಡ ಅಂದ್ರೆ ಪರಮಾತ್ಮನೇ ಪ್ರಾಕೃತ ಆದ ಅಂತ ಅರ್ಥ ಅಲ್ಲ, ಅವನಿಗೆ ಪ್ರಾಕೃತ ರೂಪ ಬಂತು ಅಂತಲ್ಲ. ಅದಕ್ಕೆ ಸಂಭೂತಂ ಅಂತ ಆಚಾರ್ಯರು ಆ ಭಾಗವತದ ವಾಕ್ಯಕ್ಕೆ ಅರ್ಥ ಬರ್ತಾರೆ. ಮಿಶ್ರೀಭೂತವಾಗಿ ಅವನ ಒಳಗಡೆ ಸೇರ್ಕೊಂಡಿದೆ. ಎಷ್ಟೋ ಪದಾರ್ಥಗಳು ನಮ್ಮ ದೇಹದಲ್ಲಿ ಯಾವುದೋ ಕಲ್ಲಿಗೆಲ್ಲ ಹೊಟ್ಟೆಯಲ್ಲಿ ಹೋಯ್ತು ಅನ್ಕೊಳ್ಳಿ, ಮತ್ತೆ ಅದು ಹೊರಗೆ ಬರುತ್ತೆ, ಅದು ನಮ್ಮ ದೇಹಕ್ಕೆ ಒಗ್ಗದೆ ಇದ್ದು ಹೊರಗೊಟ್ಟಾಗುತ್ತೆ. ಹಾಗೆ ಪರಮಾತ್ಮ ಸ್ವರೂಪಕ್ಕೆ ಸೇರಿಲ್ಲ ಅದು. ಆದರೆ ಸ್ವರೂಪದಲ್ಲಿ ಇಲ್ಲದೆ ಇರುವ ಈ ಜಡದೇಹವನ್ನು ಪಡೆದ ಬ್ರಹ್ಮದೇವರು, ರುದ್ರಾದಿಗಳು ಪರಮಾತ್ಮನ ಹೊಟ್ಟೆಯಲ್ಲಿ ತಾತ್ಕಾಲಿಕವಾಗಿದ್ದಾರೆ ಪ್ರಳಯ ಕಾಲದಲ್ಲಿ. ಆಮೇಲೆ ಆ ದೇಹ ತಗೊಂಡು ಹೊರಗಡೆ ಬಂದ್ಬಿಡ್ತಾರೆ. ಮತ್ತೆ ಪರಮಾತ್ಮ ಅವನು ಅಪ್ರಾಕೃತವಾದ ಚಿನ್ಮಯ ರೂಪನೇ. ಆ ಕ್ಷಣದಲ್ಲಿ ಅವನು ಪ್ರಾಕೃತ ದೇಹ ಇದ್ದವರನ್ನು ಹೊಟ್ಟೆಯಲ್ಲಿ ಆಸರೆ ಕೊಟ್ಟಿದ್ದಾನೆ. ಆದ್ದರಿಂದ ಅವನೇ ಆಗಿದ್ದಾನೆ, ಪ್ರಕೃತಿಯೇ ಪರಮಾತ್ಮ ಅಂತ ಅವರೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ನೋಡಿ, ಪರಮಾತ್ಮನಿಗೆ ಪ್ರಾಕೃತ ದೇಹ ಇದೆ. ಹಂಗೆಲ್ಲ ಈ ಭಗವಂತ ವಾಮನನಾಗಿ ತ್ರಿವಿಕ್ರಮನಾಗಿ ಬೆಳೆದಾಗ ಅಲ್ಲಿ ಪ್ರಾಕೃತ ದೇಹವನ್ನೇ ಪಡೆದ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿ ಹಾಗೆ ಒಂದು ಮಾತು ಬರುತ್ತೆ, ಅದಕ್ಕೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಆಚಾರನ ಸರಿಯಾಗಿ ಅರ್ಥ ಮಾಡಿದ್ರೆ ನಾವು ಹಂಗೆ ತಪ್ಪು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ವಾಮನ ರೂಪ ಹೇಗೆ ಬೆಳೀತು ಅಂತ ಹೇಳುವಾಗ
ತದ್ವಾಮನಂ ರೂಪಮವರ್ಧತಾದ್ಭುತಂ ಹರೇರನಂತಸ್ಯ ಗುಣತ್ರಯಾತ್ಮಕಂ ಅಂತ ಭಾಗವತದಲ್ಲಿ ಬಂತು. ಗುಣತ್ರಯಾತ್ಮಕ ಅಂದ್ರೆ ಸತ್ವ, ರಜಸ್ಸು, ತಮಸ್ಸು ಎಂಬ ಪ್ರಕೃತಿಯ 3 ಗುಣಗಳ ಸ್ವರೂಪಭೂತವಾದಂತಹ ಪರಮಾತ್ಮನ ವಾಮನ ದೇಹವೇ ತ್ರಿವಿಕ್ರಮನಾಗಿ ದೊಡ್ಡದಾಗಿ ಬೆಳೀತು ಅಂತ ಎಲ್ಲ ವ್ಯಾಖ್ಯಾನ ಮಾಡಿಬಿಡ್ತಾರೆ. ಯಾಕೆಂದ್ರೆ ಅಲ್ಲಿ ಗಿರಿಧರಿಯ ಮುಂತಾದ ತ್ರಿವೈಷ್ಣವ ಪರಂಪರೆಯಲ್ಲಿ ಬಂದವರೆಲ್ಲ ಅವರು ವ್ಯಾಖ್ಯಾನ ಮಾಡುವಾಗ ನೋಡಿ, ಪ್ರಕೃತಿಯ ಒಳಗಡೆ ಪರಮಾತ್ಮ ಹೊಕ್ಕ, ಅವನಿಗೆ ಪ್ರಾಕೃತ ದೇಹ ಬಂತು. ಈಗ ನಾವೆಲ್ಲ ಈ ದೇಹದಲ್ಲಿ ಹೊಕ್ಕಿದ್ದಕ್ಕೆ ನಮಗೆ ಪ್ರಾಕೃತ ದೇಹ ಬಂತೋ ಇಲ್ಲ? ನಮ್ದು ವಸ್ತುತಃ ಸಾತ್ವಿಕ ಜೀವರಿಗೆ ಅಪ್ರಾಕೃತವಾದಂತಹ ದೇಹ ಇದೆ, ಆದರೆ ಇದರ ಒಳಗಡೆ ಸೇರಿದ್ದಕ್ಕೆ ಈ ದೇಹ ಬಂದ್ಬಿಡ್ತಾನೆ, ನಮಗೂ ಪ್ರಾಕೃತ ದೇಹ. ಅದರಂತೆ ಪರಮಾತ್ಮನಿಗೆ ಪ್ರಾಕೃತ ದೇಹವೇ ಅದು ಅಂತ ಅವರೆಲ್ಲ ಅರ್ಥ ಬಂದ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಇಲ್ಲೂ ಕೂಡ ಪ್ರಕೃತಿಯಿಂದ ನಿರ್ಮಾಣಗೊಂಡಿರತಕ್ಕಂಥ ಸತ್ವರಜಸ್ತಮ ಗುಣಗಳು, ಮಹತ್ತತ್ವ, ಅದೆಲ್ಲ ಬ್ರಹ್ಮದೇವರ ಶರೀರ ಮಹತ್ತತ್ವ, ಅದನ್ನು ತಗೊಂಡೇ ಪರಮಾತ್ಮನ ಹೊಟ್ಟೆಯಲ್ಲಿ ಸೇರಿದ್ದಕ್ಕೆ ಪರಮಾತ್ಮನು ಕೂಡ ಪ್ರಾಕೃತ ದೇಹ ಪಡೆದು ಬಿಟ್ಟ ಅಂತ ಅರ್ಥ ಮಾಡ್ಬಿಡ್ತಾರೆ. ಆದರೆ ನೋಡಿ, ಪರಮಾತ್ಮನ ಒಳಗಡೆ ಸಂಭೂತವಾಗಿದೆ, ಸೇರ್ಕೊಂಡಿದೆ ಅಂತ, ಅಂತರ್ಭೂತವಾಗಿದೆ, ಒಳಗಡೆ ಸೇರ್ಕೊಂಡಿದೆ. ಮತ್ತೆ ಸೃಷ್ಟಿಕಾಲ ಬಂದಾಗ ಹೊರಗಡೆ ಹೊಟ್ಟೋಗತ್ತೆ. ಆದ್ರಿಂದ ನಮ್ಮದಲ್ಲದ ಕೆಲವು ನಮ್ಮ ದೇಹದಲ್ಲಿ ಸೇರ್ಕೊಂಡಾಗ ಸ್ವಲ್ಪ ಸಮಯ ಇರುತ್ತೆ, ಮತ್ತೆ ಹೊರಗಡೆ ಬರಲೇಬೇಕಲ್ಲ. ಇಲ್ಲ ಆಪರೇಷನ್ ಮಾಡೋದೇನೋ ರಾಡ್ ಗೀಡು ಅಂತ ಹಾಕ್ತಾರೆ, ಆಮೇಲೆ ತೆಗೆದು ಬಿಡ್ತಾರೆ. ಪರ್ಮನೆಂಟ್ ಆಗಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಮ್ಮ ದೇಹಕ್ಕೆ ಒಗ್ಗದೇ ಇರತಕ್ಕಂಥ ಯಾವುದೇ ರಾಡ್ ಆಗಿರ್ಬೋದು, ಯಾವುದೇ ಪದಾರ್ಥ ಆಗಿರ್ಬೋದು, ದೇಹದಲ್ಲಿ ಇದ್ದರೆ ದೇಹಕ್ಕೆ ಹಾನಿ ಆಗುತ್ತೆ. ಅದನ್ನ ತಾತ್ಕಾಲಿಕವಾಗಿ ಅದನ್ನ ಒಳಗಡೆ ಹಾಕಿರ್ತಾರೆ, ಮತ್ತೆ ತೆಗೆದು ಬಿಡ್ತಾರೆ. ಹಾಗೆ ಪರಮಾತ್ಮ ಪ್ರಳಯಕಾಲ ಮುಗಿಯುವವರೆಗೆ ತಾತ್ಕಾಲಿಕವಾಗಿ ಈ ಎಲ್ಲ ತತ್ವಾದಿಗೆ ಶರೀರ ಪಡೆದಿರುವ ಬ್ರಹ್ಮಾದಿಗಳನ್ನು ಒಳಗಡೆ ಇಟ್ಕೊಂಡ್ಬಿಟ್ಟು ಆನಂತರ ಮತ್ತೆ ಸೃಷ್ಟಿಕಾಲದಲ್ಲಿ ಹೊರಗಡೆ ತರ್ತಾನೆ. ಅಷ್ಟು ಮಾತ್ರಕ್ಕೆ ಅವನಿಗೆ ಪ್ರಾಕೃತ ದೇಹ ಇದೆ ಅಂತ ಅರ್ಥ. ಪ್ರಾಕೃತ ದೇಹ ಅವ್ರಿಗಿರೋದು, ಅವರನ್ನು ಇಟ್ಕೊಂಡಿರೋದು ಇವನು. ಅದಕ್ಕೆ ಇಲ್ಲಿ ಮಹದಾದಿಭಿ ಸಂಭೂತಂ ಷೋಡಶಕಲಂ ಅಂತ ಬೇರೆ ಹೇಳ್ತಾರೆ. ಷೋಡಶಕಲ ಅಂತ ಹೇಳಿಬಿಟ್ರೆ ಪರಮಾತ್ಮ ಈ 16 ಕಲಾಭಿಮಾನಿ ದೇವತೆಗಳನ್ನು ಕೂಡ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ ಅಂತ. ಯಾರು ಅವರೆಲ್ಲ? ಅವರೇ ತತ್ವೇಶ್ವರಗಳು, ಅವರುಗಳೆಲ್ಲ ಆಗಿದ್ದಾರೆ. ಈಗ ನೋಡಿ, ಈ ಜೀವ ಅಂದ್ರೆ ಇವನು ಕೂಡ 16 ಕಲೆಗಳಿಂದ ಕೂಡಿದಂಥವ್ರು. 16 ಕಲೆಗಳು ಅಂದ್ರೆ ಯಾವುದು? 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಆಮೇಲೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬತಕ್ಕಂಥ 5 ತನ್ಮಾತ್ರಗಳು, ಜೊತೆಗೆ ಒಂದು ಪ್ರಕೃತಿ ಅಂತ ಇಟ್ಕೊಬೋದು, ಮೂಲ ಪ್ರಕೃತಿನೋ, ಅಥವಾ ಕೆಲವು ಕಡೆ 16ನೇದು ಜೀವ ಅಂತ ಹೇಳ್ತಾರೆ, ಅದನ್ನು ಇಟ್ಕೋಬಹುದು. ಅಂತೂ ಈ 15 + 1 ಇದೇ ಷೋಡಶ ಕಲಾ. ಈ ಜೀವನನು ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾನೆ ಪರಮಾತ್ಮ. ಆದ್ರಿಂದ ಸಂಭೂತಂ ಷೋಡಶಕಲಂ ಆದೋ ಲೋಕ ಸಿಸೃಕ್ಷಯ ಅಂತ ಹೇಳುವಾಗ ಷೋಡಶಕಲಂ ಅಂದ್ರೆ 16 ಕಲೆಗಳಿಗೆ ಅಭಿಮಾನಿ ದೇವತೆಗಳೆಲ್ಲ ಯಾವ ಪರಮಾತ್ಮನ ಹೊಟ್ಟೆಯಲ್ಲಿದ್ದಾರೋ ಅವನು ಷೋಡಶಕಲಾ ಅಂತ ಹೇಳ್ಬಿಡಿದ್ರು. ಉಪನಿಷತ್ತು ಕೂಡ ಅಥ ಷೋಡಶಕಲ ಪುರುಷ ಅಂತ ಹೇಳುದು. ಯಾರೆಲ್ಲ ತತ್ವಾಭಿಮಾನಿಗಳಿದ್ದಾರೆ ಅವರಿಂದ ಅವರ ದೇಹವನ್ನೆಲ್ಲ ಪರಮಾತ್ಮ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಅವನು ಕೂಡ ಷೋಡಶಕಲ ಆಗಿದ್ದಾನೆ. ಆದ್ದರಿಂದ ಈ ಪುರುಷ ಸೂಕ್ತವು ಕೂಡ ಆ ಷೋಡಶಕಲಾ ಸಂಪೂರ್ಣನಾದ ಅಂದ್ರೆ 16 ತರಹದ ಈ ಎಲ್ಲ ಇಂದ್ರಿಯಾಭಿಮಾನಿಗಳು, ಅರ್ಥಾಭಿಮಾನಿಗಳು ಅವನ್ನೆಲ್ಲ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಅವನು ಷೋಡಶಕಲ ಅವನಾಗಿದ್ದಾನೆ. ಅಂತಹ ಪರಮಾತ್ಮನನ್ನು ವರ್ಣನೆ ಮಾಡಲಿಕ್ಕೆ 16 ಮಂತ್ರಗಳ ಈ ಪುರುಷ ಸೂಕ್ತ. ಅಲ್ಲಿಗೆ 16 ಯಾಕೆ ಅನ್ನೋದಕ್ಕೆ ಮತ್ತೆ ಇಲ್ಲಿ ನಮಗೆ ಉತ್ತರ ಸಿಗ್ತಾ ಇದೆ. ಯಾವ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಪರಮಾತ್ಮ ಇದ್ದಾನಲ್ಲ, ಆ ಪುರುಷನಾಮಕನಾದ ಭಗವಂತ ಅವನು ಷೋಡಶಕಲ ಆಗಿದ್ದಾನೆ ಪ್ರಳಯ ಕಾಲದಲ್ಲಿ. ಷೋಡಶಕಲ ಅಂತ ಹೇಳ್ಬಿಟ್ರಿ, ಚಂದ್ರನಿಗೂ ಕೂಡ ಷೋಡಶಕಲೆ ಅಂತಿದೆ. ಒಂದೊಂದು ಗುಣಗಳನ್ನು ಎತ್ಕೊಂಡು ಅವನು ಕೂಡ ಹುಣ್ಣಿಮೆ ದಿವಸ ಷೋಡಶಕಲ ಆಗ್ತಾನೆ. ಆದರೆ ಇಲ್ಲಿ ಷೋಡಶಕಲ ಅಂತ ಹೇಳಿದ್ರೆ ಒಬ್ಬ ಜೀವನಿಗೆ ಅವನ ಜೀವನ ದೇಹ ನಿರ್ಮಾಣ ಆಗಬೇಕಾದ್ರೆ ಈ 15, 16 ಇರಲೇಬೇಕು. ಪಂಚ ಜ್ಞಾನೇಂದ್ರಿಯಗಳು ಇರಬೇಕಾ, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು. ಜ್ಞಾನೇಂದ್ರಿಯ ಇದೆ, ಕರ್ಮೇಂದ್ರಿಯ ಇದೆ, ಶಬ್ದ ಸ್ಪರ್ಶ ರೂಪರಸಗಳೇ ಇಲ್ಲ, ತೋಣೆ ಮಾಡಿ. ಜೊತೆಗೆ ಅದನ್ನು ಅನುಭವಿಸೋದಕ್ಕೆ ಜೀವ ಇದೆ. ಇವೇ 16 ಕಲೆಗಳು. ಇದಕ್ಕೆಲ್ಲ ಬೇರೆ ಬೇರೆ ದೇವತೆಗಳೆಲ್ಲ ಅಭಿಮಾನಿಗಳಿದ್ದಾರೆ. ಪಂಚ ಜ್ಞಾನೇಂದ್ರಿಯಗಳಿಗೆಲ್ಲ ಅಲ್ಲೆಲ್ಲ ಕಣ್ಣಿಗೆ ಅಲ್ಲಿ ಸೂರ್ಯ, ಆಮೇಲೆ ನಮ್ಮ ಬಾಯಿಗೆ ಕರ್ಮೇಂದ್ರಿಯ ಮತ್ತೆ ಜ್ಞಾನೇಂದ್ರಿಯ ಅಲ್ಲಿ ಅಗ್ನಿದೇವರು, ಹೀಗೆ ದಿಗ್ವಾತಾರ್ಕ ಪ್ರಚೇತೋಶ್ವಿ ವನ್ನಿ ಉಪೇಂದ್ರ ಮಿತ್ರಕಾಹ ಅಂತ 11 ಮಂದಿ ಅದಕ್ಕೆ ಅಭಿಮಾನಿ ದೇವತೆ. ಅವರೆಲ್ಲರನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದರಿಂದ ಪರಮಾತ್ಮ ಆದೌ ಲೋಕ ಸಿಸೃಕ್ಷಯ ಸಂಭೂತಂ ಷೋಡಶಕಲಂ ಅಂತ ಹೇಳ್ಬಿಟ್ಟಿದ್ದಾರೆ. ಅವರೆಲ್ಲ ಪರಮಾತ್ಮನ ಹೊಟ್ಟೆಯಲ್ಲೇ ಸೇರ್ಕೊಳ್ಬೇಕು. ಯಾಕೆ ಅಂದರೆ ಅವನು ಹುಟ್ಟಿ ಬಂದದ್ದು ಪರಮಾತ್ಮನ ಕಡೆಯಿಂದ. ಅವರೆಲ್ಲ ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿಯಿಂದ ಹುಟ್ಟಿ ಬಂದದ್ದಲ್ಲ. ಯಾರ ಮೂಲಕವಾಗಿ ಯಾರ ಹೊಟ್ಟೆಯಿಂದ ಹೊರಗಡೆ ಬಂದಿದ್ದಾರೆ, ಪ್ರಳಯ ಕಾಲ ಬಂದಾಗ ಅದೇ ಹೊಟ್ಟೆಯಲ್ಲಿ ಅವರ ಹೊಟ್ಟೆಯಲ್ಲೇ ಸೇರ್ಕೋಬೇಕು. ಇಲ್ಲ ಅಂದ್ರೆ ಲಕ್ಷ್ಮೀದೇವಿ ಅಯ್ಯೋ ಪ್ರತಿ ಪ್ರಳಯ ಕಾಲದ ನೀವೇ ಎಲ್ಲಾರನ್ನೂ ಹೊಟ್ಟೆಯಲ್ಲಿ ಇಟ್ಕೊಂಡ್ಬಿಡ್ತೀರಾ, ನೀವು ತುಂಬಾ ಸ್ವಲ್ಪ ಶ್ರಮಾಗತ್ತು ಪಾಪ, ಈ ಸರಿ ನಂಗೆ ಕೊಡಿ ಅಂತ ಹೇಳಿಕಿಲ್ಲ. ಯಾಕೆ ಅಂದರೆ ಆ ಪ್ರಕೃತಿಯಿಂದ ಬಂದ ಗುಣಗಳು ಅವುಗಳೆಲ್ಲ ಮಹತ್ತತ್ವಾದಿಗಳು ನಿಮಿತ್ತ ಆಗಿರ್ಬೋದು. ಸೃಷ್ಟಿ ಮಾಡೋದು ಪರಮಾತ್ಮ, ಲಕ್ಷ್ಮೀದೇವಿ ಸೃಷ್ಟಿ ಮಾಡೋದಲ್ಲ.
ಲಕ್ಷ್ಮೀದೇವಿಗೆ ಸೃಷ್ಟೃತ್ವ ಇಲ್ಲ. ಒಂದು ವೇಳೆ ಇದ್ದರೆ ಅದು ಪರಮಾತ್ಮನ ಮೂಲಕವಾಗಿ ಬಂದಿರುತ್ತೆ ಅಷ್ಟೇ. ಆದ್ರಿಂದ ನಾವು ಸ್ವತಂತ್ರವಾದ ಸೃಷ್ಟಿಕರ್ತೃತ್ವ ಇರೋದು ಪರಮಾತ್ಮನಿಗೆ. ಹಾಗಾದ್ರೆ ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿ ಅಂತ ಹೇಳಿ ಪರಮಾತ್ಮನನ್ನೇ ಹೇಳುತ್ತೆ ಹೊರತಾಗಿ ಇಲ್ಲಿ ಬೇರೆ ಲಕ್ಷ್ಮೀದೇವಿಯನ್ನ ದುರ್ಗೆಯನ್ನ ಪ್ರಳಯ ಕಾಲದಲ್ಲಿ ಅವಳ ಹೊಟ್ಟೆಯಲ್ಲಿ ಇವರೆಲ್ಲ ಇದ್ದಾರೆ ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಪರಮಾತ್ಮ ಸೃಷ್ಟಿ ಆರಂಭದಲ್ಲಿ ತನ್ನ ಹೊಕ್ಕಳಿನಿಂದ ಬ್ರಹ್ಮದೇವರನ್ನು ಪಡೆದವನು ಅವನೇ. ಪ್ರಳಯ ಕಾಲ ಬಂದಾಗ ಅದೇ ಬ್ರಹ್ಮದೇವರ 100 ವರ್ಷ ಸಾಧನೆ ಮುಗಿದ್ಮೇಲೆ ಬಾ ಅಂತ ಹೊಟ್ಟೆಯಲ್ಲಿ ಇಟ್ಕೊಳ್ಳೋದು ಅವರು. ಅದು ಬಿಟ್ಟು ಹುಟ್ಟೋದು ಪರಮಾತ್ಮನಿಂದ ಸೇರ್ಕೊಳ್ಳೋದು ಲಕ್ಷ್ಮೀದೇವಿ ಒಳಗಡೆ ಅಂತೀರಿ. ಆದ್ದರಿಂದಾಗಿ ಇಲ್ಲಿ ಆ ಪರಮಾತ್ಮನೇ ಎಲ್ಲದಕ್ಕೂ ನೆಲೆಯಾದವನು. ಅವನು ಷೋಡಶ ಕಲಾ ಅಂತ ಹೇಳಿಬಿಟ್ರೆ ಈ 15+1 ಇವುಗಳಿಗೆ ನಿಯಾಮಕರಾದ ಎಲ್ಲ ದೇವತೆಗಳೇನಿದ್ದಾರೆ ಅವರನ್ನು ಕೂಡ, ಅಂದರೆ ಸಮಸ್ತ ಬ್ರಹ್ಮಾಂಡವನ್ನ ಎಲ್ಲವನ್ನು ಕೂಡ ತನ್ನ ಹೊಟ್ಟೆಯಲ್ಲಿ ಪರಮಾತ್ಮ ಇಟ್ಕೊಂಡ್ಬಿಟ್ಟಿದ್ದಾನೆ. ಇದೆಲ್ಲ ಯಾಕೆ ಮುಂದೆ ಪರಮಾತ್ಮ ಅದನ್ನ ಇಟ್ಕೊಂಡಿದ್ದು ಅಂದರೆ, ನೋಡಿ ಪ್ರಳಯ ಕಾಲ ಬಂದಾಗ ಈ ಯಾವ ದೇವತೆಗಳಿಗೂ ಕೂಡ ಇಲ್ಲಿ ಅಸ್ತಿತ್ವಕ್ಕೆ ಅವಕಾಶ ಇಲ್ಲ. ಯಾಕೆ ಅಂದ್ರೆ ಲಯ ಅಂದ್ರೇ ಎಲ್ಲ ದೇವತೆಗಳು ಸೋತ್ತಮರಲ್ಲೇ ಲಯ ಆಗ. ನಮಗೆ ಹೇಗೆ ಲಯ ಇದೆ ಅದರಂತೆ ದೇವತೆಗಳಿಗೂ ಇದೆ, ಆ ತತ್ವಗಳಿಗೂ ಲಯ ಇದೆ. ಅವ್ರು ನಾವಿಲ್ಲೇ ಕೂತ್ಕೋತೀವಿ ಅಂತ ಹೇಳಕ್ ಸಾಧ್ಯ ಇರೋದಾದ್ರೆ ಇರೇ ಒಂದು ಮಹಾಕಲ್ಪದವರೆಗೆ. ಅವ್ರು ಯಾರೋ ಮಾರ್ಕಾಂಡೇಯರು ತುಂಬಾ ತಪಸ್ ಮಾಡಿ ನಮ್ಗೆ ದೀರ್ಘಾಯಿಸ್ಬೇಕು ಅಂದ್ರೆ ಆಯ್ತು, ಬ್ರಹ್ಮದೇವರಿಗೆ ಎಷ್ಟು ಆಯುಸ್ಸು ಅಷ್ಟು ನಿಂಗೆ ಕೊಟ್ಬಿಡ್ತೀವಿ. ಮಹಾಕಲ್ಪಾಂತದವರು ಈಗಲೇ ಇದ್ದಾರೆ ಅವರು. ಇದು 7ನೇ ಮನ್ವಂತರ, ಮೊದಲನೇ ಮನ್ವಂತರದಲ್ಲಿ ಬಂದವರು. ಅವರು ಮತ್ತೆ ಕೊನೆ ಮನ್ವಂತರದವರೆಗೆ ಬ್ರಹ್ಮದೇವರ ಅಂತ್ಯಕಾಲದವರೆಗೂ ಕೂಡ ಇದ್ದು ಆಮೇಲೆ ಅವರು ಪರಮಾತ್ಮನ ಹೊಟ್ಟೆಯನ್ನು ಸೇರ್ಕೋತಾರೆ. ಆದರೆ ಆ ಸಮಯದಲ್ಲಿ ಪ್ರಳಯ ಕಾಲದಲ್ಲಿ ಒಂದು ಲಕ್ಷ್ಮೀ ನಾರಾಯಣ ಇಬ್ಬರೇ, ಬೇರೆ ಯಾರು ಬ್ರಹ್ಮದೇವರು ಇರಕ್ಕೆ ಸಾಧ್ಯ? ನಾವು ಇರ್ತೀವಿ ಬಿಡಿ, ಎಲ್ಲ ಸ್ವಲ್ಪ ಜಾಗ ಅಡ್ಜಸ್ಟ್ ಮಾಡ್ಕೊಳ್ಳ, ಹಂಗೆಲ್ಲ ಇದೆ. ಲಯ ಅಂದ್ರೆ ಸರ್ವರಿಗೂ ಲಯ, ಲಕ್ಷ್ಮೀದೇವಿನ ಬಿಟ್ಟು. ಅವಳಿಗೊಂದು ಲಯ ಅಂತಿದೆ, ಸಾಮೀಪ್ಯ, ಹತ್ತಿರ ಪರಮಾತ್ಮ ಇಟ್ಕೊಳ್ತಾರೆ. ಪರಮಾತ್ಮನಿಗೆ ಲಯನೇ ಇಲ್ಲ, ಯಾಕಂದ್ರೆ ಅವನೇ ಲಯಕಾರ, ಅವನೇ ಲಯ ಮಾಡುವನು, ಅವನಿಗೆ ಲಯ ಅಂದ್ರೆ ಇರುತ್ತೆ. ಆದ್ರಿಂದ ಪರಮಾತ್ಮ ಹೇಳೋದು ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯ ತಥಾ ಅಂತ. ಎಲ್ಲ ಜಗತ್ತಿಗೆ ನಾನೇ ಉತ್ಪಾದಕ, ನಾನೇ ಸಂಹಾರಕ. ಆದರೆ ನನಗೆ ಸಂಹಾರಕ, ನನಗೆ ಉತ್ಪಾದಕ ಯಾರು ಕೂಡ ಇಲ್ಲ. ಯಾಕೆಂದ್ರೆ ಅವನಿಗೆ ಆ ಥರ ಹುಟ್ಟು ಸಾವುಗಳಿದ್ದರೆ ಅವನು ಸೃಷ್ಟಿಕರ್ತನೇ ಆಗ್ತಾ ಇದ್ದ. ಈಗ ರುದ್ರಾದಿಗಳಿಗೆ ಬ್ರಹ್ಮಾದಿಗಳಿಗೆ ಹುಟ್ಟಿದೆ, ಸಾವಿದೆ. ನಮಗೆಲ್ಲ ಸೃಷ್ಟಿ ಮಾಡಕ್ ಆಗಲ್ಲಪ್ಪ. ಪರಮಾತ್ಮ ನಮ್ಮನ್ನು ಸೃಷ್ಟಿ ಮಾಡಿದ್ಮೇಲೆ ನಾವು ಇವರು ದೇವತೆಗಳ ರುದ್ರಾದಿಗಳು ಸೃಷ್ಟಿ ಮಾಡ್ತೀವಿ. ಆದ್ರಿಂದ ಪರಮಾತ್ಮನ ವೈಶಿಷ್ಟ್ಯವೇ ಎಷ್ಟು ಚೆನ್ನಾಗಿ ಭಾಗವತ ಹೇಳ್ತಾ ಇದೆ ಅಂದ್ರೆ, ಇಲ್ಲಿ ಜಗೃಹೇ ಪೌರುಷಂ ರೂಪಂ ಅಂತ ಹೇಳಿಬಿಟ್ಟು ಪರಮಾತ್ಮನ ರೂಪ ಇರ್ಬೋದು, ಅಥವಾ ಅವನ ವ್ಯಾಪಾರಗಳಿರ್ಬೋದು, ಅವನ ಲೀಲೆಗಳಿರ್ಬೋದು, ಅದೆಲ್ಲ ಜನಗಳ ದೃಷ್ಟಿಯಲ್ಲೇ ಹೊರತಾಗಿ ಪರಮಾತ್ಮ ಅವನು ಹುಟ್ಟಿದ ಅಂತಾಗ್ಲಿ ಅಥವಾ ಅವನು ಬೆಳೆದ ಅಂತಾಗ್ಲಿ ಅದೆಲ್ಲ ದೇವರಿಗೆ ಒಗ್ಗುವಂತಹದ್ದೇ ಅಲ್ಲ. ನಾವು ಹೇಳ್ತೇವೆ ಪರಮಾತ್ಮ ಹುಟ್ಟಿದ ಬೆಳೆದ, ಅದಕ್ಕೆ ನೋಡುಗರ ದೃಷ್ಟಿಯಲ್ಲಿ ಪರಮಾತ್ಮ ಬೆಳೆದಿದ್ದಾನೆ, ಅವರ ದೃಷ್ಟಿ ಬೆಳೆದಿದೆ ಹೊರತು ಪರಮಾತ್ಮ ಇದ್ದ ಹಾಗೆ ಇದೆ. ಅದನ್ನೇ ಶ್ರೀಮದ್ ಆಚಾರ್ಯ ತಮ್ಮ ತಾತ್ಪರ್ಯದಲ್ಲಿ ರಾಮಾವತಾರ ಕೃಷ್ಣಾವತಾರಕ್ಕೆ ಹೊಂದಿಕೊಂಡಂತ ಹೇಳುವಾಗ, ನಿತ್ಯ ಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿ ಅಪೇಕ್ಷ ಲೋಕಸ್ಯ ಹಿ ಮಂದ ದೃಷ್ಟಿ. ಮಂದರಿಗೆ, ಜ್ಞಾನಿಗಳಿಗೆಲ್ಲ ಒಂದೇ ತರ ಏಕಪ್ರಕಾರವಾಗಿತ್ತು ಪರಮಾತ್ಮ. ಅವ್ರು ಯಾಕೆ ಅಂದರೆ ಅವರು ಪರಮಾತ್ಮನ ವ್ಯಕ್ತಿತ್ವವನ್ನು ನೋಡ್ತಾ ಇದ್ರು. ಅವನು ಸಣ್ಣ ಮಗುವಾಗಿದ್ದಾನೆ, ಅದೆಲ್ಲ ಸಣ್ಣ ಮಗುವಿನಲ್ಲೂ ಕೂಡ ಪರಮಾತ್ಮನ ಹಿರಿ ತತ್ವವನ್ನ, ಸ್ವತಂತ್ರ ತತ್ವವನ್ನು ಅವರು ಚಿಂತನೆ ಮಾಡ್ತಾ ಇದ್ರು. ಅದಕ್ಕೆ ಕೃಷ್ಣನನ್ನ, ಒಬ್ಬನೇ ಕೃಷ್ಣನಾದರೂ ಅವನನ್ನು ನೋಡುವವರ ಭಾವಗಳು ತಕ್ಕಂತೆ ಅವನು ಕಾಣಿಸ್ತಾ ಇತ್ತು. ಆದರೆ ಅಜ್ಞಾನಿಗಳೆಲ್ಲ ಕೃಷ್ಣ ಈಗ ಹುಟ್ಟಿದ, ಪಾಪ 12 ಗಂಟೆ ಆಯ್ತು, 50 ಕಾಲ 1 ತಿಂಗಳಾಯ್ತು, ಹಿಂಗೆಲ್ಲ ಅವ್ರು ಲೆಕ್ಕ ಹಾಕ್ತಾರೆ. ಅಯ್ಯೋ ಅವನು ಹುಟ್ಟಿದ ಅಂದರೆ ಮತ್ತೆ ಅದು ದೋಷ ಆಗ್ಬಿಡತ್ತಲ್ಲ. ಅದಕ್ಕೆ ಮಲ್ಲಾನ ಕೃಷ್ಣ ಒಬ್ಬೊಬ್ಬರಿಗೆ ಹೆಂಗೆ ಕಂಡ ಅಂತ ಭಾಗವತ ಬಹಳ ಚೆನ್ನಾಗಿ ಹೇಳುತ್ತೆ. ಕೃಷ್ಣ ಬಲರಾಮನ ಜೊತೆಗೆ ಅಲ್ಲಿ ಮಥುರಾ ಪಟ್ಟಣದಲ್ಲಿ ಒಂದು ದೊಡ್ಡ ಆಯುಧಾಗಾರವದಲ್ಲಿ ಆಯುಧವನ್ನು ಮುರಿಬೇಕು ಅಂತ ಬರುವಾಗ, ಮತ್ತೆ ರಂಗಸ್ಥಳಕ್ಕೆ ಬರುವಾಗ ಅಲ್ಲಿ ಜಟ್ಟಿಗಳ ಜೊತೆಗೆ ಕಾದಾಡಬೇಕಾಗಿ ಅಲ್ಲಿ ಬರುವಾಗ ಕೃಷ್ಣ ಬಲರಾಮರು ಬರ್ತಾ ಇದ್ರೆ ಕೃಷ್ಣನ ನೋಡಿ ಒಬ್ಬೊಬ್ಬರು ಒಂದೊಂಥರ ಭಾವನೆಯನ್ನ ಮನಸ್ಸಿನಲ್ಲಿ ತಂದ್ಕೊಂಡ್ರು. ಅಲ್ಲಿದ್ದಂತಹ ಜಟ್ಟಿಗಳು ಅವ್ರೇನು ಅನ್ಕೊಂಡ್ರು ಅಂದರೆ, ಮಲ್ಲಾನಾಂ ಅಶನಿಹಿ ಅಂತ. ಇವನೇನು ವಜ್ರ ಥರ ಇದಾನಪ್ಪ, ವಜ್ರಾಯುಧ ಥರ. ನೋಡೋದಕ್ಕೆ ವಜ್ರಾಯುಧ ಇಷ್ಟೇ, ಬಿತ್ತು ಅಂದ್ರೆ ಪುಡಿ ಪುಡಿ ಬೆಟ್ಟವೇ. ಹಾಗೆ ನಾವೇನು ಒಳ್ಳೆ ಬೆಟ್ಟದ ಥರ ಭಾರಿ ಪೈಲ್ವಾನ್ಗಳು ಇರ್ಬೋದು, ಇವು ನಮ್ಮ ಮೇಲೆ ಬಿದ್ದ ಅಂದ್ರೆ ನಾವು ಇತಿಶ್ರೀ ಅಂತ ಅವ್ನು ಅನ್ಕೊಂಡ್ರು. ಮಲ್ಲಾನಾಂ ಅಶನಿ ನೃಣಾಂ ನರವರಹ ಸ್ತ್ರೀಣಾಂ ಮನೋಜ್ಞ ಸ್ಮರ. ಮನುಷ್ಯರಿಗೆಲ್ಲ ಏನು ಸುಂದರನಪ್ಪ ಕೃಷ್ಣ, ಎಷ್ಟು ಮುದ್ದಾಗಿದ್ದಾನೆ. ಆಮೇಲೆ ಸ್ತ್ರೀಯರಿಗೆಲ್ಲ ಇವನು ಮನ್ಮಥರಿ, ಮನ್ಮಥ ಇದ್ದಂಗೆ ಇದ್ದ ನೋಡಿ ಇಂಥವ್ರು. ಆದರೆ ತತ್ವಂ ಪರಂ ಯೋಗಿನಾಂ, ನೋಡಿ ಅಲ್ಲೇ ಇದ್ದ ಋಷಿಮುನಿಗಳೆಲ್ಲ, ಇವನು ಮಗು ಅಲ್ಲ ರೀ, ಅಥವಾ ಇನ್ನೊಂದು ಅಲ್ಲ, ದೇವಕಿ ವಸುದೇವರ ಮಗನೂ ಅಲ್ಲ, ಪರತತ್ವವೆನಿಸಿದ ಸ್ವತಂತ್ರ ತತ್ವನೇ ಈ ಪರಮಾತ್ಮ ಅನ್ಕೊಂಡ್ಬಿಟ್ರು. ಅಂದ್ರೆ ಅವರ ಕಾನ್ಸೆಪ್ಟ್ ಅಲ್ಲಿ ಪರಮಾತ್ಮ ದೊಡ್ಡ ವಸ್ತುವಾಗಿ ಕಾಣ್ತಾ ಇದ್ದಾನೆ, ಜಗತ್ತಿನ ಸರ್ವ ಸೃಷ್ಟಾರನ ಕಾಣಿಸ್ತಾ ಇದ್ದಾನೆ ಹೊರತಾಗಿ, ಅದೇ ನೋಡಿ ಗೊಲ್ಲರಿಗೆಲ್ಲ
ಅವರಿಗೆಲ್ಲ ಪರಮಾತ್ಮ ಹೇಗೆ ಕಾಣಿಸ್ಕೊಂಡ ಅಂತ ಹೇಳಿದ್ರೆ ಗೋಪೀನಾಂ ಅಸತಾಂ ಸ್ವಜನಃ ಅಂತ. ಅಸತಾಂ ಶಾಸ್ತ್ರ, ಕೆಟ್ಟವರಿಗೆಲ್ಲ ಯಮನಂತ ಕಂಡಿತು. ಯಾಕಂದ್ರೆ ಕಂಸಾದಿಗಳೆಲ್ಲ ಕೆಟ್ಟವರು, ಅವ್ರಿಗೆಲ್ಲ ಇವನು ಶಾಸ್ತಿ ಮಾಡಿದಾನೆ, ನಾವು ಈ ತರ ಮಾಡಿದ್ರೆ ನಮ್ಮನ್ನ ಹೊಡೆದಾಕ್ಬಿಡ್ತಾನೆ ಅಂತ ಅವರಿಗೆ ಭಯ. ಆದರೆ ಗೋಪಿಕೆಯರಿಗೆಲ್ಲ ಸ್ವಜನಃ, ನಮ್ಮ ಊರಿನವ, ನಮ್ಮ ಕೃಷ್ಣ. ಹೀಗೆ ಒಬ್ಬೊಬ್ಬರು ಒಂದನ್ನು ತಿಳ್ಕೊಂಡಿದ್ದಾರೆ. ಆದ್ರೂ ನಾವು ಹೇಗೆ ತಿಳ್ಕೊಳ್ಬೇಕು ಅಂದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ, ಎಲ್ಲೇ ಆಗ್ಲಿ ಪರಮಾತ್ಮನನ್ನ ಅವನು ಸ್ವತಂತ್ರ ತತ್ವ, ಅವನೇ ಜಗತ್ತಿನ ಸೃಷ್ಟಿ ಮಾಡುವ ಸರ್ವೋತ್ತಮ ತತ್ವ, ಪರತತ್ವ ಅಂತ ನಾವು ತಿಳ್ಕೊಳ್ಬೇಕು. ಎಲ್ಲೇ ಆಗ್ಲಿ ರಾಮಾವತಾರ ಕೃಷ್ಣಾವತಾರದಲ್ಲಿ ಆ ಪರತತ್ವವೇ ಈ ರೂಪದಲ್ಲಿ ಇದೆ ಅಂತ ತಿಳಿಬೇಕೇ ಹೊರತು ಅವನು ಸಣ್ಣ ಮಗುವಾದ, ಬೆಳೆದ, ದೊಡ್ಡವ, ಅವನು ಯಾವಾಗಲೂ ಬೆಳೆದು ನಿಂತಿದ್ದಾನೆ, ಏನೋ ಕೆಲಸ ಮಾಡಿ ಬೆಳಿಬೇಕಾಗಿದೆ, ನಮ್ಮ ದೃಷ್ಟಿ ಬೆಳೆದಂತೆ ಆಯ್ತು. ಅದಕ್ಕೆ ಆಚಾರ್ಯ ಚಂದ್ರನ ಉದಾಹರಣೆ ಕೊಡ್ತಾರೆ. ಚಂದ್ರ ಅವನು ಇಲ್ಲೇ ನಿಂತು ನೋಡಿದ್ರೆ ಚಿಕ್ಕದಾಗಿ ಕಾಣಿಸ್ತಾನೆ, ಅಂಗೈ ಅಗಲ. ನಾವು ತುಂಬಾ ದೂರ ಹೋಗಿ ಚಂದ್ರಲೋಕದ ಹತ್ರ ಹೋದರೆ ಎಷ್ಟು ದೊಡ್ಡ 18,000 ಯೋಜನೆ ಇದೆ. 88 ಸಹಸ್ರಾಣಿ ಯೋಜನಾನಿ ಶತೈರಪಿ. ಚಂದ್ರಮಂಡಲ ಎಷ್ಟು ದೊಡ್ಡದಿದೆ, 18,000 ಯೋಜನ. ಅದು ಅಷ್ಟು ದೊಡ್ಡದಾದ ಚಂದ್ರಮಂಡಲ ನಮಗೆ ಅದೇನಾಗುತ್ತೆ, ಭೂಮಂಡಲಕ್ಕೂ ಅದಕ್ಕೂ ತುಂಬಾ ಅಂತರ ಇರೋಣದರಿಂದ ಅದು ಚಿಕ್ಕದಾಗಿ ಅಂಗೈಗಲ ಹುಣ್ಣಿಮೆ ಚಂದ್ರ ಕಾಣುತ್ತೆ. ವಿಮಾನಗಳಲ್ಲಿ ಆಕಾಶದಲ್ಲಿ ಹೋಗ್ತಾ ಇರ್ತಾವೆ, ಇಷ್ಟೇ ಚಿಕ್ಕದಿದೆ, ಮಕ್ಕಳ ವಿಮಾನ ತರ ಅನ್ಕೊಂತೀವಿ. ಎದುರುಗಡೆ ಬಂದರೆ ಹತ್ತಕ್ಕಷ್ಟೇ ಇದೆ, ಅದು ದೊಡ್ಡದಿದೆ. ಹಾಗೆ ಪರಮಾತ್ಮನು ಕೂಡ ನಿತ್ಯ ಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿ. ನಾವು ಅವನಿಗೆ ದೂರ ಆಗಿದ್ದೇವೆ. ದೂರ ಅಂದ್ರೆ ಹೇಗೆ? ಅಜ್ಞಾನದಿಂದ ದೂರ ಆಗಿಬಿಟ್ಟಿದ್ದೇವೆ. ಪರಮಾತ್ಮನ ಸರಿಯಾದ ಜ್ಞಾನ ಇಲ್ಲ. ಮಗು ಆದ್ರೆ ಮಗು ಅಂತಲೇ ಅನ್ಕೊಂಡ್ಬಿಡೋದು. ಅವನು ಮದುವೆ ಅಂದ್ರೆ ಈ ಮದುವೆ ಅವನು ಅನಾದಿ ಕಾಲದಿಂದ ಲಕ್ಷ್ಮೀಪತಿ ಆಗಿದ್ದ. ಲಕ್ಷ್ಮೀದೇವಿ ಅವನನ್ನು ಬಿಟ್ಟಿರಲ್ಲ, ಅವನು ಅವಳನ್ನು ಬಿಟ್ಟಿರೋದು. ಪ್ರಳಯ ಕಾಲದಲ್ಲೂ ಅವಿಯುಕ್ತ ತತ್ವ ಶ್ರೀ ತತ್ವ. ಪರಮಾತ್ಮ ನೋಡ್ತಾನೆ ಇರ್ತಾಳೆ, ತೊಡೆ ಮೇಲೆ ಇರ್ತಾಳೆ, ನೋಡ್ತಾ ಇರ್ತಾಳೆ, ನಿರಂತರ ನೋಟ. ಬೇರೆ ಬ್ರಹ್ಮಾದಿಗಳಿಗೆಲ್ಲ 48 ನಿಮಿಷಕ್ಕೆ ಜಾಸ್ತಿ ಕಾಣಿಸಲ್ಲ ದೇವ್ರು. ಹೈಯೆಸ್ಟ್ ನೋಡೋದು ದೇವರು ಒಂದು ಅವರೇ. ಬ್ರಹ್ಮದೇವರಿಗೆ 48 ನಿಮಿಷ 2 ಘಳಿಗೆ ಕಾಣಿಸ್ತಾರೆ, ಆಮೇಲೆ ಅವ್ರಿಗೂ ಕಾಣಲ್ಲ. ಇನ್ನು ಬೇರೆಯವರಿಗೆಲ್ಲ ಮಿಂಚಿನಂತೆ ಕಾಣಿಸ್ತಾರೆ. ಅದೇ ಅವರು ಚೆನ್ನಾಗಿ ಸಾಧನೆ ಮಾಡಿ ಮೋಕ್ಷ ಕೊಟ್ಟೋಗ್ಬಿಟ್ರೆ ಪರಮಾತ್ಮ ಯಾವಾಗಲೂ ಓಡಾಡ್ತಾ ಇರ್ತಾನೆ ಮೋಕ್ಷದಲ್ಲಿ, ಅಲ್ಲೇ ಇವ್ರು ನೋಡ್ತಾ ಇರ್ತಾರೆ. ಭಗವಂತ ಮುಕ್ತರಾದಂತಹ ಮುಕ್ತಾತ್ಮರು ಎಲ್ಲ ನಿತ್ಯ ದೇವ್ರು ನೋಡ್ತಾ ಇರ್ತಾರೆ. ನೋಡಿ, ಅಂತಹ ಭಾಗ್ಯ ಸಿಗ್ಬೇಕು ಅಂದ್ರೆ ನಾವು ನಿತ್ಯ ದೇವ್ರ ಪೂಜೆ ಮಾಡುವ ದೇವ್ರು ನೋಡ್ತಾ ಇರ್ಬೇಕು. ನಾವು ತಿಂಗಳಿಗೊಮ್ಮೆ ದೇವ್ರು ನೋಡ್ತೀವಿ, ದೇವ್ರ ಪಿಡಿಗೆ ತೆಗಿತೀವಿ, ನಾವು ನಿತ್ಯ ಪೂಜೆ ಮಾಡಲ್ಲ ಅಂದ್ರೆ ದೇವ್ರು ಹೇಳ್ತಾನೆ, ಆಯ್ತು ಬಿಡಿ, ನೀವು ಅಷ್ಟೇ ಕತೆ, ನಿಮಗೂ ಅಷ್ಟೇ ಮಾಡ್ತೇನೆ ಅಂದ್ರು. ಆದ್ದರಿಂದ ನೋಡಿ, ನಮಗೆಲ್ಲ ನಿತ್ಯ ದೇವ್ರ ಪೂಜೆ ಮಾಡಬೇಕು ಅಂದ್ರೆ ನಾವು ಈ ಗೃಹಸ್ಥರಾಗಿರೋಕ್ಕೆ ಸಾಧ್ಯ ಇಲ್ಲ. ದೇವರನ್ನು ಇನ್ನೊಂದು ಸ್ಟೆಪ್ ಕೇಳ್ಕೋಬೇಕು ನಾವು, ಆವಾಗ ನಿತ್ಯ ಪೂಜೆ ಮಾಡೋಕ್ಕಾಗಲ್ಲ. ಈಗ ನಿತ್ಯ ಪೂಜೆ ಮಾಡೋಕ್ಕಾಗಲ್ಲ. ಯಾರೋ ಸಂಬಂಧಿಕರು ಹೊಟ್ಟೋಗ್ಬಿಟ್ರೆ ಜಾತಾಶೌಚ ಮೃತಾಶೌಚ ಬಂತು ಅಂದ್ರೆ 10 ದಿವಸ ರಜೆ. ಈಗೆಲ್ಲ ಬೇರೆ ಮೊಬೈಲ್ ಬಂದ್ಬಿಟ್ಟಿದೆ, ಮಾತಾಡ್ಕೊರಿ, ಗೊತ್ತಾ ನಿಮ್ಮ ಚಿಕ್ಕಪ್ಪ ನೋಡಿ ಇವತ್ತು ಬೆಳಿಗ್ಗೆ ಹೊಟ್ಟೋರು, ಆಯ್ತು 10 ದಿವಸ ಮುಗೀತು. ಆಮೇಲೆ ಬಯಲು ಇನ್ಯಾರೋ ಬಂಧುಗಳು. ಅದಕ್ಕೆ ನಿಜವಾದ ಜ್ಞಾನಿಗಳಿಗೆ ದೇವರನ್ನ ನಿತ್ಯ ನೋಡಕ್ಕೆ ಆಗ್ತಾ ಇಲ್ಲ. ಸ್ವಾಮಿ, ನಮ್ಮನ್ನು ಈ ಬಂಧನದಲ್ಲಿ ಹಾಕ್ಬಿಟ್ಟಿದೆ, ಆ ಜಾತಾಶೌಚ ಮೃತಾಶೌಚಗಳಲ್ಲಿ ನಮ್ಮನ್ನು ಸನ್ಯಾಸ ಮಾಡಿಬಿಡು ಅಂತ ಹೇಳ್ತಾರೆ. ನೋಡಿ, ಅದು ಯಾರು ಕೇಳ್ಕೊತಾರೆ ಅವ್ರು ಕೊಡ್ತಾನೆ ದೇವ್ರು. ಅದು ಬಿಟ್ಟು ಬನ್ನಿ ಖಾಲಿ ಇದೆ ಕೊಡ್ತೇನೆ ಅಂದ್ರೆ ಸ್ವಲ್ಪ ದಿವಸ ಇರ್ತಾರೆ, ಮತ್ತೆ ಆ ಕಡೆ ಈ ಕಡೆ ಎಲ್ಲ ಹೊರಗೆ ಬಂದ್ಬಿಡ್ತಾರೆ ಅಷ್ಟೇನೆ. ಆದ್ರಿಂದ ಪರಮಾತ್ಮನನ್ನ ನಾವು ನಿತ್ಯ ಪೂಜೆ ಮಾಡ್ಬೇಕು, ನಾವು ನಿನ್ನ ನಿತ್ಯ ನೋಡ್ಬೇಕು. ಯಾಕೆಂದ್ರೆ ಮುಂದೆ ನೀನು ನಮಗೆ ನಿತ್ಯ ನೋಡ್ಲಿಕ್ಕೆ ಸಿಗ್ಬೇಕು. ಮೋಕ್ಷದಲ್ಲಿ ಅವ್ರಿಗೆ ಅಂತಹ ಭಾಗ್ಯ ಇದೆ, ಪರಮಾತ್ಮ ಕೊಡ್ತಾನೆ. ಎಲ್ಲ ಅವನ ತರ ಶಂಖಚಕ್ರ ಹಿಡ್ಕೊಂಡ್ಬಿಟ್ಟೆ ಎಲ್ಲ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ವೈಕುಂಠದಲ್ಲಿ ಯಾರು ನಿಮ್ಮನ್ನು ಏರು ಕೇಳೋದೇ, ನಿಮ್ಮ ಟೈಮ್ ಆಯ್ತು ಹೊಟ್ಟೋಗಿ ಅಂತ ಹೇಳಲ್ಲ, ಅಥವಾ ನೀವು ಇಲ್ಲಾಕ್ ಬಂದಿರಿ ಕೇಳಲ್ಲ, ಏನು ಸ್ವಚ್ಛಂದವಾಗಿ ಆನಂದದೆ. ಯಾಕೆ ಅಂದ್ರೆ ಅಲ್ಲಿ ಮಾತ್ರ ಮುಕ್ತಾತ್ಮರಿಗೆ ಪರಮಾತ್ಮ ತನ್ನ ನಿತ್ಯ ದರ್ಶನವನ್ನು ಕೊಡ್ತಾನೆ. ಯಾಕಂದ್ರೆ ಅವ್ರು ಇರೋದೇ ಅಪ್ರಾಕೃತವಾದ ವೈಕುಂಠದಲ್ಲಿ, ಅಲ್ಲೇ ಪರಮಾತ್ಮ ಇರೋದು. ಮುಕ್ತರನ್ನ ನಮ್ಮ ಜೊತೆ ಬನ್ನಿ ಅಂತ ವಿಹಾರ ಮಾಡಿ ಕರ್ಕೊಂಡು ಹೋಗ್ತಾರೆ. ಅಂತ ಭಗವಂತ ನಮಗೆ ಅಷ್ಟು ಸರಳವಾಗಿ ನಮ್ಮ ಜೊತೆಗೆ ಇರ್ತಾನೆ ಅಂದ್ರೆ ಅಂತ ಮೋಕ್ಷವನ್ನು ನಾವು ಬಯಸ್ತಾ ಇದ್ರೆ ನಾವು ಪಶುಗಳಿಗಿಂತ ಕಡೆ ಅಂತ ಹೇಳ್ಬಿಡುತ್ತೆ. ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ಜನಪ ಮೆಚ್ಚಿದರೀವ ಧನವಾಹನ ದುಕೂಲ ಭೂಷಣಗಳ ತನುಮನಗಳಿತ್ತಾದರಿಪರುಂಟೇನೋ ಅನವರತ ತನ್ನ ನೆನೆವವರನು ಅನಂತಾಸನವೇ ಮೊದಲಾದ ಲೋಕದಳನುಗಳಲ್ಲಿಟ್ಟು ಸಲಹುವನು. ನೋಡಿ, ಅವನನ್ನು ಚೆನ್ನಾಗಿ ಮೆಚ್ಚಿಸ್ಕೊಂಡ್ಬಿಟ್ರೆ, ಬನ್ನಿ ನಿಮ್ಗೆಲ್ಲ ಮೋಕ್ಷದಲ್ಲಿ ಏನ್ ಬೇಕಾದ ಜಾಗ ಇದೆ, ಮತ್ತೆ ನೀವೆಲ್ಲ ಬರೋ ಹೌಸ್ಫುಲ್ ಆಗುತ್ತೆ ಅಂತ ಹೇಳಿ ಹೆದರ್ಕೋಬೇಡಿ, ಅಲ್ಲಿ ಅನಂತ ಜೀವರಾಶಿಗಳು ಅನಂತ ಕಾಲದಿಂದ ಇದ್ದಾರೆ ಮುಕ್ತಾತ್ಮರಲ್ಲಿ. ನಿಮ್ಗೇನು ಖಾಲಿ ಜಾಗ ಖಾಲಿ ಹೌಸ್ಫುಲ್ ಅಂತ ಇಲ್ವೇ. ಆದ್ದರಿಂದ ಅಂತಹ ಪರಮಾತ್ಮ ತನ್ನ ದಿವ್ಯ ದರ್ಶನವನ್ನು ಅಲ್ಲಿ ಕೊಡ್ತಾನೆ. ಬ್ರಹ್ಮದೇವರಿಗೂ ಕೂಡ ಮುಕ್ತರಾದ್ಮೇಲೆ ಅವ್ರಿಗುಂಟು. ಆದರೆ ಸಾಧನೆಯಲ್ಲಿ ಇದ್ದಾಗ ನೀವೇ ಹೈಯೆಸ್ಟ್. ಒಬ್ಬ ಜೀವೋತ್ತಮ ಎಷ್ಟು ಜಾಸ್ತಿ ದೇವರನ್ನು ನೋಡ್ಬೋದು ಅಂದ್ರೆ ಬ್ರಹ್ಮದೇವರಷ್ಟು. ಆದ್ರಿಂದ ಅವರಿಗೆ ಅನಾದ ಕಾಲದಿಂದ ಪರಮಾತ್ಮನ ಅಪರೋಕ್ಷ ಜ್ಞಾನ ಇದೆ.
ಹಾಗಾಗಿ ಈ ಪರಮಾತ್ಮ ತನ್ನ ರೂಪವನ್ನ, ತನ್ನ ಆ ಪುರುಷ ರೂಪವನ್ನ ಪ್ರಕಟಗೊಳಿಸಿದಾನೆ ಅಂತ ನಾವು ತಿಳ್ಕೊಳ್ಬೇಕು. ಅಂತ ಭಗವಂತ ಪ್ರಕಟನಾಗಿ ಅವನು ಬ್ರಹ್ಮದೇವರ ಶರೀರವನ್ನ ಅವನು ಸೃಷ್ಟಿ ಮಾಡ್ತಾ ಇದ್ದಾನೆ. ಆದ್ದರಿಂದ ಇದು ಮೊಟ್ಟ ಮೊದಲ ಪರಮಾತ್ಮನ ಪುರುಷ ರೂಪ. ಇದನ್ನೇ ಭಾಗವತದಲ್ಲೂ ಕೂಡ ಅಲ್ಲಿ ಫಸ್ಟ್ ಹೇಳಿರ್ತಕ್ಕಂಥದ್ದು 22 ಪರಮಾತ್ಮನ ರೂಪಗಳನ್ನ ಅಲ್ಲಿ ಶುಕಾಚಾರ್ಯ ಹೇಳುವಾಗ, ನೋಡಿ ಈ ಜಗತ್ತನ್ನ ಸೃಷ್ಟಿ ಮಾಡಲಿಕ್ಕೆ ಮಹತ್ತತ್ವಾದಿಗಳನ್ನೆಲ್ಲ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರುವ ಪರಮಾತ್ಮನೇ ಆ ಎಲ್ಲ ಮಹತ್ತತ್ವವನ್ನು ಹೊರಗಡೆ ಅದು ಸೂಕ್ಷ್ಮ ರೂಪದಿಂದ ಇತ್ತು, ಅದು ಸ್ಥೂಲ ರೂಪದಿಂದ ಸೃಷ್ಟಿ ಮಾಡಬೇಕು. ತತ್ವಗಳೆಲ್ಲ ಅವು ಕೂಡ ನಿತ್ಯನೇ, ಅವಕ್ಕೆ ನಾಶ ಇಲ್ಲ. ನಾಶ ಅಂದ್ರೆ ಪರಮಾತ್ಮನ ಹೊಟ್ಟೆಯಲ್ಲಿ ಸೇರೋ ಮತ್ತೆ ಸ್ಥೂಲ ರೂಪವನ್ನು ಪಡೆಯುತ್ತೆ. ಆದ್ದರಿಂದ ಪರಮಾತ್ಮ ಅಲ್ಲಿ ಆತರ ಪ್ರಥಮ ರೂಪವನ್ನ ಅದು ಮಹತ್ತತ್ವ ಸೃಷ್ಟಿ ಮಾಡಲಿಕ್ಕೆ ಮಾಡಿದ್ದು. ದ್ವಿತೀಯಂತೂ ಅಂಡ ಸಂಸ್ಥಿತ, ಈ ಬ್ರಹ್ಮಾಂಡದಲ್ಲಿ ಇರತಕ್ಕಂಥದ್ದು ಪರಮಾತ್ಮನ ಎರಡನೇ ರೂಪ. ಅಂದ್ರೆ ನೋಡಿ, 14 ದಳ ಇರತಕ್ಕಂಥ ಕಮಲವೆಂಬ ಆ ಪದ್ಮವನ್ನ ಸೃಷ್ಟಿ ಮಾಡಿ ಅದರ ಒಳಗಡೆ ಮತ್ತೆ ಪ್ರವೇಶ ಮಾಡಿದ್ದಾನೆ. ಬರೀ ಅವನು ಪದ್ಮವನ್ನು ಮಾತ್ರ ಸೃಷ್ಟಿ ಮಾಡಿ ಅದೇ ತರ ಬ್ರಹ್ಮನಲ್ಲ, ಆ ಪದ್ಮದಲ್ಲಿ ಬ್ರಹ್ಮನನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ಅಂದ್ರೆ 14 ಲೋಕಗಳೆಂಬ ಪ್ರಕೃತಿ ಆ ಒಂದು ಒಳಗಡೆ ಪರಮಾತ್ಮ ಪ್ರವೇಶ ಮಾಡಿ ಅನಂತರದಲ್ಲಿ ಅದನ್ನೆಲ್ಲ ಬ್ರಹ್ಮಾಂಡದಲ್ಲಿ ಇದ್ದಾನೆ. ಅಂದ್ರೆ ಪರಮಾತ್ಮ ನೋಡಿ ಜಡದಲ್ಲೂ ಅಂತರ್ಯಾಮಿ ಇರಬೇಕು, ಚೇತನದಲ್ಲೂ ಇರಬೇಕು. ಅವನು ಬರೀ ಚೇತನದಲ್ಲಿ ಮಾತ್ರ ನಾನು ಇರ್ತೀನಿ ಬಿಡಿ, ಜಡದಲ್ಲಿ ಬೇಡ ಅಂತ ಹೇಳಕ್ಕಾಗ. ಯಾಕೆ ಅಂದರೆ ಅವನು ಸರ್ವತ್ರ ವ್ಯಾಪ್ತ, ಜಡದಲ್ಲೂ ಇದ್ದಾನೆ, ಚೇತನದಲ್ಲೂ ಇದ್ದಾನೆ. ಅದಕ್ಕೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಅವರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳಬೇಕಾದ್ರೆ ಜೀವಾಂತರ್ಗತ ಜೀವ ನಿಯಾಮಕ, ಆನಂತರ ದೇಹಾಂತರ್ಗತ ದೇಹ ನಿಯಾಮಕ ಎರಡೆರಡು ಹೇಳ್ತಾರೆ. ದೇಹಕ್ಕೂ ಅವನು ಪರಮಾತ್ಮ ಬೇಕು. ಯಾಕೆಂದ್ರೆ ಜಡದಲ್ಲಿ ಪರಮಾತ್ಮ ಇಲ್ಲ ಅಂದ್ರೆ ಜಡದ ವ್ಯಾಪಾರ ನಡೆಯಕ್ಕೆ ಸಾಧ್ಯ. ಚೇತನದಲ್ಲಿ ಇಂದ್ರಿಯ ವ್ಯಾಪಾರಗಳು ನಡಿಬೇಕಾಗಿದ್ದರೆ ಪರಮಾತ್ಮ ಇಲ್ಲದೆ ಇದ್ದರೆ ಸಾಧ್ಯ. ಆದ್ರಿಂದ ಜಡದಲ್ಲೂ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದ. ಎಲ್ಲ ಚೇತನರಲ್ಲಿ ಒಬ್ಬ ಸಾಮಾನ್ಯ ತೃಣಜೀವರಿಂದ ಹಿಡಿದು ಬ್ರಹ್ಮದೇವರವರೆಗಿನ ಉತ್ತಮೋತ್ತಮ ಚೇತನರ ಒಳಗೆ ಲಕ್ಷ್ಮೀದೇವಿ ಒಳಗಡೆನೂ ಪರಮಾತ್ಮ ಅಂತರ್ಯಾಮಿಯಾಗಿದ್ದ. ಆದ್ದರಿಂದ ಅವನು ಜಡಾಂತರ್ಗತ ಜಡ ನಿಯಾಮಕ, ಜೀವಾಂತರ್ಗತ ಜೀವ ನಿಯಾಮಕ. ಆದ್ರಿಂದ ಇಲ್ಲೇನಾಯ್ತು, ಬರೀ ಮಹತ್ತತ್ವವನ್ನು ಮಾತ್ರ ಸೃಷ್ಟಿ ಮಾಡಿ ಅದರ ಒಳಗಡೆ ಇದ್ದರೆ ಸಾಕಾಗೋದಿಲ್ಲ. ಅದರಿಂದ ಏನು ಅಂಡ ಬ್ರಹ್ಮಾಂಡವನ್ನು ಪರಮಾತ್ಮ ಸೃಷ್ಟಿ ಮಾಡಿ, ಆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕಾದರೂ ಕೂಡ ಪರಮಾತ್ಮ ತನ್ನ ಅಭೂತಪೂರ್ವವಾದಂತಹ ಶಕ್ತಿಯನ್ನ, ವೀರ್ಯವನ್ನ ಎಲ್ಲ ಕಡೆ ಹರಡಿದಂತಹ ಪ್ರಳಯ ಕಾಲದ ಆ ಜಲದಲ್ಲಿ ಆ ವೀರ್ಯವನ್ನ ಆ ಪರಮಾತ್ಮ ಇಟ್ಟಾಗ ಒಂದು ಮೊಟ್ಟೆ ಆಕಾರದ ಒಂದು ಬಂಗಾರದ ಅಂಡ, ಅದು ಅಂಡ ಸೃಷ್ಟಿ ಆಯ್ತು. ಆದ್ದರಿಂದ ಆ ಬಂಗಾರದ ತದಂಡಂ ಅಭವದ್ ಧೈಮಂ ಸಹಸ್ರಾಂಶ ಸಮಪ್ರಭಂ, ಒಳ್ಳೆ ಸೂರ್ಯ 1000 ಸೂರ್ಯರಂತೆ ಆ ಹೊಳೆ ಹೊಳಿತಾ ಇರತಕ್ಕಂತಹ ಆ ಒಂದು ದಿವ್ಯವಾಗಿರ್ತಕ್ಕಂತಹ 14 ಲೋಕಗಳೆಂಬ ಮೊಟ್ಟೆ ಆಕಾರದ ಒಂದು ಅದು ಹುಟ್ಟಿತು. ಅದೇ ಆ ದೊಡ್ಡದ, ಅದಕ್ಕೆ ಹಿರಣ್ಯ ಗರ್ಭ ಅಂತ ಹೆಸರು. ಯಾಕಂದ್ರೆ ಹಿರಣ್ಯ ಅಂದ್ರೆ ಬಂಗಾರ. ಆ ಬಂಗಾರದಂತೆ ಇರತಕ್ಕಂತಹ ಪರಮಾತ್ಮನ ವೀರ್ಯವನ್ನ ಅದು ತನ್ನಲ್ಲಿ ಮೈಗೂಡಿಸಿಕೊಂಡು ಅದು ಜಡವಾದಂತಹ ಬ್ರಹ್ಮಾಂಡ ಹುಟ್ಟಿದ್ದರಿಂದ ಅದಕ್ಕೆ ಹಿರಣ್ಯ ಗರ್ಭ ಅಂತ ಹೆಸರು ಬಂತು. ಪರಮಾತ್ಮ ಸರಿಯಾಗಿ ಅರ್ಧಕ್ಕೆ ಅದನ್ನು ಕಟ್ ಮಾಡಿಬಿಟ್ಟು ಅದರ ಒಳಗಡೆ ಹೋಗ್ತು ನೋಡಿ. ಅದಕ್ಕೆ ಹೇಳಿದ್ದೇವೆ ಎರಡನೇದ್ದು ಅಂಡ ಸಂಸ್ಥಿತ, ಆ ಬ್ರಹ್ಮಾಂಡದ ಒಳಗಡೆ ಹೋಗಿದ್ದ್ಯಾಕೆ, ಅದನ್ನ ಕರೆಕ್ಟ್ ಆಗಿ ಅರ್ಧ ಮಾಡಲಿ. ಅರ್ಧ ಮಾಡಿದ ಕೂಡಲೇ 7 ಲೋಕ ಕೆಳಗಡೆ ಬಂತು, ಇನ್ನು 7 ಲೋಕ ಮೇಲಕ್ಕೆ ಹೊಟ್ಟೋಯ್ತು. ಸ್ವಲ್ಪ ಮಧ್ಯದಲ್ಲಿ ಅದನ್ನ ಭಗವಂತ ಹಿಗ್ಗಿಸಿದ್ರಿಂದ ಮಧ್ಯದಲ್ಲೆಲ್ಲ ಅಂತರಿಕ್ಷ ಲೋಕ ಆಯ್ತು. ಅಂತರಿಕ್ಷ ಲೋಕ ನಿರ್ಮಾಣ ಮಾಡ್ತಾ ಇದ್ದಾನೆ ಪರಮಾತ್ಮ. ತಸ್ಮಾದ್ ಆಕಾಶ ಸಂಭೂತಃ ಅಂತ ಹೇಳುತ್ತೆ ಪರಮಾತ್ಮ. ಈ ತರ ಆಕಾಶ ಸೃಷ್ಟಿ ಮಾಡಿ, ಆದ್ದರಿಂದ 14 ಲೋಕಗಳನ್ನ ಅದು ಕೆಳಗಡೆ 7 ಲೋಕ, ಮೇಲ್ಗಡೆ 7 ಲೋಕ. ಯಾಕಂದ್ರೆ ಈ ಕೆಳಗಡೆ ಇರ್ತಕ್ಕಂಥವ್ರು ಎಲ್ಲ ಭೂಲೋಕದವರೆಗೆ ಇರೋರೆಲ್ಲ ಅತಳ ವಿತಳ ಸುತಳ ಪಾತಾಳ ತಳಾತಲ ರಸಾತಲ ಭೂತಲ ಅಂತೇಳಿ 7 ಲೋಕಗಳು. ಇವರೆಲ್ಲ ಮೇಲ್ಗಡೆ ಹೋಗ್ಬೇಕು ಅಂದರೆ ಅದೆಲ್ಲ ಸ್ವರ್ಗ, ಜನೋಲೋಕ, ತಪೋಲೋಕ ಮೇಲ್ಮೇಲೆ ಇದೆ, 10 ಲೋಕಾದಿಗಳಲ್ಲಿ ಮೇಲೆ ಇದೆ. ಮೇಲ್ಗಡೆ ಹೋಗ್ಬೇಕು ಅಂದರೆ ಅದಕ್ಕೆ ಜಾಗ ಅಂತರಿಕ್ಷದಿಂದ ಹೋಗ್ಬೇಕು, ವಿಮಾನದ ಮೂಲಕವೇ ಹೋಗ್ಬೇಕು. ಇಲ್ಲ ಯೋಗ ಶಕ್ತಿಯಿಂದ ಋಷಿಮುನಿಗಳೆಲ್ಲ ಹೋಗ್ತಾರೆ. ಭೃಗು ಋಷಿಗಳು ಯೋಗ ಶಕ್ತಿಯಿಂದ ಅವ್ರಿಗೇನು ಯಾವ ವಿಮಾನ ಇಲ್ಲ, ಏನಿಲ್ಲ, ಹಂಗೆ ಹೊಟ್ಟೋಗ್ಬಿಟ್ರು. ಬೇರೆ ದೇವತೆಗಳಿಗೆಲ್ಲ ಬರುವಾಗ ವಿಮಾನದಲ್ಲಿ ಬರ್ತಾರೆ, ಹೋಗುವಾಗ ವಿಮಾನದಲ್ಲಿ ಹೊಟ್ಟೋಗ್ತಾರೆ. ಇವ್ರಿಗೆ ಯಾವ ವಿಮಾನ ಬೇಕಲ್ಲ, ಯೋಗ ಶಕ್ತಿಯಿಂದಲೇ ವೇಗವಾಗಿ ಹೋಗ್ಬಿಟ್ಟು. ಆದ್ರಿಂದ ಅಂತರಿಕ್ಷ ಲೋಕ ಅದನ್ನು ಕೂಡ ಪರಮಾತ್ಮ ಸೃಷ್ಟಿ ಮಾಡಿದ್ದು. ಅದರ ಜೊತೆಗೆ ಮೇಲ್ಗಡೆ ಸ್ವರ್ಗಲೋಕ, ಅನಂತರದಲ್ಲಿ ಜನೋಲೋಕ, ತಪೋಲೋಕ, ಸತ್ಯಲೋಕ. ಅಲ್ಲಿಗೆ ಈ 14 ಲೋಕಗಳನ್ನು ಸೂಕ್ಷ್ಮವಾಗಿ ಸೃಷ್ಟಿ ಮಾಡಿ ಆಯ್ತು ಪರಮಾತ್ಮ. ನಮಗೆ ಪರಮಾತ್ಮ ಈ ಒಂದು ಅನಿರುದ್ಧ ದೇಹ ಸೃಷ್ಟಿ ಮಾಡಿದರು. ನಮಗೆ ಸ್ವರೂಪ ದೇಹ ಅನಾದಿ ಕಾಲದಿಂದ ಇದೆ, ಅದರ ಮೇಲೆ ಲಿಂಗ ದೇಹ ಇದೆ. ಅದನ್ನು ಸೃಷ್ಟಿ ಮಾಡಲಿಕ್ಕೆ ಏನಿಲ್ಲ, ಅದು ಅನಾದಿ ಕಾಲದಿಂದ ಇದೆ. ಅದನ್ನು ನಾಶ ಮಾಡೋದು ಒಂದೇ ಕೆಲಸ. ನಮ್ಮ ಮನೆ ಒಳಗಡೆ ಯಾವಾಗಲಿಂದ ಏನೋ ಬಂದ್ಬಿಟ್ಟಿದೆ, ಒಂದು ಹಾವೋ ಚೋಳೋ ಏನೋ ಬಂದ್ಬಿಟ್ಟಿದೆ, ಅದು ಯಾವಾಗ ಬಂತು ಒಂದು ಪ್ರಶ್ನೆ ಅಲ್ಲ, ಅದು ಹೊರಗೆ ಹಾಕೋದು ಹೆಂಗೆ ಅಂತ ವಿಚಾರ. ಅದು ಮನೆಯಲ್ಲಿದ್ದರೆ ಬಾಧಕ ನಮಗೆ. ಹಾಗೆ ಅನಾದಿ ಕಾಲದಿಂದ ಈ ಅಜ್ಞಾನ, ಲಿಂಗದೇಹ ಇದೆಲ್ಲ ಸ್ವರೂಪ ದೇಹದ ಮೇಲೆ
ಆವರಕವಾಗಿ ಕೂತ್ಕೊಂಡ್ಬಿಟ್ಟಿದೆ, ಅದನ್ನು ಕಳ್ಕೊಳ್ಳೋಕೆ ವಿಚಾರ ನಾವು ಮಾಡಿ. ಯಾಕೆಂದ್ರೆ ಅದು ನಮ್ಮನ್ನ ದೊಡ್ಡ ಪರಮಾತ್ಮನಿಂದ ದೂರ ಮಾಡ್ತಾ ಇದೆ, ನಮ್ಮನ್ನ ಮೋಕ್ಷದಿಂದ ಈ ಕಡೆ ಭೂಲೋಕಕ್ಕೆ ಮತ್ತೆ ಮತ್ತೆ ತಳ್ತಾ ಇದೆ. ಆದ್ರಿಂದ ಅಂತ ಒಂದು ಆ ಲಿಂಗದೇಹ ಅವಿದ್ಯೆ ಇವೆಲ್ಲ ಏನಿದೆ ಅಂದ್ರೆ ನಮ್ಮನ್ನ ಕೆಟ್ಟದಕ್ಕೆ ಕೆಟ್ಟ ಆ ಫಲ ಕೊಡೋದಕ್ಕೆ ಮನೆ ಒಳಗಡೆ ನಮ್ಮ ಒಳಗಡೆ ಆ ಸೇರ್ಕೊಂಡಿರೋ ಒಂದು ಪಿಶಾಚಿ ಇದ್ದಾಗ ಅದನ್ನು ಹೊರಗಡೆ ಕಳಿಸೋದಕ್ಕೆ ಪರಮಾತ್ಮನಿಗೆ ನಾವು ಮರೆ ಹೋಗ್ಬೇಕು. ಇಲ್ಲ ಅಂತ ಆದ್ರೆ ಅದು ನಮ್ಮನ್ನ ಮತ್ತೆ ಮತ್ತೆ ಅಲ್ಲೇ ಯಾರ ಒಳಗಡೆ ಪಿಶಾಚಿ ಏನಾದ್ರು ಸೇರ್ಕೊಂಡ್ಬಿಟ್ರೆ ಅವನಿಗೆ ಕೆಟ್ಟ ಕೆಟ್ಟ ಬುದ್ಧಿಯನ್ನು ಕೊಟ್ಟು ಅವನನ್ನು ಸಾಯಿಸ್ಬಿಡುತ್ತೆ. ಒಳ್ಳೇದಂತೂ ಮಾಡೋದೇ. ಹೀಗೆ ಗುಣತ್ರಯಗಳು ಅನಂತರದಲ್ಲಿ ಲಿಂಗದೇಹ ಇದೆಲ್ಲ ನಮ್ಮ ಒಳಗಡೆ ನಮ್ದೆಲ್ಲ ಚೆನ್ನಾಗಿ ಮಾಡ್ಕೊಳಕ್ಕಿದ್ದರೂ ಕೂಡ ಇದು ಮೇಲಿಂದ ಮೇಲೆ ಕೆಟ್ಟದ್ದು ಮಾಡಕ್ಕೆ ಬರ್ತಾರೆ. ಅದಕ್ಕೆ ಪರಮಾತ್ಮನಿಗೆ ಮೊರೆ ಹೋಗ್ಬೇಕು. ಆ ಮೂರರಲ್ಲಿ ಮೂರು ಬಿಡಕ್ಕಾಗಲ್ಲ, ನಾವು ಮೂರು ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಪರಮಾತ್ಮ ಹೇಳ್ತಾನೆ, ಹಾಗಿದ್ದರೆ ಆ ಮೂರರಲ್ಲಿ ಸತ್ವಗುಣವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡಪ್ಪ, ಅದು ನಿನ್ನ ಮೇಲಕ್ಕೆ ತಗೊಂಡು ಬರುತ್ತೆ. ಹಾಗೆ ಅಂತ ಅದನ್ನೇ ಗಟ್ಟಿ ಹಿಡ್ಕೋಬೇಡ, ಕೊನೆಗೆ ಅದನ್ನು ಕೆಳಗೆ ಬಿಟ್ಬಿಡೋದು. ಅದನ್ನು ಸ್ವಲ್ಪ ಆಸರೆಗೋಸ್ಕರ ಅದನ್ನ ಇಟ್ಕೊಂಡು ಅದು ಒಳ್ಳೆ ಕೆಲಸ ಮಾಡ್ತದೆ. ಆದ್ದರಿಂದ ಇದ್ದಿದ್ದರಲ್ಲಿ ಈ ಮೂರಲ್ಲಿ ಸತ್ವಗುಣ ವಾಸಿ. ಆದ್ದರಿಂದ ಅದನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಸಾತ್ವಿಕ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದರೆ, ಪರಮಾತ್ಮನ ಸ್ತೋತ್ರ, ಅವನ ಪೂಜೆ, ಅವನ ಪ್ರವಚನ, ಮಹಿಮೆ ಕೇಳೋದು ಮಾಡ್ತಾ ಇದ್ರೆ ಅದು ಸತ್ವಗುಣದ ಪ್ರಭಾವ. ಸತ್ವಗುಣ ಎಂಬತಕ್ಕಂಥದ್ದೇನಿದೆ ಅದು ತುಂಬಾ ಇದ್ದವರಿಗೆ ಕಲಿ ಅಥವಾ ಕೆಟ್ಟ ಕಾಮನೆಗಳು ಸ್ವಲ್ಪ ಮಾತ್ರ ಬಾಧಿಸತ್ತೆ. ಅವನು ಸಾತ್ವಿಕ ಗುಣ ಜಾಸ್ತಿ ಇತ್ತು ಅಂತ ಆದ್ರೆ ಅವನು ತುಂಬಾ ಬಾಧಿಸಲ್ಲ. ನಾವು ತಮೋಗುಣ ಜಾಸ್ತಿ ಇಟ್ಕೊಂಡ್ಬಿಟ್ರೆ, ಅದನ್ನ ಹಚ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ ಕೈಕಾಲು ಕಟ್ಟೆ ಹಾಕ್ಬಿಡುತ್ತೆ. ಕಾಮಕ್ರೋಧ. ನೀವು ಅಲ್ಲಿ ತೀರ್ಥಯಾತ್ರೆಗೆ ಹೋಗ್ತೀರಾ, ಕಾಲು ನೋವು ಬರಂಗ್ ಮಾಡ್ಬಿಡುತ್ತೆ. ಅಯ್ಯೋ ಬಿಡಿ ಹೋಗ್ಬೇಕು ಅನ್ಕೊಂಡಿದ್ದೆ, ಆಗ್ಲೇ ಇಲ್ಲ, ಇಲ್ಲೇ ಇಲ್ಲ ಅಂದ್ಬಿಡೋದು. ಅಂದ್ರೆ ವಿಘ್ನಗಳು ಕೊಡ್ತಾ ಇರುತ್ತೆ ಈ ಎಲ್ಲ ದೈತ್ಯರವರೆಲ್ಲ. ಆದ್ದರಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಯಾರಕ್ಕೆ ಷಡ್ವರ್ಗಗಳು ಅಂತ ಕರೀತಾರೆ. ಆ ದೈತ್ಯರೆಲ್ಲ ನಮ್ಮನ್ನೇನಾದ್ರೂ ಒಳ್ಳೇದು ಮಾಡಬೇಕು ಅಂದ್ರೆ ಅದು ಏನಾದ್ರೂ ಮಾಡಿ ಕೆಟ್ಟ ಕಾಮನೆ ಹುಟ್ಟಿಸಿ ಅದನ್ನ ತಪ್ಪಿಸ್ಬಿಡತ್ತೆ. ಇವತ್ತು ಪ್ರವಚನಕ್ಕೆ ಹೋಗೋಣ ಅಂದ್ರೆ, ಅಯ್ಯೋ ಭಾನುವಾರ ಇದೆ, ಮನೆಯಲ್ಲಿ ಬಿಗ್ ಬಾಸ್ ನೋಡ್ತಾ ಕೊಡೋಣ, ಒಂದು ವಾರ ನೋಡೇ ಇಲ್ಲ, ಎಲ್ಲ ನೀಟಾಗಿ ಮೊದ್ಲಿಂದ ನೋಡ್ಕೋಬಹುದು ಕೂತ್ಕೊಂಡ್ಬಿಟ್ಟು ಅಂದ್ಕೊಳ್ಳಿ. ಆ ಕಾಮ ಅಲ್ಲಿ ಇಚ್ಛೆ ಬಂತು, ಇದು ಹೊಟ್ಟೋಯ್ತು. ಒಂದ್ ವೇಳೆ ಇವನು ಹೋಲೇಬೇಕು ಅಂತ ಗಟ್ಟಿ ಮನಸ್ಸು ಮಾಡಿ ಹೊರಗಡೆ ನಿಂತ ಅನ್ಕೊಳ್ಳಿ, ಅವು ಹೆಂಡತಿ ಶುರು ಮಾಡ್ತಾನೆ, ಹೊರಟ್ಬಿಟ್ರೆ ಉಪನ್ಯಾಸಕ್ಕೆ ನಾನು ಒಬ್ಬಳೇ ನೋಡ್ತಾ ಕೊಡ್ಬೇಕಾ, ಇಲ್ಲಿ ಬೋರ್ ಆಗಲ್ವಾ, ಅಯ್ಯೋ ನಾಳೆ ಉಪನ್ಯಾಸಕ್ಕೆ ಹೋಗುವಂತ್ರಿ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅವಳ ಮಾತು ಕೇಳಿಲ್ಲ ಅಂದ್ರೆ ಕ್ರೋಧ ಶುರು ಆಗುತ್ತೆ, ಜಗಲಾಟೆ. ಅದಕ್ಕೆ ಆಯ್ತು ಬಿಡಪ್ಪ ಅಂತ ಕೂತ್ಕೊಂಡ್ಬಿಡು. ಅಂದ್ರೆ ಈ ಕಾಮಕ್ರೋಧಾದಿಗಳೆಲ್ಲ ನಮ್ಮನ್ನ ಭಗವಂತನಿಂದ ವಿಮುಖಗೊಳಿಸ್ತಾ ಇವೆ. ಆದರೆ ಅವುಗಳನ್ನ ನಾವು ಇಷ್ಟಪಟ್ಟು ಸಾಕ್ತಾ ಇದ್ದೇವೆ. ಆದ್ದರಿಂದಾಗಿ ಅವುಗಳಿಂದ ದೂರ ಆಗಬೇಕಾದ್ರೆ ಪರಮಾತ್ಮನಿಗೆ ನಾವು ಮೊರೆ ಹೋಗ್ಬೇಕು. ಮಾಮೇ ವಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಭಗವಂತನಿಗೆ ಮೊರೆ ಹೋಗ್ಬೇಕು. ಇವೆಲ್ಲ ನೀನೇ ಹಾಕಿದ್ದಲ್ಲಪ್ಪ, ನೀನೇ ಬಿಡಿಸ್ಬೇಕು. ಅದು ಬಿಟ್ಟು ಇನ್ಯಾರ ಹತ್ರ ಬಾಬಾನ ಹತ್ರ ಹೋದರೆ ಅವನು ಇದಕ್ಕಿನ ಅಧ್ವಾನ ಮಾಡ್ಬಿಡ್ತಾನೆ ಆಮೇಲೆ. ಆದ್ರಿಂದ ಇದೆಲ್ಲ ಕಟ್ಟುಪಾಡುಗಳು ಪರಮಾತ್ಮನಿಂದಲೇ ಬಂದಿದೆ. ಸ್ವಾಮಿ, ಇವೆಲ್ಲ ಸತ್ವರಜಸ್ತಮ ಗುಣಗಳು ನಮ್ಮನ್ನು ಬಾಧಿಸ್ತಾ ಇವೆ, ಆದ್ರಿಂದ ಉದ್ಧಾರ ಮಾಡುವಂತ ದೇವರನ್ನು ಕೇಳ್ಕೊಂಡ್ರೆ ಆವಾಗ ವಾಯುದೇವರಿಗೆ ಪರಮಾತ್ಮ ಅಪ್ಪಣೆ ಮಾಡ್ತಾನೆ. ವಾಯುದೇವರು ನಮ್ಮನ್ನು ಸಾತ್ವಿಕ ಕಾರ್ಯದಲ್ಲಿ ಉಪಯೋಗ ಆಗುವಂತೆ ಮಾಡ್ತಾರೆ. ಕೆಟ್ಟ ಕಾರ್ಯ ಆಲೋಚನೆ ಮಾಡು, ಆದರೆ ಕೆಟ್ಟ ಕಾರ್ಯದಿಂದ ವಿಮುಖನಾಗುತ್ತಾರೆ. ಯಾಕಂದ್ರೆ ಮನುಷ್ಯನಿಗೆ ಸಹಜವಾಗಿ ಕೆಟ್ಟ ಆಲೋಚನೆಗಳು, ಕೆಟ್ಟ ವಿಚಾರಗಳು ಬರ್ತಾನೆ ಇರುತ್ತೆ. ಆದರೆ ಪರಮಾತ್ಮ ಅದೂ ಬರಬಾರ್ದು ಅಂತ ಹೇಳಕ್ಕೆ ನಾವೇನು ವಾಯುದೇವರಲ್ಲ. ಆದರೆ ಅದನ್ನು ಮಾಡದೆ ದೂರ ಉಳಿದು ಬಿಟ್ಟೆಲ್ಲ ಅಷ್ಟೇ ಸಾಕು. ಆದ್ದರಿಂದ ಪರಮಾತ್ಮ ವಾಯುದೇವರ ಮೂಲಕ ನಮ್ಮನ್ನ ಸಾತ್ವಿಕ ಕಾರ್ಯಗಳನ್ನು ಮಾಡಿಸ್ತಾನೆ. ಅವನು ಯಾರು? ಸುಗ್ರೀವ ಮಾಡದೇ ಇಲ್ಲ, ನಾನು ರಾಮದೇವರ ಸೇವೆ ಅಂತ ಕೂತ್ಕೊಂಡ್ಬಿಟ್ಟಿದ್ದ. ಕೊನೆಗೆ ಹನುಮಂತ ದೇವರು ಬಂದು ಏನ್ ಮಾಡ್ತೀಯಾ, ನಾನೇ 2 ಡೇಟ್ ಕೊಟ್ಟು ಮಾಡಿಸ್ಬೇಕಾಗ, ಕೊನೆಗೆ ಆಯ್ತಪ್ಪ ಅಂತ ಹೊಡೋದು. ಅಂದ್ರೆ ಅಂಥವ್ರಿಗೆ ಅವ್ರಿಗೆಲ್ಲ ಕಾಮಕ್ರೋಧಾದಿಗಳು ಆ ಕಲಿ ವ್ಯಾಪಾರಗಳು ನಡೀತಾ ಇರುವಾಗ ನಾವೆಲ್ಲ ಯಾವ ಲೆಕ್ಕ? ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಆಯ್ತಪ್ಪ ದಿನಕ್ಕೊಂದು 2 ಹೊತ್ತು 3 ಸಂಧ್ಯಾನ ಮಾಡಿ, ಪೂಜೆ ಮಾಡಿ, ಪಾರಾಯಣ ಮಾಡಿ, ಆ ಟೈಮಲ್ಲಿ ಆದ್ರೂ ಸ್ವಲ್ಪ ನನ್ನ ಕಡೆ ಗಮನ ಕೊಡಿ. ಬೇರೆ ಟೈಮಲ್ಲಿ ನಾವು ಪರಮಾತ್ಮನ ಬೇರೆ ಕಡೆನೇ ಮನಸ್ಸು ಹೋಗ್ತಾ ಇದೆ. ಆದ್ರಿಂದ ನಮಗೆ ಆ 3 ಅವಧಿಗಳಲ್ಲಾದರೂ ಒಂದು 10 ನಿಮಿಷ 20 ನಿಮಿಷ ಆ ಕಡೆ ದೇವರ ಹತ್ರ ಧ್ಯಾನ ಮಾಡಿ ಆಮೇಲೆ ಉಳಿದಿದ್ದಪ್ಪ. ಅದು ಬಿಟ್ಟು ಅಲ್ಲೇ ಜಪ ಕೂತಾಗ ಮೊಬೈಲ್ ನೋಡ್ತಾರೆ, ಯಾರು ಈ ಸತಿ ಫೋನ್ ಬರ್ಬೇಕಾಯ್ತಲ್ಲ, ಬರ್ಲಿಲ್ಲ ಅಂತ ಯೋಚನೆ ಮಾಡಿ. ಇದೆಲ್ಲ ನಮ್ಗೆ ಎಷ್ಟು ಬಂಧಕ ಆಗ್ಬಿಟ್ಟಿದೆ. ಅವು ಮಾಡಲಿಲ್ಲ ಫೋನ್, ಒಂದು ನಾವೇ ಮಿಸ್ ಕಾಲ್ ಕೊಡ್ತೀವಿ, ಇಲ್ಲಿ ಜಪ ನಡೀತಾ ಇದೆ. ಅದನ್ನ ಅಷ್ಟು ನಾವು ವ್ಯಗ್ರರಾಗ್ಬಿಟ್ರೆ ಅವಾಗ ಇವೆಲ್ಲ ನಮಗೆ ತುಂಬಾ ಬಾಧಕಗಳಾಗಿ ಬಂದ್ಬಿಟ್ಟು ನಮ್ಗೆ ಅದು ಒಳ್ಳೇದಕ್ಕೋ ಇನ್ನೊಂದು ನಮ್ಮನ್ನು ಹಾಳು ಮಾಡ್ಲಿಕ್ಕೋ ಬಂದ್ಬಿಟ್ಟಿವೆ. ಹಾಗಾಗಿ ಪರಮಾತ್ಮ ಸ್ವಲ್ಪನಾದರೂ ನನ್ನನ್ನು ಸ್ಮರಣೆ ಮಾಡಪ್ಪ, ನಿನಗೆ ಸತ್ವಗುಣಗಳ ಅಭಿವೃದ್ಧಿ ಆಗುವಂತೆ ಮಾಡ್ತೇನೆ ಅಂತಾನೆ. ಹಾಗಾಗಿ ನೋಡಿ, ಈ ಎಲ್ಲ ದೇವತೆಗಳು ಪರಮಾತ್ಮನಂದಲೇ ಅವರು ಹುಟ್ಟಿದ್ದು. ದ್ವಿತೀಯಂ ತು ಅಂಡ ಸಂಸ್ಥಿತಂ, ಅಂದ್ರೆ ಪರಮಾತ್ಮ ಬ್ರಹ್ಮಾಂಡದಲ್ಲಿ ಇದ್ದಂತಹದ್ದು ಅವನ 2ನೇ ಒಂದು ಪುರುಷ ರೂಪ ಆಗಿದೆ. ಇನ್ನು 3ನೇದ್ದು ಯಾವ್ದಪ್ಪ ಅಂತ ಹೇಳಿಬಿಟ್ರೆ ಅದೆಲ್ಲ ನಮ್ಮೆಲ್ಲರ ಒಳಗಡೆ ಇರ್ತಕ್ಕಂಥ ಆ ಬಿಂಬ ರೂಪ ಪರಮಾತ್ಮನದ್ದೇನಿದೆ ಅದೇ ತೃತೀಯಂ ಪುರುಷಂ ಪ್ರೋಕ್ತಂ. ಆದ್ರಿಂದ ಆ ಭಗವಂತ ನಮ್ಮಲ್ಲೂ ಪುರುಷನಾಮಕನಾಗಿ ಇದ್ದಾನೆ. ಆದ್ರಿಂದ ಇಲ್ಲಿ ಪುರುಷ ಅಂದ್ರೆ ಈಗ ನಾವು ಬರೀ ಗಂಡಸರು ಅಂತ ಅರ್ಥ ಅಲ್ಲ, ಎಲ್ಲರ ಪುರದ ಒಳಗಡೆ ಇರುವ ಪರಮಾತ್ಮ ಅಂತ ಅರ್ಥ ಆಯ್ತು.
ಆದ್ರಿಂದ ನಾವು ಮಹಿಳೆಯರು ಪುರುಷರು ಅಂತ ಹಾಗೆ ಹೇಳೋದಲ್ಲ. ಯಾಕಂದ್ರೆ ಮಹಿಳೆಯರ ದೇಹದಲ್ಲೂ ಕೂಡ ಪರಮಾತ್ಮ ಬಿಂಬನಾಗಿ ಅವನಿದ್ದಾನೆ. ಆದ್ದರಿಂದ ನಮಗೆ ಮಾತ್ರ ಪುರ, ಅವರಿಗೆ ಪುರ ಇಲ್ಲ ಅಂತೇನು ಕೂಡ. ಸಾಧನ ಶರೀರ ಅದು ನಮ್ಮ ಮಧ್ವಶಾಸ್ತ್ರದ ಪ್ರಕಾರ ಸ್ತ್ರೀಯರಿಗೆ ಎಲ್ಲರಿಗೂ ಕೂಡ ಆ ಪರಮಾತ್ಮ ಸಾಧನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಬೇರೆಯವರೆಲ್ಲ ಬೇರೆ ಮತದಲ್ಲಿ ಸ್ತ್ರೀಯರಿಗೆ ಅವಕಾಶವೇ ಇದೆ. ರಾಮಾನುಜ ಮತದಲ್ಲೂ ಕೂಡ ಅವರು ಸ್ತ್ರೀಯರಿಗೆ ಸಾಧನೆ ಇದೆ, ಅವರು ಮೋಕ್ಷಕ್ಕೆ ಹೋಗಲ್ಲ ಅಂತಾರೆ. ಇದನ್ನು ಕೇಳಿಬಿಟ್ರೆ ಯಾರು ರಾಮಾನುಜರ ಹತ್ರ ಉಪನ್ಯಾಸಕ್ಕೆ ಬರ್ಲಿಕ್ಕಿಲ್ಲ. ಯಾಕಂದ್ರೆ ಅವ್ರು ಹೇಳಿ ಪುರುಷರಿಗೆ ಮಾತ್ರ, ಅಲ್ಲೆಲ್ಲ ಕೇವಲ ಪುರುಷರೇ ಇರ್ತಾರೆ ಮುಕ್ತಿ ಮಂದಿರದಲ್ಲಿ. ಅದಕ್ಕೆ ಶ್ರೀಮನ್ ಮಧ್ವಾಚಾರ್ಯ ಹೇಳ್ತಾರೆ, ಅಲ್ಲಿ ಸ್ತ್ರೀಭಿರುವ ಯಾನೇ ಇರುವ ಅಂತ ಹೇಳಿ ಮೋಕ್ಷದಲ್ಲೂ ಕೂಡ ಸ್ವರೂಪದಲ್ಲಿ ಯಾರು ಮುಕ್ತರಾಗಿ ಸ್ತ್ರೀಯರೆಲ್ಲ ಇರ್ತಾರೆ ಅವರು ಕೂಡ ಅಲ್ಲಿ ವಿಹಾರ ಮಾಡ್ತಾ ಇದ್ದಾರೆ. ಇದನ್ನು ವೇದ ಹೇಳ್ತಾ ಇತ್ತು, ನೋಡ್ಲಿಲ್ವಾ ನೀವು ಅಂತ ಕೇಳ್ತಾರೆ. ಆದ್ರಿಂದ ನಮ್ಮ ಮಧ್ವ ಸಿದ್ಧಾಂತ ಹೇಳಿದ ಅಪೂರ್ವವಾದ ವಿಚಾರ, ಸ್ತ್ರೀಯರಿಗೂ ಕೂಡ ಸಾತ್ವಿಕರಾದ ಸ್ತ್ರೀಯರಿಗೆ ಅವರು ಮಾಡುವ ಅಚ್ಯುತಾನಂತ ಗೋವಿಂದ ಇತ್ಯಾದಿ ನಾಮಸ್ಮರಣೆಗಳು, ಅನಂತರದಲ್ಲಿ ಅವರು ಮಾಡತಕ್ಕಂಥ ವ್ರತ ಉಪವಾಸಾದಿಗಳು, ಅವುಗಳಿಂದ ಪರಮಾತ್ಮ ಅವರಿಗೂ ಮೋಕ್ಷವನ್ನು ಕೊಟ್ಬಿಡ್ತಾರೆ. ಆದ್ರಿಂದ ಗೋಪಿಕಾಸ್ತ್ರೀಯರೆಲ್ಲ ಕೃಷ್ಣನ ಮೇಲೆ ಅಪಾರವಾದ ಭಕ್ತಿ ಮಾಡಿದ್ದಕ್ಕೆ ಮೊದಲು ಅವರಿಗೆ ಮೋಕ್ಷ ಕೊಡ್ತೇನೆ ನಾರದರೆ, ಆಮೇಲೆ ನಿಮಗೆ ಮೋಕ್ಷ ಅಂತಾನೆ ಪರಮಾತ್ಮ. ಆದ್ದರಿಂದ ಪ್ರತಿಯೊಬ್ಬರಿಗೂ ಮೋಕ್ಷ ಇದೆ. ಅವರೆಲ್ಲರೂ ಕೂಡ ಸಾತ್ವಿಕರಾದ ಜೀವರಾಶಿಗಳಿಗೆ ಮಾತ್ರ, ರಾಜಸ ತಾಮಸರಿಗೆ ಮೋಕ್ಷ ಇಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಆದ್ರಿಂದ ರಾಜಸರು ಅವರಿಗೆಲ್ಲ ಪರಮಾತ್ಮನ ಬಗ್ಗೆ ಔದಾಸೀನ. ಅವರಿಗೆ ಅಯ್ಯೋ ಇವತ್ತು ಅವರೇನು ದ್ವೇಷ ಮಾಡಲ್ಲ. ಅಲ್ಲಿ ಪ್ರವಚನ ಬನ್ನಿ ಅಥವಾ ಅಲ್ಲಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ, ಅಯ್ಯೋ ಇದೇ ಇವತ್ತೇನು ಬಿಡಿ ನಾಳೆ ಬರ್ತೀವಿ, ನಾಳೆನೂ ಇದೇ ಕಥೆ, ಸಾಯ ತನಕ ಇದೆ. ಅವ್ರು ಯಾವತ್ತೂ ಕೂಡ ಇಂಥ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನವೇ ಮಾಡಿ. ಅವ್ರು ಹೇಗೆ ಅಂದರೆ ಬೆಟ್ಟದ ಮೇಲೆ ದೇವಸ್ಥಾನ ಇದೆ ಬನ್ನಿ ಹತ್ಕೊಂಡು ಹೋಗೋಣ ಅಂದರೆ ಬೆಟ್ಟದ ಕೆಳಗಡೆನೆ ಸುತ್ತುತ್ತಾ ಇರ್ತಾರೆ ಹೊರತಾಗಿ ಒಂದು ದಿವಸ ಬೆಟ್ಟ ಹತ್ತು ಕೆಲಸ ಮಾಡ್ತಾರೆ. ಇನ್ನ ತಾಮಸರಂತವ್ರು ದೇವರನ್ನೇ ದ್ವೇಷ ಮಾಡ್ತಾ ಇರ್ತಾರೆ, ಭಗವಂತನ ನಿಂದನೆ. ಪರಮಾತ್ಮನಿಗೆ ಹೂ ಹಾಕ್ಬಿಟ್ರೆ ತುಂಬಾ ಇದೆಲ್ಲ ಎಷ್ಟೊಂದು ವೇಸ್ಟ್ ಮಾಡ್ತಾ ಇದ್ದಾರಲ್ಲ, ಹೂ ಹಾಕ್ಬಾರ್ದಿತ್ತು, ಕೊಟ್ಟವನೇ ಅವನು ಪಾಪ, ಹಾಕಿದವನು ಅರ್ಚಕ, ಇವನು ಗಲಾಟೆ ಮಾಡ ಯಾಕೆ ಇಷ್ಟು ಹೂ ಹಾಕ್ತಾ ಇರೋದು ಅಂದ್ರೆ ಇದೆಲ್ಲ ದೇವರ ಮೇಲಿನ ದ್ವೇಷದಿಂದ. ಇನ್ನು ಕೆಲವರೆಲ್ಲ ಹೋಮ ಮಾಡ್ತಾರೆ, ತುಪ್ಪ ಹಾಕ್ತಾರೆ, ಏನ್ರಿ ಎಲ್ಲ ವೇಸ್ಟ್, ನ್ಯಾಷನಲ್ ವೇಸ್ಟ್ ಅಲ್ಲರಿ. ಭಕ್ತಿ ಇದ್ದವರು ಅಲ್ಲಿ ಹೋಗ್ತಾರೆ ಮಾಡ್ತಾರೆ, ಅದೆಲ್ಲ ಸರಿ. ಈಗ ನೀನು ಕೂಡ ನಿನ್ನ ಹೆಂಡತಿಗೆ ಅಷ್ಟೆಲ್ಲ ಬಂಗಾರದ ಆಭರಣ ಎಲ್ಲ ಮಾಡಿಸಿ ಹಾಕ್ತೀಯಲ್ಲಪ್ಪ, ಅದು ನ್ಯಾಷನಲ್ ವೇಸ್ಟ್ ಅಲ್ಲ, ಅದನ್ನ ಹಾಕ್ತೀಯ ನೀನು. ಅವನಿಗೆ ಮಾತ್ರ ಬಂದಿದ್ದ ದುಡ್ಡೆಲ್ಲ ಹೆಂಡತಿಗೆ ಆಭರಣ ಹಾಕ್ಲಿಕ್ಕೆ ಅವನಿಗೆ ಬೇಕು. ನಿನಗೆ ಅದು ಇಷ್ಟ ಆದರೆ ಒಬ್ಬ ಸಾಧಕನಿಗೆ ದೇವರಲ್ಲಿದ್ದಾನೆ, ವೈಶ್ವಾನ ರೂಪಿಯ ಪರಮಾತ್ಮ ಇದ್ದಾನೆ, ಅಲ್ಲಿ ಅಗ್ನಿದೇವರಿದ್ದಾರೆ, ಅವರು ಬಾಯಲ್ಲಿ ಹಾಕ್ತಾ ಇದ್ದೇವೆ, ಅದು ಒಳ್ಳೇದಾಗತ್ತೆ, ಶ್ರದ್ಧೆಯಿಂದ ಮಾಡ್ತಾನೆ ಬಿಡಿ. ಆದ್ದರಿಂದ ದೇವರಿಗೆಲ್ಲ ಪಂಚಾಮೃತ ಮಾಡ್ತಾರೆ, ಸುಮ್ಮನೆ ಕಲ್ಲಿಗೆ ಹಾಲು ಸುರಿತಾರೆ, ಮೊಸರು ಸುರಿತಾರೆ. ನಾವು ಕಲ್ಲಿಗೆ ಸುರಿತಾನೆ ಇಲ್ಲ, ಅಲ್ಲಿ ಪರಮಾತ್ಮನನ್ನು ಆವಾಹನೆ ಮಾಡ್ತೀವಿ, ಭಗವಂತನನ್ನ ನಾವು ಪ್ರಾಣ ಪ್ರತಿಷ್ಠೆ ಮಾಡ್ತೇವೆ. ಆವಾಗ ಪರಮಾತ್ಮ ಅಲ್ಲಿ ಬಂದ್ಬಿಡ್ತಾನೆ. ಭಗವಂತ ಸಾಕು ಕರೆದ್ರೆ ಸಾಕು ಬಂದ್ಬಿಡ್ತಾ ಇರ್ತಾನೆ. ಸುಮ್ಮನೆ ಗಂಟೆ ಎಲ್ಲ ಆಡಿಸಿದ್ರೆ ಸಾಕು, ಇಲ್ಲೇ ಇದೇನಪ್ಪ ಅಂತ ಬಂದ್ಬಿಡ್ತಾನೆ ದೇವರು. ಯಾಕಂದ್ರೆ ಈ ಗಂಟೆ ಪರಮಾತ್ಮನ ಮೊಬೈಲ್ ಸ್ವಿಚ್ ಇದ್ದಾಗ ಅದು ಎಷ್ಟು ಸರಿ ಬಾಡಿಸಿರೋ ಅಷ್ಟು ಕರೆಕ್ಟ್ 10 ಆದ್ರಿಂದ ಪರಮಾತ್ಮ ಅಲ್ಲಿದ್ದಾನೆ ಅಂತ ನಾವು ಮಾಡ್ತೇವೆ ಹೊರತು ಕಲ್ಲಿಗೆ ಮಾಡೋದು ಅಲ್ವೇ. ಆದ್ರಿಂದ ಅದೆಲ್ಲ ತಗೊಂಡು ನಮ್ಗೆ ಅನುಗ್ರಹ ಮಾಡ್ತಾ ಇದ್ದಲ್ಲ, ಅದು ಅವ್ರಿಗೆ ಗೊತ್ತಿರುತ್ತೆ, ಇವ್ರಿಗೆಲ್ಲ ಗೊತ್ತಿರೋದೆ. ಆದ್ರಿಂದ ನಾವು ಅಂತರಂಗದಲ್ಲಿ ಪರಮಾತ್ಮ ಪುರುಷನಾಮಕನಾಗಿ ಏನಿದ್ದಾನೆ ಅವನೇ ನಮಗೆ ಬಿಂಬ, ಅವನೇ ನಮಗೆಲ್ಲ ಮೋಕ್ಷ ಕೊಡೋದು. ಸ್ತ್ರೀಯರಿಗೆ ಸ್ತ್ರೀ ರೂಪದಿಂದ ಅವರಿಗೆ ಅಭಿಮುಖವಾಗಿ ಬಿಂಬನಾಗಿದ್ದಾನೆ. ಸ್ತ್ರೀಯರನ್ನು ಬಿಟ್ಟು ಉಳಿದ ಎಲ್ಲ ಪುರುಷರಿಗೆ ಪರಮಾತ್ಮ ಅವನು ಪುರುಷ ರೂಪದಿಂದ ಅವನು ಬಿಂಬನಾಗಿದ್ದಾನೆ. ಯಾಕೆಂದರೆ ಪರಮಾತ್ಮನಿಗೆ ಅವನಿಗೆ ಸ್ತ್ರೀ ರೂಪನೂ ಇದೆ, ಪುರುಷ ರೂಪನೂ ಇದೆ. ಆದ್ರಿಂದ ನಸ್ತ್ರೀ ಪುಮಾನ್ ಅಷ್ಟೇ ಅಲ್ಲ, ಆ ಪರಮಾತ್ಮನ ಸ್ತ್ರೀ ರೂಪ ಸಾಮಾನ್ಯ ಸ್ತ್ರೀಯರಂತೆ ರೂಪ ಅಲ್ಲ. ಒಬ್ಬ ಸ್ತ್ರೀ ಇನ್ನೊಬ್ಬ ತಾಯಿ ಸ್ತ್ರೀಯಿಂದ ಹುಟ್ಟೆ ಅವಳಿಗೆ ಸ್ತ್ರೀ ಅಂತ ಕರೆಸ್ಕೊಳ್ಳೋದು. ಪರಮಾತ್ಮ ಯಾವ ಸ್ತ್ರೀಯಿಂದ ಹುಟ್ಟೆ ಇದೆ? ಪರಮಾತ್ಮ ತನ್ನದೇ ರೂಪದಿಂದ ತಾನು ಮೂಲ ರೂಪದಿಂದ ವ್ಯಕ್ತನಾಗಿದೆ. ಪರಮಾತ್ಮ ಪುರುಷ ಅಂದರೆ ಯಾರ ಮೂಲಕವಾಗಿ ಹುಟ್ಟಿದ್ದು ಅಂದ್ರೆ ಅವನಿಂದಲೇ ಅವನು ಹುಟ್ಟುತ್ತಾ ಇದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ಇಲ್ಲಿ ಬಂತಲ್ಲ, ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿ ಸಂಭೂತಂ. ತನ್ನ ಒಳಗಡೆ ಇದ್ದಂತಹ ಪುರುಷ ರೂಪವನ್ನೇ ಸೃಷ್ಟಿಕಾಲ ಬಂದ್ಬಿಟ್ಟಿದೆ, ಈ ಮಹತ್ತತ್ವ ಸೃಷ್ಟಿ ಮಾಡಬೇಕು ಅಂತೇಳಿ ಹೊರಗಡೆ ಪ್ರಕಟಗೊಳಿಸ್ಬಿಟ್ಟು, ಅಂದ್ರೆ ಅದು ಎಲ್ಲರಿಗೂ ಕಾಣಿಸ್ಲಿಕ್ಕೆ ಶುರುವಾಯಿತು. ನರಸಿಂಹದೇವರು ಎಲ್ಲ ಕಡೆ ಇದ್ರು, ಕಂಬದಿಂದ ಹೊಡೆದು ಬಂದಾಗ ಕಾಣಿಸ್ಕೊಂಡ್ರು ಅಂತಷ್ಟೇ ಹೊರತು ಅವ ಬಂದರು ಅಂತ ಅರ್ಥ. ಬಂದರು ಅಂದ್ರೆ ಮೊದಲು ಇದ್ದಿಲ್ಲ ಅಂತ, ಆಚಾರ ಬಂದರು ನೋಡಿ ಇದ್ದಿಲ್ಲ, ಮನೆಯಲ್ಲಿದ್ದರು ಅಂತ ಅರ್ಥ. ಹಂಗೆ ಪರಮಾತ್ಮ ಎಲ್ಲೋ ಇದ್ದು ಎಲ್ಲಿಂದಲೋ ಬರೋದಲ್ಲ, ಅವನು ಎಲ್ಲ ಕಡೆ ವ್ಯಾಪ್ತನಾಗಿದ್ಬಿಟ್ಟಿದ್ದಾನೆ. ಆ ಕ್ಷಣದಲ್ಲಿ ಆ ಕಾಲ ಬಂದಾಗ ವ್ಯಕ್ತ ಆಗ್ತಾನೆ, ಬೇರೆ ಟೈಮಲ್ಲಿ ಅವ್ಯಕ್ತನಾಗಿರ್ತಾನೆ. ಎಲ್ಲಾ ಕಂಬಗಳಲ್ಲೂ ಪರಮಾತ್ಮ ಇದ್ದಾನೆ, ಅವ್ಯಕ್ತನಾಗಿದ್ದಾನೆ. ಪ್ರಹ್ಲಾದರಾಜರು ಬಂದಾಗ ವ್ಯಕ್ತ ಆಗ್ತಾನೆ. ಆದ್ದರಿಂದಾಗಿ ಆತರ ಪರಮಾತ್ಮ ಅವನು ಆ ಕೆಲಸವನ್ನು ಮಾಡೋದಕ್ಕೋಸ್ಕರ ಅವತಾರ ಮಾಡೋದು. ಅವನ ರೂಪಗಳೆಲ್ಲ ವಿಶುದ್ಧಂ ಸತ್ವಮೂರ್ಜಿತಂ ಅಂತ ಹೇಳ್ತಾರೆ. ಆ ಎಲ್ಲ ರೂಪಗಳು ಪರಿಶುದ್ಧವಾದವುಗಳು, ಯಾವುದೋ ರೀತಿಯಾದ ಕಶ್ಮಲಗಳಿಂದ ಅವೆಲ್ಲ ಹುಟ್ಟಿರತಕ್ಕಂಥದ್ದಲ್ಲ. ಆದ್ದರಿಂದ ಪರಮಾತ್ಮ ಎಲ್ಲೇ ಅವತಾರ ಮಾಡುವಾಗ ಆಯಾಯ ತಂದೆ ತಾಯಿಗಳ
ಒಂದು ವೀರ್ಯದಿಂದ ಶುಕ್ರ ಶೋಣಿತಗಳಿಂದ ಹುಟ್ಟಾನೆ ಅಂತ ತಿಳ್ಕೊಳ್ಬೇಡಿ. ಅದರ ಒಳಗಡೆ ಪರಮಾತ್ಮ ತನ್ನ ಅಪ್ರಾಕೃತವಾದ ರೂಪವನ್ನಿಟ್ಟು ತಾನೇ ಅಲ್ಲಿ ಬಂದಿದ್ದಾನೆ ಹೊರತು ಅವು ಯಾವುದೂ ದೇವರ ಅವತಾರಕ್ಕೆ ಕಾರಣವೇ ಅಲ್ಲ ಅಂತ ಹೇಳಿಬಿಟ್ಟಿದ್ದ. ಅದಕ್ಕೆ ಸ್ಪಷ್ಟವಾಗಿ ಅವನು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹಾದಿಗಳಲ್ಲಿ ಸ್ವಯಂ ವ್ಯಕ್ತನಾಗಿ ತೋರಿಸಿದ್ದಾರೆ. ರಾಮಕೃಷ್ಣಾದಿ ರೂಪಗಳಲ್ಲಿ ಅವರು ಕೇಳಿದ್ದಾರೆ, ನಮಗೆ ನೀನೇ ಮಗನಾಗಬೇಕು ಅಂತ ಬಂದದ್ದಷ್ಟೇ. ಅದು ಬಿಟ್ಟು ನಾನು ಎಲ್ಲಾ ಕಡೆನೂ ಅಪ್ಪ ಅಮ್ಮನೇ ಬೇಕು ಅಂತ ಪರಮಾತ್ಮ ಇಟ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಮತ್ಸ್ಯ ಕೂರ್ಮಾದಿಗಳಲ್ಲಿ ಹೇಗೆ ಬಂತು, ಸ್ವಯಂ ಉದ್ಭವ ಆಗ್ಬಿಟ್ಟು ಪರಮಾತ್ಮ ಸ್ವಯಂ ವ್ಯಕ್ತನಾಗಿದ್ದಾನೆ. ಅದಕ್ಕೆ ಅವನು ಸ್ವಯಂ ಭೂ ಅಂತ ಅವನ ಹೆಸರು. ತಾನೇ ತಾನಾಗಿ ಇಷ್ಟಪಟ್ಟು ಇಷ್ಟ ರೂಪವನ್ನು ಪಡೀತಾನೆ. ನಮಗೆಲ್ಲ ಇಷ್ಟಪಟ್ಟಾಗ ಇಷ್ಟ ರೂಪ ಪಡೆಯಕ್ಕಾಗಲ್ಲ. ಅವನು ಯಾವಾಗ ಸೃಷ್ಟಿ ಮಾಡ್ತಾನೋ ಆವಾಗೇ ಬರಬೇಕು. ಪುಣ್ಯಕ್ಕೆ ಇದೇ ಕಲ್ಪದಲ್ಲೇ ಇವಾಗಲೇ ಸೃಷ್ಟಿ ಮಾಡಿದ್ದರಿಂದ ಅವನು ದೊಡ್ಡ ಅನುಗ್ರಹ ಅನ್ಕೋಬೇಕು. ಯಾಕೆಂದ್ರೆ ಈಗ ಮುಗಿದೋಯ್ತು, ಈ ಕಲ್ಪ ಮುಗಿಯವರೆಗೆ ಮತ್ತೆ ಇವರೇ ಮತ್ತೆ ಮತ್ತೆ ಹುಡ್ತಾ ಇರ್ತಾರೆ. ಹೊಸಬರೆಲ್ಲ ಹುಟ್ಟೋದೇ. ಯಾರು ಆದಿ ಸೃಷ್ಟಿಯಲ್ಲಿ ಸ್ವಯಂಭವ ಮನ್ವಂತರದಲ್ಲಿ ನಾವೆಲ್ಲ ಬಂದವರು ಆವಾಗಿಂದ ಬಂದಿದ್ದೇವೆ. ಈಗ 7ನೇ ಮನ್ವಂತರದಲ್ಲಿ ಇದ್ದೇವೆ. ಮುಂದೆ 14ನೇ ಮನ್ವಂತರ ಮುಗಿಯುವಾಗ ನಮ್ದೆಲ್ಲ ಸಾಧನೆ ಮಾಡಿ ಕಳಿಸ್ಬಿಡ್ತಾನೆ ಪರಮಾತ್ಮ. ಮತ್ತೆ ನೆಕ್ಸ್ಟ್ ಕಲ್ಪ ಬಂದಾಗ ಮತ್ತೊಂದಿಷ್ಟು ಜೀವರಾಶಿಗಳು ಬರ್ತೇವೆ. ಆದ್ರೆ ನಾವು ಹುಟ್ಟುವಾಗ ಅದು ಗಿಡ ಮರಗಳಾಗಿ, ಅನಂತರದಲ್ಲಿ ಪಶು ಪಕ್ಷಿ ಪ್ರಾಣಿಗಳಾಗಿ, ಕೊನೆಗೆ ಯಾವುದೋ ದೇವರ ಅನುಗ್ರಹ ಮನುಷ್ಯರಾಗಿ ಬಂದಿರ್ತೇವೆ. ಅದು ಕೂಡ ಏನೋ ಬಿಡಿ, ನಾವೇ ತುಂಬಾ ಪುಣ್ಯ ಮಾಡಿದ್ದೇವೆ ಅದಕ್ಕೆ ಹುಟ್ಟಿದ್ದೇವೆ ಅಂತಲ್ಲ. ಪರಮಾತ್ಮ ಒಮ್ಮೆ ಎಲ್ಲರಿಗೂ ಕೂಡ ಒಂದು ಮನುಷ್ಯ ದೇಹ ಕೊಟ್ಬಿಡ್ತಾರೆ, ನೀವು ಪುಣ್ಯ ಕಾರ್ಯ ಮಾಡಿ, ಹಂಗಿದ್ರೆ ಮತ್ತೆ ಮುಂದೆ ಮುಂದೆ ಹಾಗೆ ಕೊಡ್ತೇನೆ. ಅದು ಬಿಟ್ಬಿಟ್ಟು ಅವರೆಲ್ಲ ಪಾಪ ಕಾರ್ಯ ಮಾಡಿದರೆ ಮಾಮ ಪ್ರಾಪ್ಯೈವ ಕೌಂತೆಯ ತಥೋ ಯಾಂತಿ ಅಧಮಾಂ ಗತಿಂ. ಈಗ ಅವ್ರ ಸ್ವಭಾವ, ನೀವು ಎಷ್ಟೇ ಒಳ್ಳೆ ದೇಹ ಕೊಟ್ಟರು ಅವ್ರು ಮಾಡೋದು ಕೆಟ್ಟದ್ದೇನೆ ಮಾಡ್ತಾರೆ. ಒಬ್ಬ ಯಜಮಾನ ಅವನು ಎಲ್ಲ ಬೇಕಾದಷ್ಟು ಸಂಬಳ ಕೊಡ್ತಾನೆ, ಎಲ್ಲ ಕೊಟ್ಟಿರ್ತಾನೆ, ಆದ್ರೆ ಇವನೇನ್ ಮಾಡ್ತಾನೆ, ಅವನ ಮನೇಲಿ ಇದ್ದದ್ದೇ ಕದೀತಾ ಇರ್ತಾನೆ. ಕೊನೆ ಸಿಗಾಕೊಂಡು ಹೊರಟೋಗ್ತಾರೆ. ಹಂಗೆ ಪರಮಾತ್ಮ ನಮ್ಗೆ ಎಲ್ಲವನ್ನು ಕೊಟ್ಟಾಗ ಅವನ ಹತ್ರ ಕಪಟ, ಅವನ ಗುಣಗಳನ್ನು ಕದಿಯೋದು, ನಾನೇ ಕೊಡ್ತರು ನಾನೇ ಭೋಗ್ತರು ಅನ್ಕೊಳ್ಳೋದು, ಇವೆಲ್ಲ ಪರಮಾತ್ಮನ ಗುಣವನ್ನು ಕದ್ದಾಗ. ಹಾಗೆ ಮಾಡಿದಾಗ ಅದು ಸರಿಯಾಗಿ ಹೇಳೋರು ಇಲ್ಲದೆ ಹಂಗೆ ತುಂಬಾ ಜನ್ಮಗಳು ಬರ್ತಾನೆ. ಆಮೇಲೆ ಒಳ್ಳೆ ಹೇಳುವರು ಗುರುಗಳು ಸಿಕ್ಕಿದಾಗ ಅವರಿಂದ ಇದೆಲ್ಲ ತಿಳ್ಕೊಂಡು ಮತ್ತೆ ನಾನು ಅದೇ ತರ ಹುಟ್ಟದಂತೆ ಒಳ್ಳೊಳ್ಳೆ ಸಾಧನೆ ಮಾಡ್ಲಿಕ್ಕೆ, ಒಳ್ಳೆ ಜನ್ಮ ಪಡೆಯಕ್ಕೆ ಪರಮಾತ್ಮ ಹೀಗೆ ತಿಳ್ಕೊಂಡು ಹೀಗೆ ನಾನು ಅನುಸಂಧಾನ ಮಾಡಬೇಕು ಅಂತ ಅವನಿಗೆ ಬಂದಾಗ ಅಲ್ಲಿಗೆ ಅವನ ಆ ಸಾಧನೆ ಬಾಗಿಲು ಕರೆಕ್ಟಾಗಿ ತೆಗೆದುಬಿಟ್ಟು. ಆದರೂ ನಮ್ಮ ಬೇರೆ ಬೇರೆವೆಲ್ಲ ಮತ್ತೆ ಮಧ್ಯ ಮಧ್ಯದಲ್ಲಿ ಎಲ್ಲೆಲ್ಲೋ ನಮ್ಮನ್ನು ತಗೊಂಡೋಗಿ ಹಾಕ್ತಾ ಇರ್ಬೋದು. ಆದರೂ ಕೂಡ ಒಮ್ಮೆ ಪರಮಾತ್ಮನಿಗೆ ಇವನು ಭಕ್ತನಾಗ್ಬಿಟ್ರೆ ಅಲ್ಲೆಲ್ಲ ದೇವ್ರು ಕಾಯ್ತಾ ಇರ್ತಾರೆ. ವಿಜಯದಾಸರ ಬಳಿ ಅವರು ಇದ್ದಾಗ ಆ ಸಂದರ್ಭದಲ್ಲಿ ಅವರ ಹತ್ತಿರದ ಯಾರೋ ಒಬ್ರು, ಅವರ ಶಿಷ್ಯರೋ ಯಾರೋ ಇಬ್ರು ಪಾಪಕರ್ಮ ಮಾಡಿ 2 ನಾಯಿಗಳಾಗಿ ಹುಟ್ಬಿಟ್ಟಿದ್ದಾರೆ. ಅವರು ಅಲ್ಲೇ ಆ ನಾಯಿಗಳು ಇವ್ರ ಹತ್ರನೇ ಓಡಾಡ್ತಾ ಇದ್ದಾರೆ. ವಿಜಯದಾಸರಿಗೆ 14 ಜನ್ಮಗಳಲ್ಲಿ ಒಬ್ಬೊಬ್ಬರು ಏನೇನಾಗ್ತಾರೆ ಅಂತ ಎಲ್ಲ ಗೊತ್ತಂತೆ. ಗೋಪಾಲದಾಸರು 3 ಜನ್ಮದ ಭವಿಷ್ಯ ಹೇಳಿದರೆ ಇವರು 14 ಜನ್ಮಗಳು ಗೊತ್ತಾಗ್ತಾರೆ. ಅವಾಗ ಅವ್ರು ನೋಡಿದ್ರು, ಇವರೇ ನಮ್ಮ ಹೋದ ಜನ್ಮದ ನಮ್ಮ ಶಿಷ್ಯರುಗಳು, ನಮ್ಮ ಸೇವಕರು, ಇವರೆಲ್ಲ ಪಾಪ ನಾಯಿ ಜನ್ಮ ಬಂದ್ಬಿಟ್ಟಿದೆ, ನಾಯಿ ಕುഞ്ഞുಗಳಾಗಿ ಅಲ್ಲಿ ಓಡಾಡ್ತಾ ಇವೆ ಅಂತ ಹೇಳಿ ಅವುಗಳಿಗೆಲ್ಲ ಒಂದು ವ್ಯವಸ್ಥೆ ಮಾಡಿ ಪಾಪ ಅವಳು ಬೆಳೆಸಿ ಆ ದೇಹ ಒಂದು 20 ವರ್ಷ ಹೋಗೋ ತನಕ ಅವು ನೋಡ್ಕೊಂಡು ಆಮೇಲೆ ಮತ್ತೆ ಒಳ್ಳೆ ದೇಹ ಕಲ್ಸ್ಕೊಟ್ರು. ಹಂಗೆ ಆಯಾಯ ಜನ್ಮದಲ್ಲಿ ಪರಮಾತ್ಮ ಯಾರನ್ನೋ ಮಾಧ್ಯಮವಾಗಿಟ್ಟು ಅವ್ರ ಮೂಲಕ ಅವ್ರಿಗೆ ಒಳ್ಳೆ ಜ್ಞಾನ, ಅವರಿಗೆ ರಕ್ಷಣೆ ಇದೆಲ್ಲ ಕೊಡಿಸ್ತಾನೆ. ಆವಾಗ ಅವರಿಗೆ ಮತ್ತೆ ಮತ್ತೆ ಮುಂದೆ ಹೋಗ್ಲಿಕ್ಕೆ ಅವಕಾಶವಾಗುತ್ತೆ. ಆದ್ರಿಂದ ಪರಮಾತ್ಮ ಅವನು ಬಿಂಬನಾಗಿ ನಮ್ಮ ಒಳಗಡೆನೆ ಅವನು ಇರತಕ್ಕಂತಹ ಪುರುಷ ರೂಪ. ಆ ಪುರುಷ ರೂಪದ ಬಗ್ಗೆನೇ ಈ ಪುರುಷ ಸೂಕ್ತ ಹೇಳ್ತಾ ಇದೆ ಅನ್ನತಕ್ಕಂಥದ್ದು ಇಲ್ಲಿ ಮುಖ್ಯವಾದ ವಿಚಾರ. ಅದನ್ನ ಮೊದಲನೇ ಮಂತ್ರದ್ದು ಇವತ್ತು ಒಂದು ಸ್ವಲ್ಪ ಹೇಳಿ ಮುಕ್ತಾಯ ಮಾಡಿಬಿಡ್ತಾ ಇದ್ದೇನೆ. ಆ ಪರಮಾತ್ಮನ ಗುಣಗಳನ್ನು ಹೇಳುವಾಗ ಇಲ್ಲಿ ಕೇವಲ ಅವನಿಗೆ ತಲೆಗಳು 1000, ಆ ಕಾಲುಗಳು 1000, ಕಣ್ಣುಗಳು 1000 ಅಂತದ್ದು ಹೇಳಕ್ಕೆ ಬಂದಿಲ್ಲ. ಅಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದೇನು ಅಂದ್ರೆ ಪರಮಾತ್ಮನಿಗೆ ಸರ್ವಾಧಾರತ್ವ, ಅನಂತರದಲ್ಲಿ ಸರ್ವಜ್ಞತ್ವ, ಅನಂತರದಲ್ಲಿ ಸರ್ವಗತತ್ವ, ಈ 3 ಗುಣಗಳನ್ನ ಅಲ್ಲಿ ಹೇಳೋದಕ್ಕೆ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾದ, ನೋಡಿ ಈ 3 ಬಂದಿದೆ. ಬೇರೆಯವರು ಹೇಳ್ತಾರೆ ಪುರುಷ ಏನಂದ್ರೆ ಅವನಿಗೆ 1000 ತಲೆಗಳು, ಅವನಿಗೆ 1000 ಕಣ್ಣುಗಳು, 1000 ಪಾದ, ಮುಗಿದಾಯ್ತು. ಮುಂದೆ ಎದಕ್ಕೆ ಹೇಳ್ತಾ ಇದ್ದಾರೆ ಇದು? ಪರಮಾತ್ಮನಿಗೆ ಈ 1000 ಕಣ್ಣುಗಳು ತಲೆಗಳೆಲ್ಲ ಯಾಕೆ ಹೇಳ್ತಕ್ಕಂಥದ್ದು ಅಂದ್ರೆ ನೋಡಿ, ಪರಮಾತ್ಮ 1000 ತಲೆಗಳುಳ್ಳವನಾಗಿದ್ದಾನೆ ಅಂತ ಹೇಳಿದರೆ ಈ ತಲೆ ಎಂಬತಕ್ಕಂಥದ್ದೇನಿದೆ ಎಲ್ಲದಕ್ಕೂ ಆಧಾರ ದೇಹಕ್ಕೆ. ನಮ್ಮ ದೇಹದಲ್ಲಿ ಯಾವುದೇ ಚಟುವಟಿಕೆ ನಡೀಬೇಕಾಗಿದ್ರೆ ಈ ತಲೆ ಬ್ರೈನ್ನಲ್ಲಿ ಕೆಲಸ ನಡಿಬೇಕು. ಫಸ್ಟ್ ನಾನೀಗ ಅಲ್ಲಿ ಹೋಗ್ಬೇಕು, ಅದನ್ನು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಬ್ರೈನು ಮನಸ್ಸಿಗೆ ಹೇಳುತ್ತೆ, ಕಾಯಿ ಕಾಲುಗಳಿಗೆ ಶಕ್ತಿ ಕೊಡುತ್ತೆ, ಎಲ್ಲ ವ್ಯಾಪಾರ ಇದೆ. ಒಂದು ವೇಳೆ ನಮ್ಮ ಬುದ್ಧಿನೇ ಹಾಳಾಗ್ಬಿಡ್ತು ಅನ್ಕೊಳ್ಳಿ, ಅವನಿಗೆ ಬುದ್ಧಿಹೀನನಾಗಿ ಅವನು ICUನಲ್ಲಿ ಮಲಗಿಬಿಟ್ಟಿದ್ದ, ಯಾವ ವ್ಯಾಪಾರ ಇದೆ? ಏನೋ ಒಂದು ಟ್ಯೂಬ್ ಹಾಕ್ಬಿಟ್ಟಿರ್ತಾರೆ, ಅದು ಒಳಗೆ ಹೋಗ್ತಿರತ್ತೆ, ಹೋಗಿದ್ದು ಇವನಿಗೆ ಗೊತ್ತಾಗಲ್ಲ, ಹೊರಗೆ ಹೋಗಿದ್ದು ಗೊತ್ತಾಗಿದೆ, ಒಳಗೆ ಹೋಗಿದ್ದು ಗೊತ್ತಾಗಿದೆ. ಹಾಗಾದ್ರೆ ನಮಗೆ ಬುದ್ಧಿ ಶಿರಸ್ಸು ಅಂದ್ರೆ ಇದರಲ್ಲಿ ಎಲ್ಲ ಜ್ಞಾನದ ಒಂದು ಸಮುದಾಯ. ಆದ್ರಿಂದ ಪರಮಾತ್ಮ 1000 ತಲೆ ಉಳ್ಳವನಾಗಿದ್ದಾನೆ ಅಂದ್ರೆ ಅವನು ಎಲ್ಲ ಜಗತ್ತಿಗೆ ಸರ್ವಾಧಾರನಾಗಿದ್ದಾನೆ ಅಂತ ಅರ್ಥ ಆಯ್ತು.
ನಮ್ಮ ತಲೆ ಒಳಗಡೆ ಪರಮಾತ್ಮನ ತಲೆ ಇದೆ, ಯಾಕಂದ್ರೆ ಅದೇ ತರ ಪರಮಾತ್ಮನ ಶರೀರ ಇದೆ. ನಾವೇನ್ ಮಾಡ್ಬೇಕು ಅಂದ್ರೆ ಅವನ ತಲೆಯಿಂದ ನಾವು ಮಾಡಿ ನಮ್ಮ ಸ್ವತಂತ್ರವಾಗಿ ಏನು ಮಾಡ್ಲಿಕ್ಕೆ. ಈ ಸಣ್ಣ ಮಗು ಇದ್ದಾಗ ಸಣ್ಣ ಮಗು ಅಮ್ಮ ಅಲ್ಲಿ ಹೋಗ್ಲ ಆಟಕ್ಕೆ ಅಂತ ಕೇಳಕ್ ಹೋಗಪ್ಪ ಅಂತ, ಅಮ್ಮ ಬರಲ್ಲ ಬಾ, ಹಂಗೆ ಆಯ್ತು ನಮ್ಮ ಕತೆ. ಪರಮಾತ್ಮನೇ ನಮ್ಮ ಕೈ ಒಳಗಡೆ ಅವನ ಕೈ, ನಮ್ಮ ತಲೆಯಲ್ಲಿ ಅವನ ತಲೆ, ಅವನ ದೇಹದಲ್ಲಿ ಅವನ ದೇಹ. ಆದ್ರಿಂದ ಸರ್ವ ಜೀವರಿಗೂ ಕೂಡ ಆಧಾರವಾದದ್ದು ಪರಮಾತ್ಮನ ತಲೆ. ಆದ್ರಿಂದ ಅನಂತ ಜೀವರಾಶಿಗಳಿಗೆ ಅನಂತ ತಲೆಗಳು, ಆದ್ರಿಂದ ಪರಮಾತ್ಮ ಸರ್ವಾಧಾರ. ಈ ಗುಣ ಹೇಳಕ್ ಬಂದಿದೆ. ಇದನ್ನ ಯಾರು ಕೂಡ ಹೊರಗಡೆ ಅವರು ಹೇಳುವಾಗ ಪರಮಾತ್ಮನ ಸರ್ವಾಧಾರತ್ವವನ್ನ ಸಹಸ್ರ ಶೀರ್ಷ ಅನ್ನೋದು ಹೇಳುತ್ತೆ ಅಂತ ಹೇಳೋದೇ ಇಲ್ಲ. ಇದು ಹೇಳದೆ ಬರೀ 1000 ತಲೆ 1000 ಕಣ್ಣಿಗೆ ಏನ್ ಪ್ರಯೋಜನ, ಯಾತಕ್ಕೆ ಹೇಳಿದಿಲ್ಲ. ಅದ್ಯಾವುದೋ ಒಂದು ಪ್ರಾಣಿಗಳು 1000 ಕಾಲಿದೆ, ಇನ್ಯಾವುದೋ ಅವನಾರೋ ಒಬ್ಬ ಬರ್ತಾನೆ, ಅವನಿಗೂ 1000 ತೋಳುಗಳೆಲ್ಲ ಇತ್ತು, ಅವನು ಯಾರಿಗೋ ಹಂಗಾಯ್ತಲ್ಲ, ಕೊನೆಗೇನು ಅದೆಲ್ಲ ಕಡ್ದು ಹಾಕಿದ್ರು ಅಷ್ಟೇ. ಆದ್ದರಿಂದ ಅಲ್ಲಿ ಕಾರ್ತವೀರ್ಯಾರ್ಜುನ ಅಂತ ಅವನಿಗೆ 1000 ಕೈಗಳು, ಸಹಸ್ರ ಬಾಹು ಅಂತಿದೆ ಅವನಿಗೂ ಕೂಡ. ಏನಕ್ಕೆ ಬಂತು ಅದು? ಅವನು ಯಾರ್ಯಾರು ಎಲ್ಲ ಹೊಡೆಯಕ್ಕೆ ಹೋದ, ಕೊನೆಗೆ ರಾಮದೇವ್ ಪರಶುರಾಮ ದೇವರು ಕೊಚ್ಚ ಹಾಕಿದ್ರು. ಹಂಗೆ ಇವನಿಗೆ 1000 ಕಲೆಗಳು ಕೈಗಳು ಅಂತಿದೆ ಅಂತ. ಅದರಿಂದ ಏನು ಗುಣಗಳನ್ನು ಹೇಳ್ತಾ ಇದೆ ಅಲ್ಲಿ ಒಳಗೆ ಹೋಗ್ಬೇಕು ನಾವು. ನಮ್ಮ ತಲೆ ನೋಡಿ ತುಂಬಾ ಭಾರದಿದ್ದರೆ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಈ ಹಳ್ಳಿಗಳಲ್ಲೆಲ್ಲ ನೀವು ನೋಡ್ಬೋದು, ಭಾರಿ ಭಾರವನ್ನು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ತಲೆ ಅದು ಎಲ್ಲವನ್ನ ಧರಿಸೋದಕ್ಕೆ ಅದು ಆಧಾರ ಆಗಿದೆ. ಆದ್ರೆ ಸಹಸ್ರ ಶೀರ್ಷ ಅಂದ್ರೆ ಅನಂತಾನಂತ ತಲೆಗಳಿದೆ, ಶಿರಸ್ಸುಗಳಿದೆ ಪರಮಾತ್ಮನಿಗೆ ಅಷ್ಟೇ ಅಲ್ಲ. ಅದರಿಂದ ಪರಮಾತ್ಮ ಸರ್ವಾಧಾರನಾಗಿದ್ದಾನೆ. ಎಲ್ಲರ ತಲೆ ಒಳಗಡೆ ಕೂಡ ಇವನ ತಲೆನೇ ಇದೆ. ಹೇಗೆ ಧಿಯೋ ಇವನ ಪ್ರಚೋದಯ, ಅವನೇ ನಮಗೆ ಪ್ರಚೋದನೆ ಮಾಡಿ. ನಾವೇನ್ ಮಾಡ್ಬೇಕು ಅಂದ್ರೆ ಕೆಲವೊಮ್ಮೆ ನಮಗೆ ತೋಚೋದಿಲ್ಲ, ಕೆಲವೊಮ್ಮೆ ಗೊತ್ತಾಯ್ತು ಅಂತೇವೆ. ಇದೆಲ್ಲ ಒಳಗಡೆ ಇದ್ದು ಪರಮಾತ್ಮ ಮಾಡೋದು. ಇನ್ಯಾರು ಮಾಡ್ತಿದ್ದಾರೆ ಅಂತ ಡೌಟ್ ಪಡಬೇಡಿ ಅಂತ ಹೇಳಿ ಕೃಷ್ಣನೇ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ ಅಂತ. ನನ್ನಿಂದಲೇ ಎಲ್ಲರಿಗೂ ಜ್ಞಾನ ವಿಸ್ಮರಣೆ, ಮತ್ತೊಂದು ಇನ್ನೊಂದು ಎಲ್ಲ ನಾನು. ನಮಗೆ ಸಡನ್ ಆಗಿ ಮರ್ತೋಗ್ಬಿಡುತ್ತೆ, ಸಡನ್ ಆಗಿ ನಾಮಕ ಆಗ್ಬಿಡುತ್ತೆ. ಇದೆಲ್ಲ ಹೆಂಗೆ? ಪರಮಾತ್ಮನೇ ತಾನೆ. ನಾವು ಎಷ್ಟು ಮರಿದ್ದೇವೆ ಅಂದ್ರೆ ಏನ್ ನೆನ್ಪು ಮಾಡ್ಕೊಳಿಕ್ ಹೋಗ್ತಾ ಇದ್ದು ಅದೇ ಮರ್ತೋಗ್ಬಿಟ್ಟಿರುತ್ತೆ. ಅಷ್ಟು ಮರುವು ನಮ್ಗೆ ಬರೋದು. ಅದು ಯಾಕೆ? ನಾವು ಮರಿತೀವ ನಮ್ಗೆ ಇಷ್ಟವಾದ್ದು. ನಮ್ಮ ಮೊಬೈಲ್ ಎಷ್ಟು 20,000 30,000 ತೊಗೊಂಡೋಗಿರ್ತೀವಿ, ನಾವು ಮರಿಬೇಕು ಅಂತಿದೆಯಾ? ದೇವ್ರು ಮರೆಸ್ಬಿಡ್ತಾನೆ. ನಾವು ಅದೆಲ್ಲ ಒಳ್ಳೇದೇ ಅನ್ಕೊಳ್ಳಿ, ಯಾಕಂದ್ರೆ ಎಷ್ಟೋ ನಮ್ಮ ದುಃಖಗಳು ಇನ್ನೊಂದು ಎಲ್ಲ ಆಗಿರುತ್ತೆ ಮುಂಚೆ ಎಲ್ಲ. ಅದನ್ನೆಲ್ಲ ಮರೆಸಿದ್ದಕ್ಕೆ ದೇವರು ನಮ್ಮ ಮಾಡಿದ ಉಪಕಾರ ಅನ್ಕೋಬೇಕು. ಅದು ಬಿಟ್ಟು ಎಲ್ಲೋ 40 ವರ್ಷಗಳಿಗೆ ನಾವು ಬಡವರಾಗಿದ್ವಿ ರೀ, ನಮ್ಗೇನು ತಿನ್ನಕ್ಕಿದ್ದಿಲ್ಲ, ಎಲ್ಲೋ ಒದ್ದಾಡಿದ್ವಿ, ಈ ಜನ ಚೆನ್ನಾಗಿಟ್ಟಿದ್ದಾನೆ, ಆ ಎಲ್ಲ ಕಷ್ಟಗಳ ಮರೆಸ್ಬಿಟ್ಟಿದ್ದಾನೆ ದೇವರು. ಆಮೇಲೆ ಹಿಂದಿನ ಜನ್ಮದ್ದೆಲ್ಲ ಮರೆಸ್ಬಿಟ್ಟಿದ್ದ. ಹಿಂದೆ ನಾವೆಲ್ಲ ಏನಾಗಿದ್ದು ಅದೆಲ್ಲ ನೆನ್ಪು ಮಾಡ್ಕೊಳಿಕ್ ಹೋದ್ರೆ ತಲೆ ಸಿಡುವ ಬಿಡತ್ತೆ ನಮ್ಗೆಲ್ಲ. ಅವೆಲ್ಲ ಬೇಡ ಅಂದೆ, ಬೇಡ ನಿಮ್ಗೆಲ್ಲ ಈಗಿಂದ ಯಾವ ಒಳ್ಳೇದು ನೆನ್ಪಿಟ್ಕೊಳ್ಳಿ. ಮರು ಒಳ್ಳೆ ಗುಣನೇ ಅದು, ಜ್ಞಾನ ಕೊಡೋದು ಅವನೇ. ಆದ್ರಿಂದ ಆ ಪರಮಾತ್ಮ ನಮಗೆ 1000 ತಲೆ ಉಳ್ಳವನು ಅಂದ್ರೆ ಸಹಸ್ರ ತಲೆಗಳಿಗೆ ಅವನು ಜ್ಞಾನಪ್ರದ. ಜ್ಞಾನ ಕೊಡೋದಕ್ಕೆ ಅವನಿದ್ದಾನೆ. ಅವನೇ ಬುದ್ಧಿ ಪ್ರಚೋದನೆ ಮಾಡ್ಬೇಕು, ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದಿವಸ ಅವನು ಕೇಳೋದು, ಸ್ವಾಮಿ ಒಳ್ಳೆ ಸನ್ಮಾರ್ಗದಲ್ಲಿ ಬುದ್ಧಿ ಕೊಡು, ಎಲ್ಲೆಲ್ಲೋ ಕೆಟ್ಟ ಕಡೆಗೆ ಬುದ್ಧಿ ಹೋಗದಂತೆ ಮಾಡು. ಅಲ್ಲಿಗೆ ಸಹಸ್ರ ಶೀರ್ಷತ್ವ ಸರ್ವಾಧಾರತ್ವವನ್ನ ಪರಮಾತ್ಮನ ಗುಣವನ್ನು ಹೇಳುತ್ತೆ. ಸಹಸ್ರಾಕ್ಷ ಅಂದ್ರೆ ಈ ಕಣ್ಣು ಅನ್ನೋದು ಜ್ಞಾನೇಂದ್ರಿಯ, ನಾವೆಲ್ಲ ತಿಳ್ಕೊಳ್ಳೋದು ಕಣ್ಣಿನಿಂದನು. ಅಂದ್ರೆ ಪರಮಾತ್ಮನಿಗೆ ಸರ್ವಜ್ಞತ್ವ ಇದೆ ಅಂತ ಅರ್ಥ ಆಗುತ್ತೆ. ಅವನು ಸರ್ವವನ್ನು ಬಲ್ಲವನಾಗಿದ್ದಾನೆ, ನಮ್ಗೆಲ್ಲ ಗೊತ್ತಾಗಲ್ಲ, ಆ ಕಡೆ ಏನಿದೆ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ಪರಮಾತ್ಮ ಅವನು ಸರ್ವತಃ ಚಕ್ಷುಹು ಅಂತ, ಎಲ್ಲ ಕಡೆ ಕಣ್ಣಿದೆ. ನಮ್ಗೆಲ್ಲ ಎದುರುಗಡೆ ಇದೆ ಅಷ್ಟು ಮಾತ್ರ ಕಾಣುತ್ತೆ, ಹಿಂದ್ಗಡೆ ಏನು ಕಾಣೋದೆ. ಆದರೆ ಪರಮಾತ್ಮನಿಗೆ ಸಹಸ್ರಾಕ್ಷ ಅಂದ್ರೆ ಅನಂತಾನಂತ ಅಕ್ಷಿಗಳನ್ನ ನೇತ್ರಗಳನ್ನ ಅಂದ್ರೆ ಜ್ಞಾನಗಳನ್ನ ಪಡೆದಿದ್ದಾನೆ. ಆದ್ರಿಂದಾಗಿ ಆ ಪರಮಾತ್ಮನಿಗೆ ಸರ್ವಜ್ಞತ್ವ ಇದೆ. ಭಗವಂತ ಎಂತ ಸರ್ವಜ್ಞ ಅಂತ ಹೇಳಿದರೆ, ಅತೀತ ಬ್ರಹ್ಮಾಂಡದಲ್ಲಿ ಎಷ್ಟೆಲ್ಲ ಜೀವರಾಶಿಗಳು ಬ್ರಹ್ಮದೇವರೆಲ್ಲ ಬಂದು, ಈಗ ಯಾರಿದ್ದಾರೆ, ಮುಂದೆ ಯಾರು ಬರ್ತಾರೆ, ಎಲ್ಲ ಗೊತ್ತಿದೆ. ಆದರೆ ನಮಗೆ ಮಾತ್ರ ಯಾವುದು ಗೊತ್ತಿಲ್ಲ. ಅದಕ್ಕೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಬಹೂನಿ ತೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ಅಂತಾನೆ. ಅರ್ಜುನ, ನಿನ್ನ ಜನ್ಮಗಳು ಎಷ್ಟು ಕಳೆದಿದೆ, ತಾನ್ಯಹಂ ವೇದ, ಅವೆಲ್ಲ ನಂಗೆ ಗೊತ್ತು. ನತ್ವಂ ವೇತ್ತ ಪರಂತ, ನನ್ನನ್ನೇ ನೀನು ತಿಳ್ಕೊಂಡಿದ್ದೆ. ಅದು ನಿನ್ನಲ್ಲೆಲ್ಲ ನಂಗೆ ಗೊತ್ತು, ತಿಳ್ಕೊಂಡಿದ್ದೇನೆ. ನೀನೇನು ಅಂತ ನಂಗೆಲ್ಲ ಗೊತ್ತಿದೆ, ಎಷ್ಟು ಜನ್ಮ ಎತ್ತಿದೆಯಾ, ಇದು ಎಷ್ಟೇ ಜನ್ಮ. ಆದರೆ ನನ್ನನ್ನು ಮಾತ್ರ ನೀನು ಸರಿಯಾಗಿ ತಿಳ್ಕೊಂಡಿಲ್ಲ. ಯಾಕೆ ಅಂದರೆ ನಿನ್ನನ್ನು ಆವರಿಸ್ಬಿಟ್ಟಿದೆ ಇದು ಮಾಯೆ. ಆದ್ರಿಂದ ನನ್ನನ್ನ ಸಾಮಾನ್ಯ ಗೆಳೆಯ ಅಂತ ನೀನು ತಿಳ್ಕೊಂಡ್ಬಿಟ್ಟಿದೆಯಾ? ಹಾಗೆ ತಿಳ್ಕೊಳ್ಬೇಡ. ನಾನು ಯಾರು ಗೊತ್ತಾ? ನಾನು ಪುರುಷೋತ್ತಮ. ಈ ಎಲ್ಲ ಚರಾಕ್ಷರ ಪುರುಷರಿಗಿಂತ ಅತೀತನಾದ ಸರ್ವೋತ್ತಮ ಪರಮಾತ್ಮ ನಾನು. ನನ್ನನ್ನು ಹಂಗೆ ತಿಳ್ಕೊ. ಏನೋ ನಿನ್ನ ಜೊತೆ ಗೆಳೆಯ ಅಂತೇಳಿ ಹೆಗ್ಲಿ ಕೈ ಹಾಕಿದ್ದೇನೆ ಅಂದ್ಕೊಳ್ಳೆ, ಹಲೋ ಕೃಷ್ಣ ಅನ್ಬೇಡ ನೀನು. ನಾನು ಜಗತ್ತನ್ನೆಲ್ಲ ಸೃಷ್ಟಿ ಮಾಡುವ ಕೃಷ್ಣ. ಆದ್ರಿಂದ ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ ಅಂತಾನೆ ಪರಮಾತ್ಮ. ನಾನು ಏನ್ ಗೊತ್ತಾ, ಪ್ರಳಯ ಕಾಲದಲ್ಲಿ ಎಲ್ಲವನ್ನ ಸಂಹಾರ ಮಾಡುವ ಪ್ರಳಯ ಯಮ ನಾನು. ಈ ಯಮ ಈ ಶಿವ ಯಾವ ಲೆಕ್ಕ ಇದೆ? ಆದರೆ ಪರಮಾತ್ಮನ ಕೈಯಲ್ಲಿ 2 ಚಕ್ರಗಳು. ಒಂದು ಸುದರ್ಶನ ಚಕ್ರದಿಂದ ಕೊಲ್ತಾನೆ, ಅದಕ್ಕೆ ಸಿಗದೇ ಇದ್ದವನ ಕಾಲಚಕ್ರದಿಂದ ಕೊಂದು ಹಾಕ್ಬಿಡ್ತಾನೆ.
ಏನ ಪರಮಾತ್ಮನ ಅಸ್ತ್ರದಿಂದ ಎಲ್ಲರೂ ಸಾಯೋದಿಲ್ಲ, ಸಾತ್ವಿಕರು ಯಾಕೆ ಸಾಯ್ತಾರೆ? ದುಷ್ಟರನ್ನು ತಾನೆ. ಆದ್ರಿಂದ ದುಷ್ಟರನ್ನು ಬೇಟೆಯಾಡೋದಕ್ಕೆ ಪರಮಾತ್ಮ ಸುದರ್ಶನ ಚಕ್ರ ಅದನ್ನ ಇಟ್ಕೊಂಡ್ಬಿಟ್ಟು ಎಲ್ಲರನ್ನ ಸಂಹಾರ ಮಾಡ್ಬಿಡ್ತಾನೆ. ಆದರೆ ನಮ್ಮನ್ನೆಲ್ಲ ಹೆಂಗ್ ಕೊಲ್ಬೇಕು ಪರಮಾತ್ಮ? ನಮ್ಮನ್ನು ಅವನು ಕೊಲ್ಲೇಬೇಕು. ಆ ಅವಸ್ಥೆ ಎಲ್ಲ ಮುಗಿದ ಮೇಲೆ ಅದಕ್ಕೆ ಕಾಲು ಚಕ್ರ ಇಟ್ಬಿಟ್ಟಿದ್ದಾನೆ ಪರಮಾತ್ಮ. ನಿಮ್ಮ ಕಾಲ ಮುಗಿತಾ ಇದ್ದಲ್ಲೇ ಢಮ್ ಅಷ್ಟೆ. ನೀವು ಹಾಸ್ಪಿಟ್ಲ್ ಇದ್ದ ಅಲ್ಲೇ ಹೊಟ್ಟೋಗ್ತೀರಾ, ಇಲ್ಲ ಮನೆಯಲ್ಲಿದ್ರೆ ಅಲ್ಲೇ. ಎಲ್ಲೋದ್ರೂ ಮರಣವನ್ನು ಮೀರಕ್ಕೆ ಹೋಗತ್ತಾಗತ್ತ ನಮಗೆ. ಅಂದರೆ ಪರಮಾತ್ಮ ಆ ರೀತಿಯಾಗಿ ಅವನು ಸಹಸ್ರಾಕ್ಷ ಅಂತ ಹೇಳಿಬಿಟ್ರೆ ಸರ್ವವನ್ನು ಬಲ್ಲವನಾಗಿದ್ದಾನೆ. ಎಲ್ಲರನ್ನ ಯಾವಾಗ ಏನೆಲ್ಲ ಮಾಡ್ಬೇಕು ಅವನಿಗೆ ಚೆನ್ನಾಗಿ ಗೊತ್ತಿದೆ, ಸಾಧನೆ ಮಾಡಿಸೋದು ಅವನಿಗೆ ಗೊತ್ತಿದೆ. ಆದ್ರಿಂದ ಸಹಸ್ರಾಕ್ಷತ್ವ ಅನ್ನೋದು ಪರಮಾತ್ಮನ ಸರ್ವಜ್ಞತ್ವ ಅಂತ ಹೇಳ್ತಾರೆ. ಅವನು ಎಲ್ಲ ಬಲ್ಲವನು ಅಂತ ಹೇಳ್ತಾ ಇದ್ದ. ಇದೆಲ್ಲ ಯಾಕೆ ಹೇಳೋದು ಅಂದ್ರೆ ನೋಡಿ, ಮುಂದೆ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡೋದಕ್ಕೆ ಅಗತ್ಯವಾದ ಎಲ್ಲ ಗುಣಗಳಿದೆ ಅವನಲ್ಲಿ ಅಂತ ಹೇಳಕ್ ಹೊರಟಿದೆ. ಪರಮಾತ್ಮ ಸರ್ವಾಧಾರನಾದರೆ ಅವಾಗ ಎಲ್ಲವನ್ನು ಅವನೇ ಇಟ್ಕೊಂಡ್ಬಿಟ್ಟು ಎಲ್ಲ ಸೃಷ್ಟಿ ಮಾಡ್ಬೋದಪ್ಪ. ಅದು ಬಿಟ್ಬಿಟ್ಟು ಪ್ರಕೃತಿ ಯಾರ್ದೋ ಅಧೀನ, ಇನ್ನೊಂದು ಯಾವುದೋ ಮಹತ್ತತ್ವ ಇನ್ನೊಬ್ಬರ ಅಧೀನ, ನಿಮ್ಗೆ ಕೊಡ್ರಿ ಆಗಲ್ಲರಿ ಅಂತ ಅವ್ರು ಹೇಳೋದು. ಇವನು ಸೃಷ್ಟಿಕಾಲದಲ್ಲಿ ಸೃಷ್ಟಿ ಮಾಡಿ ಮುಗಿಸಬೇಕು. ಅದಕ್ಕೆ ಎಲ್ಲ ಅವನು ಸರ್ವಾಧಾರ. ಮಹತ್ತತ್ವಕ್ಕೂ ಅವನೇ ಆಧಾರ, ಅಹಂಕಾರ ತತ್ವಕ್ಕೂ ಆಧಾರ, ಗುಣತ್ರಯಗಳಿಗೆ ಮೂಲ ಪ್ರಕೃತಿಗೆ ಎಲ್ಲ ಅವನೇ ಆಧಾರ. ಹೊರತೆಗೆದ ಟಕ ಸೃಷ್ಟಿ ಮಾಡಿ. ನಾವೆಲ್ಲ ಹೋಗಿದ್ದೇವೆ, ಅಡಿಗೆ ಮಾಡ್ಕೋಬೇಕಾಗಿದೆ, ಸ್ವಲ್ಪ ಉಪ್ಪು ಕೊಡಿ, ಹುಣಸೆ ಹಣ್ಣು ಕೊಡಿ, ಅದೆಲ್ಲ ನಾವೇ ಎಲ್ಲ ಹಾಕ್ಕೊಂಡು ಹೋಗೋದು, ನಾವೇ ಅಡಿಗೆ ಮಾಡ್ಕೊಂಡು ಇನ್ನೊಬ್ಬರನ್ನ ಅಪೇಕ್ಷಣೆ ಇದೆ. ಹಾಗೆ ಪರಮಾತ್ಮ ಎಲ್ಲವನ್ನು ತನ್ನಲ್ಲಿ ಇಟ್ಕೊಂಡಿದ್ದರಿಂದ ಅವನು ಸರ್ವಾಧಾರ. ಆದ್ರಿಂದ ಅವನೇ ಸೃಷ್ಟಿ ಮಾಡಬಲ್ಲ. ಬ್ರಹ್ಮದೇವರು ಯಾಕೆ ಸೃಷ್ಟಿ ಮಾಡೋಕ್ಕಾಗಲ್ಲ? ಅವರಿಗೆ ಸರ್ವಾಧಾರತ್ವ ಇಲ್ಲ, ಅವರೇ ಇನ್ನೊಬ್ಬರ ಮೈಯ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸಹಸ್ರಾಕ್ಷ ಆಗಿದ್ದಾಕೇನೆ ಸರ್ವಜ್ಞ ಅವನು. ಯಾವುದರಿಂದ ಯಾವ ಸೃಷ್ಟಿ ಮಾಡಬೇಕು ಅಂತ ಗೊತ್ತಿರಬೇಕು. ಯಾವುದು ಇನ್ಯಾವುದೋ ಮಾಡಿಬಿಟ್ರೆ ಅದು ಸೃಷ್ಟಿ ಆಗೋದಿಲ್ಲ. ಆದ್ದರಿಂದ ಬ್ರಹ್ಮದೇವರನ್ನ ಮಹತ್ತತ್ವದಿಂದಲೇ ಸೃಷ್ಟಿ ಮಾಡಬೇಕು, ರುದ್ರದೇವರನ್ನ ಅಹಂಕಾರ ತತ್ವದಿಂದಲೇ ಸೃಷ್ಟಿ ಮಾಡಬೇಕು, ಇಂದ್ರಾದಿ ದೇವತೆಗಳನ್ನ ಪಂಚಭೂತಗಳಿಂದಲೇ ಸೃಷ್ಟಿ ಮಾಡಬೇಕು. ಇದೆಲ್ಲ ಗೊತ್ತಿರಬೇಕು. ಅದಕ್ಕೆ ಅವನು ಸರ್ವಜ್ಞ ಅಂತ ಹೇಳೋದಕ್ಕೆ ಸಹಸ್ರಾಕ್ಷ ಅಂತ ಹೇಳಿ 1000 ಕಣ್ಣುಗಳು ಅಂದ್ರೆ ಅವನು ಸರ್ವಜ್ಞ ಅನ್ನೋದನ್ನು ಹೇಳಕ್ಕೆ ಬಂದಿದೆ. ಇನ್ನು ಸಹಸ್ರ ಪಾತು ಅಂದ್ರೆ ಅವನು ಎಲ್ಲ ಕಡೆಯಲ್ಲೂ ಕೂಡ ಇದ್ದಾನೆ. ಸರ್ವದ ತತ್ವವನ್ನ ಅದು 1000 ಕಾಲುಗಳು ಪರಮಾತ್ಮನದ್ದು ಅಂತ ಹೇಳ್ತಾ ಇದೆ. ಪರಮಾತ್ಮ ಎಲ್ಲ ಕಡೆಯಲ್ಲೂ ಕೂಡ ಅವನ ಪಾದ ಹರಡಿಬಿಟ್ಟಿದೆ ಅಂತ ಹೇಳಿದ್ರೆ ಅವನು ಎಲ್ಲಿ ಇಲ್ಲದೇ ಇರುವ ಜಾಗ ಯಾವುದು ಅಂತ ಅರ್ಥ. ಅವನಿಗೆ ತ್ರಿವಿಕ್ರಮನ ಎಲ್ಲವನ್ನು ವ್ಯಾಪಿಸಿಬಿಟ್ಟಿದ್ದಾನೆ. ಉದ್ದ ಅಗಲ 14 ಲೋಕಗಳು. ಅದಕ್ಕೆ ನೋಡಿ ಸಹಸ್ರ ಪಾತ್. ಮುಂದೆ ಅದನ್ನೇ ತ್ರಿಪಾದೂರ್ಧ್ವವುದೈತ್ ಪುರುಷ ಅಂತ ಹೇಳುತ್ತೆ. ಅವನೇ ತ್ರಿಪಾತ್, ಇಲ್ಲಿ ಸಹಸ್ರಪಾತ್. ಯಾಕೆ ಅಂತ ಹೇಳಿದರೆ ತ್ರಿವಿಕ್ರಮ ಅವತಾರದಲ್ಲಿ 3 ಹೆಜ್ಜೆಯಿಂದಲೇ ಎಲ್ಲವನ್ನು ವ್ಯಾಪಿಸ್ಬಿಟ್ಟಿದ್ದಾನೆ. ಮೊದಲನೇ ಹೆಜ್ಜೆ ಇಟ್ಟ ಎಲ್ಲ ಉದ್ದ ಆಳ್ದ, ಇನ್ನೊಂದು ಹೆಜ್ಜೆ ಇಟ್ಟ ಅಗಲ ಆಳ್ದ, 3ನೇದಕ್ಕೆ ಜಾಗ ಇದೆ. ಆದ್ರಿಂದ ತ್ರಿಪಾತ್ 3 ಲೋಕಗಳನ್ನು ತನ್ನ ಪಾದದಿಂದ, 3 ಲೋಕ ಅಂದ್ರೆ ಅದು 14 ಲೋಕವೇ. ಆದ್ರಿಂದ ಇಲ್ಲಿ ಸಹಸ್ರಪಾತ್ ಅಂತ ಹೇಳ್ಬಿಟ್ರೆ ಆ ಪರಮಾತ್ಮ ಏನಿದ್ದಾನಲ್ಲ ಅವನು ಎಲ್ಲಕ್ಕೂ ಆಧಾರ ಆಗಿದ್ದಾನೆ ಅನ್ನತಕ್ಕಂಥದ್ದು ಮೊದಲನೇದಾದರೆ, ಅವನು ಎಲ್ಲವನ್ನು ಬಲ್ಲ ಸರ್ವಜ್ಞನಾಗಿದ್ದಾನೆ ಅನ್ನೋದು ಅದು 2ನೇದು ಸಹಸ್ರಾಕ್ಷತ್ವ. 3ನೇದು ಸಹಸ್ರಪಾತ್ ಅಂದ್ರೆ ಅವನು ಇಡದೇ ಇರುವ, ಅವನ ಪಾದ ಇಡದೇ ಇರುವ ಜಾಗವೇ ಯಾವುದು ಕೂಡ. ಸಮುದ್ರ ನೋಡಿ, ಅಲ್ಲಿ ಕ್ಷೀರ ಸಮುದ್ರ ಶಾಯಿ ಆಗಿದ್ದಾನೆ. ಅದಕ್ಕೋಸ್ಕರ ಅವನು ಎಲ್ಲ ಕಡೆಯಲ್ಲೂ ಕೂಡ ಸರ್ವಗತ ಅನ್ನತಕ್ಕಂಥದ್ದೇನಿದೆ ಅಲ್ಲ, ಇದು ನಮಗೆ ಯಾವ ಬ್ರಹ್ಮಾದಿಗಳಿಗೂ ಬರಕ್ಕೆ ಸಾಧ್ಯ. ಬ್ರಹ್ಮದೇವರ ಪ್ರಳಯ ಕಾಲದಲ್ಲಿ ಸರ್ವಗತ ಅಲ್ವೇ, ಬರೀ ಪರಮಾತ್ಮನ ಉದರಗತ. ಸಸ್ಯೋದರಸ್ಥ ಜಗತಃ ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ವಪುಷೋಪಿ ಅಂತ ಹೇಳಿಬಿಟ್ಟು ಎಲ್ಲವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದರಿಂದ ಅವರು ಸೃಷ್ಟಿ ಆದ್ಮೇಲೆ ಬ್ರಹ್ಮಾಂಡ ತುಂಬಿಕೊಂಡಿರ್ಬೋದೇ ಹೊರತು ಸೃಷ್ಟಿಗಿಂತ ಮುಂಚೆ ಅವರ ಅಡ್ರೆಸ್ಸೇ ಇತ್ತು. ಅವರೆಲ್ಲ ಪರಮಾತ್ಮನ ಹೊಟ್ಟೆಯಲ್ಲಿದ್ದಾರೆ. ಆದ್ರಿಂದ ಈ ಪುರುಷ ಸೂಕ್ತ ಎಂಬತಕ್ಕಂಥದ್ದು ಪರಮಾತ್ಮನೇ ಪರಮ ಪುರುಷ ಅಂತ ತಿಳ್ಕೊಂಡು ಅವನ ಒಂದೊಂದು ಆ ಪದಗಳಿಂದ ಏನು ಗುಣಗಳು ನಮಗೆ ಲಭ್ಯವಾಗ್ತಾ ಇದೆ ಅದನ್ನು ಮನಸ್ಸಿನಲ್ಲಿ ಅನ್ಕೊಳ್ತಾ ಒಂದು ಬಾರಿ ನಾವು ಪುರುಷ ಸೂಕ್ತವನ್ನ ನಾವು ಭಕ್ತಿಯಿಂದ ಪಠನ ಮಾಡಿದರೂ ಕೂಡ ಅದು ಭಾರಿ ನಮಗೆ ಪರಮಾತ್ಮನ ಪ್ರಿಯವಾದಂತಹ ಕಾರ್ಯವಾಗುತ್ತೆ. ಅದು ಬಿಟ್ಟು ನಾವು ಗಡಿಬಿಡಿಯಲ್ಲಿ ಸುಮ್ಮನೆ ಆ ಜೋರಾಗಿ ಹೇಳ್ಕೊಂಡು ಅಕ್ಷರಗಳು ನುಂಗ್ಕೊಂಡು ಹೇಳ್ಬಿಟ್ರೆ ಅದರಿಂದ ನಮ್ಗೇನು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನಮಗೆಲ್ಲ ರಾಘವೇಂದ್ರ ಸ್ವಾಮಿಗಳು ಇದಕ್ಕೆಲ್ಲ ಪುರುಷ ಸೂಕ್ತಕ್ಕೆ ಒಳ್ಳೆ ವ್ಯಾಖ್ಯಾನ ಬರೆದು ನೋಡಿ ಈ ತರ ಎಲ್ಲ ಅರ್ಥ ಇದೆ, ಇದನ್ನು ತಿಳ್ಕೊಳ್ಳಿ. ಮೊದಲು ಪಾಪ ನೀವೆಲ್ಲ ಅಷ್ಟೇ ಹೇಳ್ಬಿಟ್ಟಿದ್ದೀರಾ, ಪರವಾಗಿಲ್ಲ, ಇನ್ನಾದ್ರೂ ಅರ್ಥ ತಿಳ್ಕೊಳ್ಳಿ. ಈಗೆಲ್ಲ ಮೊದಲಾದ್ರೆ ನಿಮ್ ಕೆಲಸ ಇತ್ತು, ಕೆಲಸ ಟೈಮ್ ಇಲ್ಲ ಅಂತ ಇದ್ರೆ ರಿಟೈರ್ಡ್ ಆದ್ಮೇಲೆ ಆದ್ರೂ ಒಂದು ಸ್ವಲ್ಪ ಓದ್ಬೋದಲ್ಲಪ್ಪ ಅಂದ್ರೆ, ಇಲ್ಲ ರೀ ಈಗ ದಿವಸನೇ ಮಾಡಿಲ್ಲ, ಈಗ ಯಾಕೆ ಮಾಡ್ಬೇಕು ಅಂತ ಬಿಟ್ಬಿಟ್ರೆ. ಆದ್ರಿಂದ ಈ ಅರ್ಥಾನುಸಂಧಾನ ಪೂರಕ ಪುರುಷ ಸೂಕ್ತದ ಪಠನ, ಅದನ್ನು ಪೂಜೆಯಲ್ಲಿ ವಿನಿಯೋಗ ಮಾಡಿದರೆ ಭಗವಂತ ಎಲ್ಲ ಸೂಕ್ತಗಳ ಎಲ್ಲ ವೇದಗಳ ಸಾರ ಇದಾಗಿದ್ದರಿಂದ ಇದನ್ನ ನಾವು ಮನನ ಮಾಡಿದ್ದಕ್ಕೆ ಎಲ್ಲವನ್ನು ಮನನ ಮಾಡಿದ ಪುಣ್ಯ ಕೊಟ್ಬಿಡ್ತಾನೆ ಪರಮಾತ್ಮ. ಆದ್ದರಿಂದಾಗಿ ನಾವು ಇದರ ಅರ್ಥವನ್ನು ವಿಶೇಷವಾಗಿ ಅನುಸಂಧಾನ ಮಾಡೋಣ ಅಂತ ಪ್ರತಿ ಬಾರಿಯೂ ಕೂಡ ಪುರುಷ ಸೂಕ್ತದ ಬಗ್ಗೆ ಆಗಬೇಕು ಅಂತ ಅದರ ಬಗ್ಗೆ ಪ್ರವಚನ ಇದು ಬಹಳ ಮುಖ್ಯ. ಯಾಕೆ ಅಂದರೆ ತುಂಬಾ ಅದರಲ್ಲಿ ಎಷ್ಟು ಹರವು ಇದೆ, ವಿಸ್ತಾರ ಇದೆ.
ಪ್ರತಿ ಬಾರಿ ಹೊಸ ಹೊಸ ಆ ತತ್ವಗಳ ರತ್ನವನ್ನು ನಾವು ಹೆಕ್ಕೋಬಹುದು. ಮತ್ತೆ ಎಲ್ಲಕ್ಕಿಂತಲೂ ಮುಖ್ಯವಾದದ್ದು, ಆದ್ದರಿಂದ ಅದರ ಮತ್ತಷ್ಟು ಅನುಸಂಧಾನವನ್ನ ಮತ್ತೆ ಮುಂದಿನ ದಿನಗಳಲ್ಲಿ ನಡೆಸೋಣ ಅಂತ ಹೇಳ್ತಾ ಇವತ್ತಿನ ಈ ವಾಂಗ್ಮಯ ಸೇವೆಯನ್ನ ಆ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಾಳೆಯಿಂದ ಪ್ರಣವಾಚಾರ್ಯರು ಅವರಿಂದ ಉಪನ್ಯಾಸ ನಡೆಯುತ್ತೆ. ಈ ಉಪನ್ಯಾಸ ಕೃಷ್ಣ